ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಇನ್ನೊಂದು ಸುಮಾರು 20 ದಿವಸಗಳ ಕಾಲ ಹರಿಕಥಾಮೃತ ಸಾರ, ಅದರಲ್ಲಿ ಬಂದಿರತಕ್ಕಂಥ ಪ್ರಮೇಯ ಸಾರ, ಅದರ ಪದ್ಯಗಳಲ್ಲಿ ಅವರು ತುಂಬಿರತಕ್ಕಂಥ ಅರ್ಥವಿಶೇಷಗಳ ಒಂದು ಸಂಕ್ಷಿಪ್ತವಾದ ಚಿಂತನ. ಅಂದರೆ 20 ದಿವಸಗಳಲ್ಲಿ ಹರಿಕಥಾಮೃತ ಸಾರವನ್ನು ಪೂರ್ತಿಯಾಗಿ ನಾನು ಮುಗಿಸೋದಿಲ್ಲ. ನಮಗೆ ಮಂಗಳಕ್ಕಿಂತಲೂ ಮನನ ಮುಖ್ಯ. ಒಟ್ಟು 32 ಸಂಧಿಯು ಪಾರಾಯಣ ಆಯಿತು ಅಂತಂದು ಕೆನ್ನೆ ತಟ್ಟಿಕೊಳ್ಳುವುದಕ್ಕಿಂತಲೂ ಎಷ್ಟು ಪದ್ಯಗಳು ಎಷ್ಟು ಪ್ರಮೇಯಗಳು ಹೆಚ್ಚು ಅರ್ಥವಾದವು ಅನ್ನೋದು ಬಹಳ ಮುಖ್ಯವಾಗ್ತದೆ. ಆದ್ದರಿಂದ ನಾವು ಒಂದೊಂದೇ ಪದ್ಯವನ್ನು ಅವರು ಯಾವ ಶಾಸ್ತ್ರೀಯವಾಗಿರ್ತಕ್ಕಂಥ ಮುಖಗಳನ್ನೆಲ್ಲ ಪದ್ಯಗಳಲ್ಲಿ ಅಲ್ಲಿ ಬಂದಿರತಕ್ಕಂಥ ಪದಗಳಲ್ಲಿ ತುಂಬಿದ್ದಾರೆ. ಅದನ್ನು ವಿಶೇಷವಾಗಿ ಸ್ವಲ್ಪ ವಿಸ್ತಾರವಾಗಿ ಆದರೂ ನೋಡ್ತಾ, ಒಂದು ಪದ್ಯ ಪೂರ್ಣ ಅರ್ಥವಾಗುವುದು ಎಲ್ಲ ಪದ್ಯ ಅರ್ಥವಾಗದೆ ಮಂಗಳವಾಗುವುದಕ್ಕಿಂತ ಶ್ರೇಷ್ಠ. ಆದ್ದರಿಂದ ಎಷ್ಟಾಯಿತೋ ಅಷ್ಟು ನಾವು 20 ದಿವಸದಲ್ಲಿ ಇಷ್ಟು ಆಗಬೇಕು, ಇಷ್ಟು ಸಂಧಿ ಆಗಬೇಕು, ಇಷ್ಟು ಪದ್ಯ ಆಗಬೇಕು, ಯಾವ ಲೆಕ್ಕಾಚಾರವೂ ಇಲ್ಲದೆ ಅದೆಲ್ಲವನ್ನೂ ಭಗವತ್ ಸಂಕಲ್ಪಕ್ಕೆ ಬಿಟ್ಟು 20 ದಿವಸಗಳಲ್ಲಿ ಹರಿಕಥಾಮೃತ ಸಾರದ ಚಿಂತನ ನಡೆಸುವುದಷ್ಟೇ. ಎಲ್ಲಿವರೆಗಾಯಿತೋ ಅಷ್ಟು ದೇವರು ನಡೆಸಿದರೆ ಆಮೇಲೆ ಮುಂದೆ, ಹೀಗೆ ಯಾವ ಒಂದು ಕಟ್ಟುಪಾಡು ಇಲ್ಲದೆ ಹರಿಕಥಾಮೃತ ಸಾರದ ಒಂದು ಅನುಸಂಧಾನ. ಹರಿಕಥಾಮೃತ ಸಾರದ ಅನುಸಂಧಾನ ಹೇಳುವಾಗ ಮೊದಲು ನಾನು ಒಂದು ಮಾತು ಹೇಳಬೇಕು. ಪ್ರಾಯ ಕನ್ನಡದಲ್ಲಿ ಇಷ್ಟು ಶಾಸ್ತ್ರ ಪ್ರಮೇಯಗಳನ್ನು ತುಂಬಿದ ಇನ್ನೊಂದು ಗ್ರಂಥ ರಚನೆ ಆಗಲಿಲ್ಲ. ಯಾವ ಮತದಲ್ಲೂ ಆದರೂ ಸರಿಯೇ, ಶಾಸ್ತ್ರ ಪ್ರಮೇಯಗಳನ್ನು ಇಷ್ಟು ಗಾಢವಾಗಿ ತುಂಬಿರತಕ್ಕಂಥ ಮತ್ತು ಅಷ್ಟೇ ಸರಳವಾದ, ಸಾಹಿತ್ಯಿಕವಾಗಿಯೂ ಸುಶ್ರಾವ್ಯವಾದ, ಅಪೂರ್ವವಾದ ಶಾಸ್ತ್ರ ಪ್ರಮೇಯಗಳನ್ನು ತುಂಬಿರುವ ಇನ್ನೊಂದು ಗ್ರಂಥ ಕನ್ನಡದಲ್ಲಿ ರಚನೆಯಾಗಲಿಲ್ಲ. ಮತ್ತು ಕನ್ನಡದ ಯಾವ ಗ್ರಂಥಕ್ಕೂ ಇಷ್ಟು ವ್ಯಾಖ್ಯಾನಗಳೂ ಬರಲಿಲ್ಲ. ಸಂಸ್ಕೃತದ ಗ್ರಂಥಗಳಿಗೆ ಹೇಗೆ ಟೀಕೆ ಟಿಪ್ಪಣಿಗಳು ಬಂದಿವೆ, ಸಂಸ್ಕೃತದಲ್ಲೂ ವ್ಯಾಖ್ಯಾನ ಬರೆದದ್ದು, ಆಮೇಲೆ ಕನ್ನಡದಲ್ಲೂ ವ್ಯಾಖ್ಯಾನಗಳು, ಅನೇಕ ವ್ಯಾಖ್ಯಾನಗಳು ಇದರ ಮೇಲೆ ಬಂದಿವೆ. ಪ್ರತಿಯೊಬ್ಬರು ತಮಗೆ ತಮಗೆ ತೋಚಿದಂಥ ಅರ್ಥವಿಶೇಷಗಳನ್ನು ಹೇಳಿದ್ದಾರೆ. ಅವರು ಹೇಳಿದ ಮೇಲೂ ಹೇಳದೇ ಉಳಿದ ಅರ್ಥವಿಶೇಷಗಳು ಅದರಲ್ಲಿ ಇನ್ನೂ ತುಂಬಿವೆ. ನಾವು ಎಷ್ಟು ಬಾರಿ ನೋಡಿದರೂ ಅದರಲ್ಲಿ ಅನೇಕ ಅಪೂರ್ವ ಅರ್ಥಗಳು ಕಾಣಿಸ್ತವೆ. ಇದಕ್ಕೆ ಒಂದು ವಿಶೇಷವಾದ ಕಾರಣ ಅಂತಂದರೆ, ಜಗನ್ನಾಥದಾಸರಲ್ಲಿ ಅವರು ಮೊದಲು ಮಹಾ ಸಂಸ್ಕೃತ ವಿದ್ವಾಂಸರಾಗಿದ್ದವರು. ಕನ್ನಡದ ಹಾಡು ಬರೆಯುವುದು ಅಂದರೆ ಅವಮಾನ ಅಂತ ತಿಳ್ಕೊಂಡಿದ್ದವರು ಒಂದು ಕಾಲದಲ್ಲಿ. ಕನ್ನಡದಲ್ಲಿ ಪದಗಳನ್ನು ಬರೆಯೋರನ್ನ ಪರಿಹಾಸ್ಯ ಮಾಡ್ತಿದ್ದವರು. ಏನು ಕನ್ನಡದಲ್ಲಿ ಬರೀತಾರೆ, ಸಂಸ್ಕೃತ ಜ್ಞಾನ ಇಲ್ಲದವರು ದೊಡ್ಡರು ಅಂತ ಹೇಳ್ತಿದ್ದವರು. ಹೀಗೆ ಅಂದರೆ ಸಂಸ್ಕೃತದಲ್ಲಿ ಅಪಾರವಾದ ಪಾಂಡಿತ್ಯ ಇತ್ತು, ಅದರ ಜೊತೆಗೆ ಅಪಾರವಾದ ಅಹಂಕಾರ ಇತ್ತು ಅವರಲ್ಲಿ. ಸಂಸ್ಕೃತದಲ್ಲಿ ನನ್ನಷ್ಟು ಪಂಡಿತ, ಇವರೆಲ್ಲ ಕನ್ನಡದಲ್ಲಿ ಏನು ಪದ ಬರೆಯೋದು ಅಂತ ದಾಸರುಗಳ ಬಗ್ಗೆ, ವಿಜಯದಾಸರಂಥವ್ರ ಬಗ್ಗೆ ಒಂಥರದ ಅನಾದರ ಇತ್ತು ಅವರಿಗೆ. ಅದು ಆ ಕಾಲದಲ್ಲಿ 17ನೇ ಶತಮಾನ 18ನೇ ಶತಮಾನದಲ್ಲಿ ಅಷ್ಟೇ ಅಲ್ಲ, 20ನೇ ಶತಮಾನದಲ್ಲಿಯೂ ಹಾಗೆ ಇದೆ. ಅನೇಕ ಮಂದಿ ಸಂಸ್ಕೃತ ಪಂಡಿತರಿಗೆ ಕನ್ನಡ ಅಂದರೆ ಕನ್ನಡದಲ್ಲಿ ಮಾತಾಡಿದರೆ ಮೈಲಿಗೆ ಅಂತ ಹೇಳುವಂಥ ಸಂಸ್ಕೃತ ಪಂಡಿತರು ಈಗಲೂ ಇದ್ದಾರೆ. ಅವು ತಲೆ ಒಳಗೆ ಮೈಲಿಗೆ ತುಂಬಿದರೆ ಸಂಸ್ಕೃತದಲ್ಲಿ ಮಾತಾಡಿದ್ರು ಮೈಲಿಗೆ, ಕನ್ನಡದಲ್ಲಿ ಮಾತಾಡಿದ್ರು ಮೈಲಿಗೆನೆ. ತಲೆ ಸ್ವಚ್ಛವಾಗಿದ್ದರೆ ಯಾವ ಭಾಷೆಯಲ್ಲಿ ಮಾತಾಡಿದ್ರು ಮಡಿಯೇ. ನಮ್ಮ ತಲೆ ಒಳಗೆ ನಾವು ಮೈಲಿಗೆ ತುಂಬಿಕೊಂಡು ಸಂಸ್ಕೃತ ಮಾತಾಡಿದ ತಕ್ಷಣ ಮಡಿ ಆಗೋದಿಲ್ಲ. ಬಹಳ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಆದ್ದರಿಂದ ತಾವು ಸಂಸ್ಕೃತ ಕಲಿತದ್ರಿಂದಲೇ ಮಡಿ ಅನ್ನುವ ಭ್ರಮೆ ಬಹಳ ಜನರಿಗಿದೆ. ಸಂಸ್ಕೃತ ಕಲಿತವರೆಲ್ಲ ಮಡಿಯಲ್ಲ, ಸಂಸ್ಕೃತ ಕಲಿಯದವರೆಲ್ಲ ಮೈಲಿಗೆಯೂ ಅಲ್ಲ. ಯಾರ ತಲೆಯೊಳಗೆ ಭಗವತ್ ಪ್ರಜ್ಞೆ ತುಂಬಿದೆ ಅವರು ಮಡಿ, ಯಾರ ತಲೆಯೊಳಗೆ ಬರೇ ಸಂಸ್ಕೃತ ತುಂಬಿದೆ, ಭಗವಂತ ತುಂಬಲಿಲ್ಲ, ಅವರು ಸಂಸ್ಕೃತ ಓದಿದರು ಮೈಲಿಗೆನೆ. ಹಾಗೆ ಈ ಅರಿವು
ಜಗನ್ನಾಥದಾಸರಿಗೆ ಅವರ ಜೀವನದಲ್ಲೇ ಬಂದು ದಾಸ ದೀಕ್ಷೆ ತಗೊಂಡು ಆಮೇಲೆ ಅವರು ಆಶ್ಚರ್ಯ ಅಂದರೆ ಕನ್ನಡದಲ್ಲಿ ಬರೆಯುವುದು ಅಂದರೆ ಅವಮಾನ, ಅಸಹ್ಯ ಅಂತ ಹೇಳಿಕೊಂಡಿದ್ದವರು ಆಮೇಲೆ ಸಂಸ್ಕೃತದಲ್ಲಿ ಒಂದು ಗ್ರಂಥವನ್ನು ಬರೆಯಲಿಲ್ಲ, ಬರೆದದ್ದನ್ನೆಲ್ಲ ಕನ್ನಡದಲ್ಲಿ ಬರೆದರು. ಪೂರ್ತಿ ಹಾಡುಗಳಿರಲಿ ಅವರ ಮ್ಯಾಗ್ನಮ್ ಓಪಸ್ಸು ಅಂತ ನಾವು ಹೇಳಬಹುದು. ಹರಿಕಥಾಮೃತ ಸಾರ ಅವರ ಶಾಸ್ತ್ರಾಧ್ಯಯನದಿಂದ ಅವರು ಪಡೆದಂಥ ಅಪೂರ್ವವಾಗಿರ್ತಕ್ಕ ವಿಷಯಗಳ ಒಂದು ನಿಧಿ. ಅದು ಒಂದು ಕೊಪ್ಪರಿಗೆ ಇದ್ದ ಹಾಗೆ. ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಹರಿಕಥಾಮೃತ ಸಾರದಲ್ಲಿ ಇರುವಷ್ಟು ಪ್ರಮೇಯಗಳು ಒತ್ತಟ್ಟಿಗೆ ಯಾವ ಸಂಸ್ಕೃತ ಗ್ರಂಥ ಓದಿದರೂ ಸಿಗೋದಿಲ್ಲ. ಯಾಕೆಂದರೆ ಸಂಸ್ಕೃತದಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ವಿಷಯವನ್ನು ಒಂದೊಂದು ಕಡೆ ಹೇಳಿರ್ತಾರೆ. ಅದನ್ನೆಲ್ಲ ಸಂಗ್ರಹ ಮಾಡಿ ಒಂದು ಕಡೆಗೆ ಒಂದು ಗ್ರಂಥದಲ್ಲಿ ಇಷ್ಟು ಪ್ರಮೇಯಗಳು ಸಂಸ್ಕೃತದಲ್ಲೂ ಯಾವುದಲ್ಲೂ ಸಿಗೋದಿಲ್ಲ. ಹರಿಕಥಾಮೃತ ಸಾರದಲ್ಲಿ ಹೇಳಿದ ಪ್ರಮೇಯಗಳನ್ನು ನಾವು ಸ್ವಚ್ಛವಾಗಿ ತಿಳಿಬೇಕಾಗಿದ್ದರೆ ಹರಿಕಥಾಮೃತ ಸಾರವನ್ನೇ ಓದಬೇಕು. ಯಾವ ಸಂಸ್ಕೃತ ಗ್ರಂಥ ಓದಿದರೂ ಇಷ್ಟು ಪ್ರಮೇಯಗಳು ಏಕತ್ರ ಸಿಗೋದಿಲ್ಲ, ಅಥವಾ ಸಿಕ್ಕಿದರೂ ಕೂಡ ಇಷ್ಟು ಸ್ಪಷ್ಟವಾಗಿರುವುದಿಲ್ಲ. ಅದರಲ್ಲಿ ಅವರು ಹೇಳಿದ್ದನ್ನು ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು ದಾರಿ ತೋರಿಸಿ ಈ ಗ್ರಂಥವನ್ನು ರಚಿಸಿದ್ದಾರೆ. ಹಾಗಾಗಿ ಹರಿಕಥಾಮೃತ ಸಾರ ಬಹಳ ಮಹತ್ವದ ಗ್ರಂಥ. ಅದನ್ನು ಇನ್ನೂ ಒಂದು ವಿಶೇಷ ಅಂತಂದರೆ, ಆಚಾರ್ಯರು ಪ್ರಮೇಯದ ಜೊತೆಗೆ ನ್ಯೂಮರಾಲಜಿಯನ್ನು ಹೇಳಿದವರು. ಸಂಖ್ಯೆಗಳ ಮೇಲೆ ಪ್ರಮೇಯಗಳ ಅವಲಂಬನೆ ಸಾಂಖ್ಯ. ಆಮೇಲೆ ಸಂಸ್ಕೃತ ಗ್ರಂಥಗಳಲ್ಲಿ ಆ ನ್ಯೂಮರಾಲಜಿ ಬೆಳೆಯಲಿಲ್ಲ, ಸಂಖ್ಯೆಗಳಿಂದ ಪ್ರಮೇಯದ ಅನುಸಂಧಾನ ಬೆಳೆಯಲಿಲ್ಲ. ಆದರೆ ಸಂಖ್ಯೆಗಳನ್ನು ಇಟ್ಟುಕೊಂಡು ರೂಪದ ಅನುಸಂಧಾನವನ್ನು ಮತ್ತೆ ಬೆಳೆಸಿದವರು ಜಗನ್ನಾಥದಾಸರು. ಇದರಲ್ಲಿ ಒಂದು ರೂಪದ ಬಂದ ಕೂಡಲೇ ಆ ಅಕ್ಷರಗಳು ಯಾವ ಸಂಖ್ಯೆಯನ್ನು ಸೂಚಿಸ್ತವೆ, ಅಷ್ಟು ಸಂಖ್ಯೆಯ ರೂಪಗಳು. ಹೀಗೆ ಆ ನಾಮಕ್ಕೂ ಆ ಸಂಖ್ಯೆಗೂ ಇರತಕ್ಕಂಥ ಸಂಬಂಧ, ಅಂದರೆ ಅದರಲ್ಲಿ ಇರತಕ್ಕಂಥ ತತ್ವದ ಹಿಂದೆ ಇರತಕ್ಕಂಥ ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ, ಅದೇ ಸಾಂಖ್ಯ ಅಂತ ಹೇಳೋದು. ಸಾಂಖ್ಯ ಅಂದರೆ ಬರೇ ಜ್ಞಾನ ಅಲ್ಲ, ಅದು ಗಣಿತದ ಮೂಲಕ ಜ್ಞಾನ. ವೇದಾಂತವನ್ನು ಗಣಿತಬದ್ಧವಾಗಿ ಹೇಳ್ತಕ್ಕಂಥ ಒಂದು ಪರಂಪರೆಯನ್ನು ನಮ್ಮ ಅಧ್ಯಾತ್ಮ ಪರಂಪರೆಯಲ್ಲೇ ಮೊದಲು ಮಾಡಿದವರು ಆಚಾರ್ಯರು, ಶ್ರೀಮದಾಚಾರ್ಯರು. ಅದನ್ನು ಬೆಳೆಸಿದವರು ಜಗನ್ನಾಥದಾಸರು. ನೀವು ನಮ್ಮ ಕನ್ನಡದ ಒಬ್ಬರು ಖ್ಯಾತ ಕವಿಯ ಹೆಸರು ನಿಮಗೆಲ್ಲ ಗೊತ್ತಿದೆ, ಬೇಂದ್ರೆಯವರು. ಅಂಬಿಕಾತನಯ ದತ್ತ ಅಂತ ಅವರ ಕಾವ್ಯನಾಮ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ. ಅವರು ಮಾಧ್ವರಲ್ಲ, ಅವರು ಜನ್ಮತಃ ಸ್ಮಾರ್ತರು. ಆದರೆ ಅವರಿಗೆ ಹರಿಕಥಾಮೃತ ಸಾರದ ಮೇಲೆ ಅಪಾರವಾದ ಗೌರವವಿತ್ತು. ಮತ್ತು ಅವರು ಯಾವಾಗಲೂ ನನ್ನ ಹತ್ರ ಹೇಳೋರು, ಹರಿಕಥಾಮೃತ ಸಾರವನ್ನು, ಅದರಲ್ಲಿರತಕ್ಕಂಥ ಸಾಂಖ್ಯವನ್ನು ನೀವು ಜನಕ್ಕೆ ಕೊಡಬೇಕು ಆಚಾರ್ಯರೇ, ಇದನ್ನು ಬೇರೆ ಯಾರೂ ಮಾಡಿಲ್ಲ ಈ ಕೆಲಸ. ಅದನ್ನು ಮಧ್ವಾಚಾರ್ಯರು ಮತ್ತು ಜಗನ್ನಾಥದಾಸರು ಇವರಿಬ್ಬರು ಮಾಡಿದ್ದನ್ನು ಅದು ಜನರಿಗೆ ಗೊತ್ತಾಗದೇ ಹೋಗಿದೆ, ಅದು ದೊಡ್ಡ ಒಂದು ಅಪೂರ್ವವಾದ ನಿಧಿ ಅಂತ ಅದರ ಸಾಂಖ್ಯವನ್ನು ನೋಡಿ ಬಹಳ ಮೆಚ್ಚಿಕೊಂಡವರು ದ.ರಾ ಬೇಂದ್ರೆಯವರು. ಅವರು ಏನು ಪೂರ್ವಾಗ್ರಹ, ಯಾಕೆ ಈ ಮಾತು ಹೇಳಿದೆ ಅಂದರೆ ಅವರಿಗೆ ಯಾವ ಪೂರ್ವಾಗ್ರಹವೂ ಇಲ್ಲ, ಅವರು ಸ್ಮಾರ್ತರಾಗಿ ಇದನ್ನು ಓದಿ ಪ್ರಭಾವಿತರಾಗಿ ಬಹಳ ಸಂತೋಷಪಟ್ಟವರು. ಇದು ಯಾವ ಮತದಲ್ಲಿಯೂ ಯಾವ ಗ್ರಂಥದಲ್ಲೂ ಇಲ್ಲ ಆಚಾರ್ಯರೇ ಈ ಥರ, ಇದನ್ನು ನೀವು ಎಲ್ಲ ಜನಕ್ಕೆ ಮುಟ್ಟಿಸಬೇಕು ಅಂತ ಹೇಳುವವರು. ಅವ್ರು ಯಾವಾಗಲೂ ಹೇಳ್ತಿದ್ರು, ಹರಿಕಥಾಮೃತ ಸಾರವನ್ನು ಜನರಿಗೆ ಮುಟ್ಟಿಸಿ, ಅದು ಜನರಿಗೆ ಮುಟ್ಟಬೇಕು ಅನ್ನೋರು. ಅಪಾರವಾದ ಗೌರವ ಇತ್ತು ಅವರಿಗೆ. ಹೀಗೆ ಹರಿಕಥಾಮೃತ ಸಾರದ ಪೂರ್ಣವಾದ ಮಹತ್ವವನ್ನು ಇನ್ನೂ ಜನ ಅರ್ಥ ಮಾಡಿಕೊಂಡಿಲ್ಲ ಅಂತ ಹೇಳಿದರೆ ಏನೂ ತಪ್ಪಲ್ಲ. ಬಹಳ ಅಗಾಧವಾದ ಗ್ರಂಥ ಅದು. ಅವರಲ್ಲಿ ಎರಡು ಮುಖವೂ ಇದ್ದದ್ದು ಒಂದು ವಿಶೇಷ. ಒಂದು ಕಾಲದಲ್ಲಿ ಅವರು ಸಂಸ್ಕೃತದಲ್ಲಿ ಅಧ್ಯಯನ ನಡೆಸಿ ಶಾಸ್ತ್ರದಲ್ಲಿ ಪ್ರಕಾಂಡ ಪಂಡಿತರಾದರು. ಆಮೇಲೆ ಅನುಭವ ಮಾರ್ಗ ಕಳೆದುಬಿಟ್ರು, ಸಾಧನೆಯ ಮಾರ್ಗ ಕಳೆದು ಸಾಧನೆಯಿಂದ ತಾನು ಏನನ್ನು ಓದಿ ತಿಳಿದಿದ್ದನೋ ಅದನ್ನು ಅನುಭವಿಸಿ ತಿಳಿದು, ಸಾಧನೆಯ ಮಾರ್ಗ ತಿಳಿದು ಅದನ್ನು ಅನುಭವಿಸಿ ಹೇಳ್ತಕ್ಕಂಥ ಒಂದು ಪರಿಪಾಠವನ್ನು ಇವರು ಮಾಡಿದರು. ಮೊದಲು ಶಾಸ್ತ್ರ ಪಂಡಿತರಾಗಿ, ಆಮೇಲೆ ಸಾಧಕರಾಗಿ, ಅನುಭಾವಿಗಳಾಗಿ ಅದನ್ನು ನಮ್ಮ ಮುಂದೆ ಇಟ್ಟಾಗ ಅವರು ಖಚಿತವಾಗಿ ಒಂದು ತೀರ್ಮಾನ ಮಾಡಿದರು, ಇದು ಜನಕ್ಕೆ ಅರ್ಥವಾಗುವ ಭಾಷೆಯಲ್ಲಿ ಇಡಬೇಕು. ಯಾಕೆಂದರೆ ಜಗನ್ನಾಥದಾಸರ ಕಾಲದಲ್ಲಿ ಸಂಸ್ಕೃತ ವ್ಯವಹಾರದಿಂದ ಮರೆಯಾಗ್ತಾ ಬಂದಿತ್ತು. ನಾವು ಸಂಸ್ಕೃತದಲ್ಲೇ ಬರೆದಿಟ್ಟರೆ ಸಂಸ್ಕೃತ ಓದಿದ 4 ಮಂದಿಗೆ ಮಾತ್ರ ಸಿಗುತ್ತೆ, ಇನ್ನೂ 96 ಮಂದಿ ಇದರಿಂದ ವಂಚಿತರಾಗ್ತಾರೆ. ಹಾಗಾದರೆ ನಾವು ಸತ್ಯವನ್ನು 4 ಜನ ಜಿಜ್ಞಾಸುಗಳಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಬೇಕು. ಒಂದು ಕಾಲದಲ್ಲಿ ಸತ್ಯ ಅನ್ನೋದು ರಹಸ್ಯವಾಗಿರಬೇಕು ಅಂತ ಮುಚ್ಚಿಟ್ರೆ ಜಗನ್ನಾಥದಾಸರಿಗೆ ಇದು ಖಂಡಿತು ನಾವು ಈ ಮುಚ್ಚಿಟ್ಟದನ್ನು ಪೂರ್ತಿ ಮುಚ್ಚಿ ಹೋಗಿದೆ, ಇದು ಜಿಜ್ಞಾಸುಗಳಿಗೂ ಸಿಗದಂಥ ಸ್ಥಿತಿ ಬಂದಿದೆ, ಆದ್ದರಿಂದ ಇದನ್ನು ಸ್ವಲ್ಪ ತೆರೆದಿಡಬೇಕು ಅಂತ ಅವರು ಕನ್ನಡದಲ್ಲಿ ಬರೆದರು. ಹೀಗೆ
ಶಾಸ್ತ್ರ ಮತ್ತು ಅನುಭವ. ಅನುಭವ ಅಂತಂದರೆ ಇಷ್ಟೇ, ಅನುಭವ ಮತ್ತು ಅನುಭವ ಇದಕ್ಕೆ ಏನು ವ್ಯತ್ಯಾಸ ಅಂದರೆ, ನಾವು ಹೊರಗಿನಿಂದ ತಿಳಿದು ಏನನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ, ಅನುಭವಿಸುತ್ತೇವೆ, ಅದು ಅನುಭವ. ಒಳಗಿನಿಂದ ಏನು ಅನುಭವಿಸ್ತೇವೆ ಅದು ಅನುಭವ. ಅಂದರೆ ಇನ್ನರ್ ಎಕ್ಸ್ಪೀರಿಯನ್ಸ್ ಇಸ್ ಕಾಲ್ಡ್ ಅನುಭವ, ಎಕ್ಸ್ಟರ್ನಲ್ ಎಕ್ಸ್ಪೀರಿಯನ್ಸ್ ಇಸ್ ಕಾಲ್ಡ್ ಅನುಭವ. ಅಷ್ಟೇ. ಅನುಭವ ಅಂದರೂ ಎಕ್ಸ್ಪೀರಿಯನ್ಸ್, ಅನುಭವ ಅಂದರೂ ಎಕ್ಸ್ಪೀರಿಯನ್ಸು. ಒಳಗಿನ ಸತ್ಯವನ್ನು ಕಾಣುವುದು ಅನುಭವ, ಹೊರಗಿನ ಸತ್ಯವನ್ನು ಅನುಭವಿಸುವುದು ಅನುಭವ. ಹೀಗೆ ಅನುಭವದ ಶ್ರೇಷ್ಠವಾದ ಅನುಭವ ಅನುಭವ. ಅನುಭವ ಅನ್ನುವಲ್ಲಿ ಆ ಭಾವ ಅನ್ನುವಲ್ಲಿ ಭಾ ಅನ್ನೋದು ದೀರ್ಘ ಇದೆಯಲ್ಲ, ಈ ಯಾವಾಗಲೂ ಅನುಭವವನ್ನು ದೀರ್ಘವಾಗಿ ಹೇಳಿದಾಗ ಏನಾಯಿತು, ಸಂಸ್ಕೃತದಲ್ಲಿ ಒಂದು ಸೂತ್ರ ಇದೆ, ಪ್ರಾಚೀನ ವ್ಯಾಕರಣದಲ್ಲಿ, ಆಧಿಕ್ಯೇ ಅಧಿಕಂ ಅಂತ. ಯಾವುದಾದ್ರೂ ಒಂದು ಅಕ್ಷರವನ್ನು ಎಳೆದರೆ ಅದು ಶ್ರೇಷ್ಠ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ. ಅದನ್ನ ಅನುಭವ ಶ್ರೇಷ್ಠವಾದಾಗ ಅನುಭವ ಆಗ್ತದೆ. ಈಗ ನಾನು ಯಾವಾಗಲೂ ಹೇಳ್ತೇನೆ ದೃಷ್ಟಿ, ಅದು ಬಹಳ ಚೆನ್ನಾಗಿತ್ತು ಅಂದರೆ ಬಹಳದಲ್ಲಿ ಬಹಳ, ತುಂಬ ಬಹಳ ಅಂತ. ಹಾಗೆ ದೀರ್ಘ ಹಾಕಿಬಿಟ್ರೆ ಅದು ಶ್ರೇಷ್ಠ ಅಂತ ಅರ್ಥ. ಹಾಗೆ ಅನುಭವ, ಶ್ರೇಷ್ಠವಾದ ಅನುಭವವನ್ನು ಅನುಭವ. ಮೊದಲು ಶಾಸ್ತ್ರದಿಂದ ಅನುಭವ, ಆಮೇಲೆ ಸಾಧನೆಯಿಂದ ಅನುಭವ, ಎರಡನ್ನೂ ಗಳಿಸಿ ದೊಡ್ಡ ಅನುಭಾವಿಗಳಾಗಿ ಕರ್ನಾಟಕದ ಸಂತರಲ್ಲಿ ಅಗ್ರಗಣ್ಯರಾಗಿ ನಿಲ್ಲುವಂಥ ಮಟ್ಟಕ್ಕೆ ಏರಿದ ಜಗನ್ನಾಥದಾಸರು ಹರಿಕಥಾಮೃತ ಸಾರವನ್ನು ಅವರ ಎಲ್ಲ ಅನುಭವಗಳನ್ನು ಭಟ್ಟಿ ಇಳಿಸಿ ತಾನು ಏನು ಕಂಡಿದ್ದೇನೆ ಅದನ್ನು ಸಮಾಜದ ಮುಂದೆ ಇಟ್ಟು ಹೋಗಬೇಕು ಅಂತ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಈ ಒಂದು ಗ್ರಂಥದಲ್ಲಿ ಎಷ್ಟು ಪ್ರಮೇಯಗಳನ್ನು ಅವರು ತುಂಬಿದ್ದಾರೆ ಅಂತ ಸ್ಥೂಲವಾಗಿ ಹೇಳಿದ್ದಾರೆ. ಆಚಾರ್ಯರು ಸರ್ವಮೂಲ ಗ್ರಂಥಗಳಲ್ಲಿ ಅಲ್ಲಲ್ಲಿ ವಿಕ್ಷಿಪ್ತವಾಗಿ ಹಿಡಿರುವ ಎಲ್ಲ ಸಂಗ್ರಹಗಳು ಇಲ್ಲಿ ಬಂದಿವೆ. ಅಂದರೆ ಸರ್ವಮೂಲ ಗ್ರಂಥದ ಸಮಗ್ರವಾಗಿರತಕ್ಕಂಥ ಅಧ್ಯಯನ ಮಾಡಿದವನು ಒಬ್ಬನು ಎಷ್ಟು ಪ್ರಮೇಯಗಳನ್ನು ತಿಳ್ಕೊಳ್ಬಹುದು, ಅದೆಲ್ಲವನ್ನು ಅದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿ, ಹೆಚ್ಚು ನಿಚ್ಚಳವಾಗಿ ಕನ್ನಡದಲ್ಲಿ ಇವರು ಬರೆದಿದ್ದಾರೆ. ಆ ದೃಷ್ಟಿಯಿಂದ ನಿಜವಾಗಿ ಈ ಗ್ರಂಥದ ಮಹತ್ವ ಯಾವಾಗ ಗೊತ್ತಾಗೋದು, ಸರ್ವಮೂಲ ಗ್ರಂಥವನ್ನು ಪೂರ್ತಿ ಓದಿದವರಿಗೆ ಹರಿಕಥಾಮೃತ ಸಾರ ಎಷ್ಟು ಮಹತ್ತಾದ್ದು. ಯಾಕೆಂದರೆ ಸರ್ವಮೂಲ ಗ್ರಂಥ ಪೂರ್ತಿ ಓದಿಯೂ ನಮಗೆ ಅರ್ಥವಾಗದ ಕೆಲವು ಮುಖಗಳನ್ನು ಇವರು ಸ್ಪಷ್ಟವಾಗಿ ಹೇಳ್ತಾರಲ್ಲ ಅನ್ನೋದು ತಿಳಿದಾಗ ಈ ಗ್ರಂಥದ ಮಹತ್ವ ಬಹಳ ನಿಚ್ಚಳವಾಗುತ್ತೆ. ಈ ಗ್ರಂಥಕ್ಕೆ ಅವರು ಹರಿಕಥಾಮೃತ ಸಾರ ಅಂತ ಹೆಸರಿಟ್ಟರು. ಈ ಹೆಸರು ಒಂದು ಸ್ವಾರಸ್ಯವಾದ್ದೆ. ಆಚಾರ್ಯರು ಒಂದು ಗ್ರಂಥ ಬರೆದಿದ್ದಾರೆ, ಆ ಗ್ರಂಥದ ಹೆಸರಿನಿಂದ ಈ ಸ್ಫೂರ್ತಿ ಬಂದಿದೆ ಅವರಿಗೆ. ಕೃಷ್ಣಾಮೃತ ಮಹಾರ್ಣವ ಅಂತ ಚಿಕ್ಕ ಗ್ರಂಥ, ಅದು ಒಂದು 200-220 ಶ್ಲೋಕಗಳ ಗ್ರಂಥ. ಅದರಲ್ಲಿ ಆಚಾರ್ಯರು ತನ್ನ ಸ್ವಂತವಾದ ಶ್ಲೋಕಗಳನ್ನೇ ಬಳಸಲಿಲ್ಲ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಬರೇ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರತಕ್ಕಂಥ ಶ್ಲೋಕಗಳ ಸಂಗ್ರಹ ಅದು. ಕೃಷ್ಣಾಮೃತ ಮಹಾರ್ಣವ ಅಂತ ಹೆಸರಿಟ್ಟರು ಅದಕ್ಕೆ. ಅಂದರೆ ಕೃಷ್ಣನೆಂಬ ಅಮೃತದ ಕಡಲು ತುಂಬಿರುವಂಥ ಗ್ರಂಥ. ಈ ಗ್ರಂಥವೇ ಕೃಷ್ಣನೆಂಬ ಅಮೃತದ ಕಡಲನ್ನು ನಮ್ಮ ಹೃದಯಕ್ಕೆ ತಂದು ಒಪ್ಪಿಸುವಂಥದ್ದು. ಹೃದಯ ಅಮೃತದ ಸಮುದ್ರ. ಇದನ್ನು ಗಮನಿಸಿ, ದೇವತೆಗಳು ಅಮೃತವನ್ನು ಪಡೆದದ್ದು ಸಮುದ್ರ ಮಥನ ಮಾಡಿ, ಅವರಿಗೂ ಅಮೃತದ ಸಮುದ್ರ ಸಿಗಲಿಲ್ಲ, ಸಮುದ್ರದಲ್ಲಿ ಅಮೃತ ಸಿಕ್ಕಿತು. ಇದು ಈ ಸಮುದ್ರವನ್ನು ಕಡೆದು ಅಮೃತ ಸಿಗುವುದು. ಕೃಷ್ಣ ಅನ್ನುವುದು ಅಮೃತದ ಕಡಲು ಅಂದ್ಬಿಟ್ಟು, ಕಡಲೇ ಅಮೃತದ್ದು. ಆಮೇಲೆ ಅದರಲ್ಲಿ ಕಡೆದು ಪಡೆಯುವಂಥದ್ದಲ್ಲ, ಇಡೀ ಕಡಲೇ ಅಮೃತದ ಜಲ. ಆಚಾರ್ಯರು ಕೃಷ್ಣ ಎಂಬ ಅಮೃತದ ಕಡಲನ್ನು ನಮಗೆ ಕೊಟ್ಟರೆ, ಇವರು ಆ ಕೃಷ್ಣನ ಕಥೆ ಎಂಬ ಅಮೃತದ ಸಾರವನ್ನು ನಮಗೆ ಕೊಡ್ತೇವೆ. ಯಾಕೆಂದರೆ ಇಡೀ ಕಡಲನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇಲ್ಲಪ್ಪ ನಿಮಗೆ, ಅದರ ಸಾರವನ್ನು ಹೆಕ್ಕಿ ಕೊಡ್ತೇನೆ. ಹೀಗೆ ಹರಿಕಥಾ ಅನ್ನುವುದೇ ಒಂದು ಅಮೃತದ ಸಮುದ್ರ. ಆ ಸಮುದ್ರದಲ್ಲಿ ಪೂರ್ತಿ ಸಮುದ್ರ, ನಾವು ಏನು ಅಗಸ್ತ್ಯರಂತೆ ಸಮುದ್ರ ಆಪೋಷಣ ಮಾಡುವಂಥದ್ದು ಸಾಧ್ಯವಿಲ್ಲ, ಅದಕ್ಕೆ ನಿಮಗೆ ಅದರ ಸಾರ ಕೊಡ್ತೀನಿ ಅಂತ. ಹೀಗೆ ಕೃಷ್ಣಾಮೃತ ಏನಿದೆ, ಆ ಕೃಷ್ಣಾಮೃತವನ್ನೇ ಹರಿಕಥಾಮೃತ ಅಂದರು. ಹರಿಕಥಾ, ಅಲ್ಲಿ ಕೃಷ್ಣ ಅನ್ನೋ ಶಬ್ದವನ್ನು ಬಳಸಿದರೆ ಇಲ್ಲಿ ಹರಿ ಅನ್ನೋ ಶಬ್ದವನ್ನು ಬಳಸಿದರು. ಕಾರಣ, ಇವರಿಗೆ ಜಗನ್ನಾಥದಾಸರಿಗೆ ಒಂದು ರೀತಿಯಿಂದ ನರಸಿಂಹ ಉಪಾಸಕರವರು. ಹರಿ ಅಂದರೆ ನರಹರಿಯೂ ಹೌದು, ಮತ್ತು ಹರಿ ಅನ್ನೋ ಶಬ್ದ ಬಹಳ ಸುಂದರವಾದ ಶಬ್ದ ಅದರ ಅರ್ಥದ ದೃಷ್ಟಿಯಿಂದ. ಕೃಷ್ಣ ಅಂತನ್ನುವ ಶಬ್ದವನ್ನು ಯಾವ ಅರ್ಥದಲ್ಲಿ ಆಚಾರ್ಯ ಬಳಸಿದ್ರೋ ಆ ಅರ್ಥವನ್ನು ಹರಿ ಅನ್ನೋ ಶಬ್ದವು ಹೇಳುತ್ತೆ. ಕೃಷ್ಣ ಅನ್ನೋ ಶಬ್ದದ ಅರ್ಥ ಮೊದಲು ನೋಡೋಣ ನಾವು. ಕೃಷ್ಣ ಅಂದರೆ ಏನು? ಕೃಷ್ಣ ಅನ್ನೋದಕ್ಕೆ ಅನೇಕ ಅರ್ಥಗಳಿವೆ. ಒಂದು ಅರ್ಥ ಕೃಷಿ ಪ್ಲಸ್ ಣ ಕೃಷ್ಣ ಆಯಿತು. ಕೃಷಧಾತು, ಕೃಷ್ ಅನ್ನುವ ಧಾತು ಮತ್ತು ಣ ಅನ್ನುವ ಅಕ್ಷರ ಸೇರಿ ಕೃಷ್ಣ ಆಯಿತು. ಕೃಷ್ ಅನ್ನುವ ಧಾತುವಿಗೆ ಅರ್ಥ ಕೃಷಿ ಭೂವಾಚಕ ಶಬ್ದ ಅಂತ. ಕೃಷಿ ಅಂದರೆ ಎಲ್ಲಿ ನಾವು ಕೃಷಿ ಮಾಡ್ತೇವೋ ಅದು ಕೃಷಿಯೇ, ಅಂದರೆ ಭೂಮಿ ಅಂತ ಅರ್ಥ.
ಅನೇಕ ಅರ್ಥ. ಇದು ಒಂದು ಅರ್ಥ. ಕೃಷಿ ಅಂದರೆ ಭೂಮಿ, ಣ ಅಂದರೆ ಆನಂದ, ಅಂದರೆ ಭೂಮಿಗೆ ಇಳಿದು ಬಂದ ಆನಂದ ಮೂರ್ತಿ ಅಂತ. ಭಗವಂತ ಭೂಮಿಗೆ ಇಳಿದು ಬಾರದೇ ಇರ್ತಿದ್ರೆ ಭಗವಂತನ ಆನಂದಮಯವಾದ ರೂಪದ ದರ್ಶನವೇ ಆಗ್ತಿರ್ಲಿಲ್ಲ ನಮಗೆ. ಭೂಮಿಗೆ ಇಳಿದು ಬಂದ ಆನಂದ ಮೂರ್ತಿ ಅಂತ ಕೃಷ್ಣ ಅಂತ ಅನ್ನೋದ್ರದ್ದು ಒಂದು ಅರ್ಥ. ಮತ್ತೊಂದು ಅರ್ಥ, ಕೃಷಿ ಅಂತಂದರೆ, ಕೃಷಿ ಅಂದರೆ ಕರ್ಷಣ, ದೋಷಗಳನ್ನು ನಿರಾಸ ಮಾಡುವುದು, ದೋಷರಹಿತವಾಗಿರುವಿಕೆ. ಅಂದರೆ ಸತ್ ಚಿತ್ ಆನಂದ ಅನ್ನೋಲ್ಲ, ಸತ್ ಅಂತ ಏನು ಹೇಳ್ತೇವೆ, ನಿರ್ದೋಷತ್ವ, ದೋಷಗಳನ್ನು ಕರ್ಷಣ ಮಾಡಿದ್ದು ಕೃಷಿ. ಆಮೇಲೆ ಣ ಅಂದರೆ ಆನಂದ, ನಿರ್ದುಷ್ಟ ಆನಂದ ಸ್ವರೂಪ ಅಂತ ಇನ್ನೊಂದು ಅರ್ಥ. ಕೃಷ್ಣ ಅಂದರೆ ನಿರ್ದುಷ್ಟ ಆನಂದ ಸ್ವರೂಪ. ಯಾಕೆಂದರೆ ಜೀವರು ಆನಂದ ಸ್ವರೂಪರೇ, ಸಜ್ಜೀವರೆಲ್ಲ ಜ್ಞಾನಾನಂದ ಸ್ವರೂಪರು. ಆದರೆ ಅವರ ಜ್ಞಾನಂದ ಆನಂದಕ್ಕೆ ಒಂದು ದುಃಖದ ಪರೆ, ಜ್ಞಾನಕ್ಕೆ ಅಜ್ಞಾನದ ಪರೆ. ಇವರ ಆನಂದ ದುಃಖದ ಸ್ಪರ್ಶದಿಂದ ದುಷ್ಟವಾಗಿದೆ, ಇವರ ಆನಂದ ಅಪೂರ್ಣತೆಯಿಂದ ತುಂಬಿದೆ. ಅದು ದುಃಖದ ಸ್ಪರ್ಶವಿಲ್ಲದ ಪೂರ್ಣವಾದ ಆನಂದ, ಅದೇ ನಿರ್ದುಷ್ಟವಾದ ಆನಂದ. ಕೃಷಿ ಅಂದರೆ ನಿರ್ದುಷ್ಟವಾದ್ದು, ಅಂದರೆ ದುಃಖದ ಸ್ಪರ್ಶವಿಲ್ಲದ ಪರಿಪೂರ್ಣವಾದ ಅನಂತವಾದ ಆನಂದ ಕೃಷ್ಣ. ಆಮೇಲೆ ಇದೆಲ್ಲ ಅಕ್ಷರಗಳ ವಿನ್ಯಾಸದಿಂದ ಒಂದೊಂದು ಅಕ್ಷರಗಳನ್ನು ಒಡೆದು ನೋಡುವ ಅರ್ಥ. ಇದು ವೈದಿಕ ಸಂಪ್ರದಾಯ. ಅಕ್ಷರಗಳನ್ನು ಒಡೆದು ನೋಡಬೇಕು ಅಂತ ನಾನು ಯಾವಾಗಲೂ ಹೇಳೋದು. ನಮ್ಮಲ್ಲಿ ಒಡೆದು ನೋಡುವ ಅಭ್ಯಾಸ ಇಲ್ಲ, ಇಡಿಯಾಗಿ ನೋಡುವುದು. ಇಡಿಯಾಗಿ ನೋಡಿದಾಗ ಸರಿಯಾದ ಅರ್ಥ ಆಗೋದಿಲ್ಲ, ಒಡೆದು ನೋಡಿದಾಗ ಸರಿಯಾದ ಅರ್ಥ ಆಗತ್ತೆ. ಕೃಷ್ಣ ಅಂತ ಅನ್ನೋದನ್ನು ಇಡಿಯಾಗಿ ನೋಡಿದರೂ ಒಂದು ಅಪೂರ್ವ ಅರ್ಥ ಇದೆ ಅದರಲ್ಲಿ. ಏನು ಅಂದರೆ, ಕೃಷ್ಣ ಅಂದರೆ ನಮಗೆ ಪ್ರಸಿದ್ಧವಾದ ಅರ್ಥ ಕಪ್ಪು. ಹೌದು, ಕೃಷ್ಣ ನೀಲಮೇಘ ಶ್ಯಾಮನಾಗಿದ್ದ, ಆದ್ದರಿಂದ ಬಣ್ಣದಿಂದಲೂ ಕೃಷ್ಣ. ಕೃಷ್ಣ ರಾಮ ಎರಡು ಶಬ್ದಕ್ಕೂ ನೀಲ ಅಂತ ಅರ್ಥ. ರಾಮ ಅಂದರೂ ನೀಲವರ್ಣ, ಕೃಷ್ಣನೂ ನೀಲವರ್ಣ. ನೀಲವರ್ಣ ಅಂದರೆ ನಾವು ಪೇಂಟ್ ಏನು ತಗೋತೀವಿ ಬ್ಲೂನ್, ಅದಲ್ಲ. ಮೈಯ ನೀಲವರ್ಣ ಅಂತಂದರೆ ಅದೊಂದು ಬೇರೆ ಬಣ್ಣ. ಅಂದರೆ ಒಂದು ಸ್ವಲ್ಪ ಕಪ್ಪು, ಒಂದು ಸ್ವಲ್ಪ ಕೆಂಪು, ಒಂದು ಸ್ವಲ್ಪ ಬಿಳಿ, ಇದು ಮೂರು ಮಿಶ್ರಣವಾದಾಗಿರ್ತಕ್ಕಂಥ ಮೈಬಣ್ಣ ಉಂಟಲ್ಲ. ಅಂದರೆ ತುಂಬ ಬಿಳಿ ಅಲ್ಲ, ಬೆಳ್ಳಗೆ ವೈಟ್. ಯಾರ್ದಾದ್ರು ಸ್ಕಿನ್ ಯಾರದೇ ಆದರೂ, ಈಗ ಫಾರಿನರ್ಸ್ದೇ ಆದರೂ ವೈಟ್ ಅಂದರೆ ಬಿಳಿ ಇರುತ್ತೇನು, ಅವ್ರು ಬಿಳಿಯರು ಅಂತ ಹೇಳ್ತೀವಿ. ಬಿಳಿ ಅಂದರೆ ನಮ್ಮಲ್ಲಿ ಪೇಂಟಿಗೆ ಉಪಯೋಗಿಸುವಂಥ ವೈಟ್ ಕಲರು ಸ್ಕಿನ್ನಿಗೆ ಇರೋದಿಲ್ಲ, ಆದರೂ ಬಿಳಿ ಅಂತ ಹೇಳೋದಿಲ್ಲ ನಾವು. ಹಾಗೆ ನೀಲ ಅಂದರೂ ಈ ಪೇಂಟ್ನಲ್ಲಿ ನಾವು ಬಳಸುವ ನೀಲವರ್ಣ ಅಲ್ಲ, ಇಟ್ ಈಸ್ ನಾಟ್ ಎಕ್ಸಾಕ್ಟ್ ಬ್ಲೂ. ಅದು ಸ್ಕಿನ್ ಕಾಂಪ್ಲೆಕ್ಸ್ನಲ್ಲಿ ಬಿಳಿ ಅಂದರೆ ಹೇಗೆ, ಅದು ಒಂಚೂರು ಕೆಂಪು ಒಂಚೂರು ಬಿಳಿ ಮಿಶ್ರಣವಾಗಿರತಕ್ಕಂಥದ್ದು. ಅಲ್ಲಿ ಬಿಳಿಯ ಅಂಶ ಜಾಸ್ತಿ, ಕೃಷ್ಣವರ್ಣದಲ್ಲಿ ಕಪ್ಪಿನ ಅಂಶ ಜಾಸ್ತಿ. ಬಿಳಿ ಮತ್ತು ಏನು ಅಂದರೆ ಕೆಂಪು ಜೊತೆಗೆ ಸ್ವಲ್ಪ ಕಪ್ಪು ಬಿಳಿ, ಶುದ್ಧ ಬಿಳಿ ಆದರೆ ಒಂಥರ ಬಿಳಿಚಿದ ಹಾಗೆ ಕಾಣ್ತದೆ ಮೈ. ಅಂಥ ಬಣ್ಣವನ್ನು ಕೃಷ್ಣವರ್ಣ ಅಂತ ಹೇಳ್ತಿತ್ತು. ಅಂತ ಕೃಷ್ಣ ಅಂಥ ಸುಂದರಾಂಗನೂ ಹೌದು. ಆಮೇಲೆ ಇನ್ನೊಂದು ಅಖಂಡವಾಗಿ ನೋಡಿದ್ರೆ ಕರ್ಷತೀತಿ ಕೃಷ್ಣ ಅಂತ, ಎಳೆಯುವವನು ಅಂತ. ಎಲ್ಲಿಗೆಳೆಯುವವನು? ದೊಡ್ಡ ಆಕರ್ಷಣೆ. ಅವನಿಗಿಂತ ದೊಡ್ಡ ಆಕರ್ಷಣೆ ಯಾವುದು? ಕೃಷ್ಣನ ಸೆಳೆತದಿಂದ ತಪ್ಪಿಸಿಕೊಂಡವರು ಯಾರು? ಆಕರ್ಷಕ, ಬಹಳ ಆಕರ್ಷಕನಾಗಿರತಕ್ಕವ. ಆದ್ದರಿಂದ ಕೃಷ್ಣ ಬಹಳ ಸುಂದರ. ಅಷ್ಟೇ ಅಲ್ಲ, ಅವನು ಕರ್ಷತಿ, ಎಲ್ಲಿಗೆ? ಭೂಮಿಯಿಂದ ಎತ್ತರಕ್ಕೆ ನಮ್ಮನ್ನು, ನಾವು ಭೂಮಿಯಲ್ಲಿ ಇಲ್ಲಿ ಕೆಳಗೆ ಬಿದ್ದುಕೊಂಡಿದ್ದವರನ್ನು ಮೇಲಕ್ಕೆ ಎಳೆಯುವವನು, ಉದ್ಧಾರ ಮಾಡುವವನು ಅಂತ ಅರ್ಥ. ಕೃಷ್ಣ ಅಂದರೆ ಎತ್ತರಕ್ಕೆ ಏರಿಸುವವನು, ಈ ಭೂಮಿಯ ಸಂಸಾರ ಬಂಧನದಿಂದ ನಮ್ಮನ್ನು ಮೋಕ್ಷದ ಎತ್ತರಕ್ಕೆ ಏರಿಸುವವನು ಅಂತ ಅರ್ಥ, ಆಕರ್ಷತಿ. ಹಾಗಾಗಿ ಕೃಷ್ಣ ಅಂದರೆ ನಮ್ಮನ್ನು ಸಂಸಾರ ಪಾಶದಿಂದ ತಪ್ಪಿಸಿ ಎತ್ತರಕ್ಕೆ ಕೊಂಡೊಯ್ಯುವವನು. ಇಲ್ಲಿ ಕಟ್ಟಿ ಹಾಕೊಂಡಿದ್ದೇವೆ, ಬಿಡಿಸ್ಕೊಂಡು ಮೇಲಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಈ ಕಟ್ಟು ಕಳಚಿ ನಮ್ಮನ್ನು ಮೇಲಕ್ಕೆ ಏರಿಸುವವನು. ಹರಿ ಅಂದರೂ ಹಾಗೆ, ಹರತಿ, ಸಂಸಾರದ ಬಂಧನವನ್ನು ಪರಿಹರಿಸುವವನು ಹರಿ. ಹಾಗಾಗಿ ಅಲ್ಲಿಯೂ ಮತ್ತೆ ಹರಿ ಹರ ಎರಡು ಶಬ್ದ ಇದೆ. ಹರ ಅಂತ ಅನ್ನುವುದಕ್ಕೂ ಹರತಿ ಅಂತಲೇ, ಸಂಸಾರ ಬಂಧನವನ್ನು ಪರಿಹರಿಸುವವನು ಅಂತ. ಹರಿ ಎಂದರೂ ಅದೇ ಅರ್ಥ. ಆದರೆ ಹರ ಮತ್ತು ಹರಿ ಎನ್ನುವಲ್ಲಿ ಅಕಾರ ಮೊದಲನೇದಲ್ಲಿದೆ, ಎರಡನೇದಲ್ಲಿ ಇಕಾರ ಇದೆ. ಇದೊಂದು ವಿಶೇಷ. ಮತ್ತೆ ಆಗ ಹೇಗೆ ಹೇಳಿದೆ, ಅನುಭಾವ ಹೇಳಿದ ಹಾಗೆಯೇ ಅಕಾರ ಮತ್ತು ಇಕಾರಗಳಲ್ಲಿ ಒಂದು ಅರ್ಥ ವಿಶೇಷ ಇದೆ. ಅಕಾರದಿಂದ ಮೂರನೇ ಅಕ್ಷರ ಇಕಾರ. ಅ ಇ. ಯಾವುದೇ ಒಂದು ಶಬ್ದದಲ್ಲಿ ಮೊದಲನೇ ಅಕ್ಷರದ ಬದಲಿಗೆ ಅದರ ಮೂರನೇ ಅಕ್ಷರವನ್ನು ಪ್ರಯೋಗಿಸಿದರೆ ಅದು ಆಧಿಕ್ಯವನ್ನು ಹೇಳ್ತದೆ, ಶ್ರೇಷ್ಠತ್ವವನ್ನು ಹೇಳ್ತದೆ. ತೃತೀಯ ಅತಿಶಯೇ ಅಂತ ಸೂತ್ರ. ಆದ್ದರಿಂದ ಅಕಾರದ ಬದಲು ಇಕಾರ ಹಾಕಿಬಿಟ್ರೆ ಆಗ ಸಂಹಾರ ಮಾಡತಕ್ಕ ಅಥವಾ ಭವಮೋಚನೆ ಮಾಡತಕ್ಕಂಥ ಶಕ್ತಿಗಳಲ್ಲೇ ಶ್ರೇಷ್ಠವಾದ ಶಕ್ತಿ ಹರಿ ಅಂತ ಆಯ್ತು ಅರ್ಥ. ಹೀಗೆ ಹರಿ ಎಂದರೂ ನಮಗೆ ಮೋಕ್ಷಪ್ರದನಾದವ ಅಂತ ಅರ್ಥ. ಕೃಷ್ಣ ಅಂದರೂ ಮೋಕ್ಷಪ್ರದ ಅಂತಲೇ ಅರ್ಥ. ಹಾಗಾಗಿ ಕೃಷ್ಣ ಶಬ್ದದ ವ್ಯಾಖ್ಯಾನ ರೂಪವಾದ ಹರಿ, ಇವರಿಗೆ ವಿಶೇಷವಾಗಿ ನರಹರಿ ರೂಪ, ಉಪಾಸ್ಯ ರೂಪ. ಅದಕ್ಕೋಸ್ಕರ ಹರಿ ಶಬ್ದವನ್ನು ಬಳಸಿದರು. ಹರಿಕಥಾ ಅನ್ನುವುದೇ ಒಂದು ಅಮೃತ.
ಆ ಅಮೃತದ ಸಾರ ತಾನು ಹೆಕ್ಕಿ ಕೊಡ್ತೇನೆ ಅಂತ ಹರಿಕಥಾಮೃತ ಸಾರ ಅಂತ ಗ್ರಂಥ ರಚನೆ ಮಾಡಿದರು. ಅದರ ಪ್ರತಿಜ್ಞಾವಾಕ್ಯ ಹೀಗಿದೆ: ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಅಂತ. ಇಷ್ಟೇ 3 ಸಾಲು. ಈ ಪದ್ಯ ಇವರು ಆಯ್ಕೆ ಮಾಡಿರ್ತಕ್ಕಂಥ ಷಟ್ಪದಿಯಲ್ಲೂ ಒಂದು ವಿಶೇಷ ಇದೆ. ಇದರಲ್ಲೊಂದು ನ್ಯೂಮರಾಲಜಿ ಇದೆ. ಈ ಷಟ್ಪದಿ ಉಂಟಲ್ಲ, ಇದು 7 7 7 7 7 7 8 7 7 7 7 7 7 8 ಈ ಮಾತ್ರೆಗಳಲ್ಲಿ ಇದೆ. ಅದು ಮೊದಲನೇ ಪಾದದಲ್ಲಿ 7 7 ಅಕ್ಷರಗಳ 2 ಗಣ, 7 7 ಮಾತ್ರೆಗಳ ಗಣ. ಎರಡನೇ ಪಾದಲ್ಲೂ 7 7 ಮಾತ್ರೆಗಳ ಗಣ, 14 2 28, 2 ಪಾದದಲ್ಲಿ 28 ಆಯಿತು. ಮೂರನೇ ಪಾದದಲ್ಲಿ 7 7 8, 14 8 22. ನಾಲ್ಕನೇ ಪಾದದಲ್ಲಿ ಮತ್ತೆ 14, ಐದನೇ ಪಾದದಲ್ಲಿ 14, ಆರನೇ ಪಾದದಲ್ಲಿ 22 ಮಾತ್ರೆಗಳು. ಇದು ಒಟ್ಟು ಎಷ್ಟಾಗ್ತದೆ ಲೆಕ್ಕ ಮಾಡಿ. 14 14 14 14, 4 ಪಾದಗಳಲ್ಲಿ 14 14 14 4 56. ಮೂರನೇ ಮತ್ತು ಎರಡನೇ ಪಾದದಲ್ಲಿ 22 22 22 22 44, 56 44 100, ಪೂರ್ತಿ 100 ಆಗುತ್ತೆ. ಶತ ಅನ್ನೋದು ಪೂರ್ಣತ್ವವಾಚಕ. 100 ಅನ್ನೋದು ಶತಂ ದಶ ಸಹಸ್ರಂಚ ದಶ ಪ್ರಮತಿ ಅಂದರೆ ಪೂರ್ಣ ಪ್ರಮತಿ ಅಂತ ಅರ್ಥ. ಹಾಗೆ ಶತ ಮತ್ತು ದಶ, 100 ಮತ್ತು 10 ಅನ್ನೋದು ಪೂರ್ಣತ್ವದ ಸಂಕೇತ. ಹಾಗೆ ಇಲ್ಲಿ ಈ ಪದ್ಯದಲ್ಲಿ ಒಟ್ಟು 100 ಮಾತ್ರೆಗಳು. ಒಂದೊಂದು ಪದ್ಯದಲ್ಲೂ 100 ಮಾತ್ರೆಗಳು. 100 ಅನ್ನೋದು ಪೂರ್ಣತ್ವದ, 10 100 ಮತ್ತು 1000 ಅನ್ನೋದು ಪೂರ್ಣತ್ವದ ಸಂಕೇತ. ಯಾಕೆಂದರೆ 10 ಅನ್ನೋದು ಪೂರ್ಣತ್ವದ ಸಂಕೇತ ಮೂಲಭೂತವಾಗಿ. ಯಾಕೆಂದರೆ ಅದರ ಆಚೆಗೆ ಸಂಖ್ಯೆ ಇಲ್ಲ. 1 2 3 4 5 6 7 8 9 0 ಇದು 10 ಸಂಖ್ಯೆಗಳಿರೋದು. ಆಮೇಲೆ ಏನು ಬರೆದ್ರೂ ಇದರದ್ದೇ ಪುನರಾವರ್ತಿ, ಇದನ್ನೇ ರಿಪೀಟ್ ಮಾಡೋದು, ಮತ್ತೆ ಹೊಸತು ಬರುವುದಿಲ್ಲ. ಹಾಗಾಗಿ 10 ಅನ್ನೋದು ಪೂರ್ಣತ್ವದ ಸಂಕೇತ. 100 ಅಂದರೆ ಇನ್ನೇನು ಅಲ್ಲ, 10 10 ಅಷ್ಟೇ. 10 10 ಅದನ್ನು ಮತ್ತೆ ಇದರದ್ದೇ ರಿಪೀಟೇಷನ್. ಅದರಿಂದ 10 100 1000 ಭಗವಂತನ 1000 ರೂಪ ಅಂತ ವಿಷ್ಣು ಸಹಸ್ರನಾಮವನ್ನು ಕರಿತೇವೆ ನಾವು. ಅಲ್ಲಿ ಆಮೇಲೆ 100 ರೂಪಗಳು ಅಂತ ಹೇಳ್ತೇವೆ. 1000 ರೂಪ ಅಂದಾಗ ಬರೇ 1000 ರೂಪವನ್ನು ಹೇಳುವುದಲ್ಲ, ಅದು ಸಹಸ್ರ ಅಂದರೆ ಸಹಸರತಿ ಅಂತ. ಭಗವಂತನ ಅನಂತ ರೂಪದ ಜೊತೆಗೂ ಇರತಕ್ಕ ಶಬ್ದಗಳವು. ಆದ್ದರಿಂದ ಅನಂತ ರೂಪಗಳಿಗೆ ಸಂಕೇತ 1000 ಅಂತ. ಹೀಗೆ 1000 100 10 ಎಲ್ಲ ಅನಂತದ ಸಂಕೇತ. ದಶ ಅಂದರೆ 10 ಅಂತ ಇಷ್ಟೇ ಅರ್ಥ ಅಲ್ಲ, ದದಾತಿ ಶಂ ನಿಜವಾದ ಆನಂದವನ್ನು ಕೊಡತಕ್ಕಂಥ ಭಗವಂತನ ಅನಂತ ರೂಪಗಳು ದಶ. ಶತ ಅಂದರೆ ಹಾಗೆ ಶಂ ತನೋತಿ ಆನಂದವನ್ನು ಕೊಡತಕ್ಕಂತಹ ಭಗವಂತನ ಎಲ್ಲ ರೂಪಗಳು ಶತ. ಹೀಗೆ ಸಹಸ್ರ ಶತ ದಶ ಅನ್ನುವ ಶಬ್ದಗಳು ನಮ್ಮನ್ನು ಆನಂದದ ಕಡಲಲ್ಲಿ ಮುಳುಗಿಸುವ ಭಗವಂತನ ಅನಂತ ರೂಪಗಳು ಅನ್ನುವ ಅರ್ಥವನ್ನು ಹೇಳಿಬಿಡ್ತವೆ. ಸಂಖ್ಯೆಯನ್ನು ಅಷ್ಟೇ ಅಲ್ಲದೆ ಅದು 10 ಅನಂತವಾಗಿ ಬಿಡ್ತದೆ, 100 ಅನಂತವಾಗಿ ಬಿಡ್ತದೆ, 1000 ಅನಂತವಾಗಿ ಬಿಡ್ತದೆ. ಹಾಗೆ ಈ 100 ಅನ್ನೋದು ಭಗವಂತನ ಶತರೂಪಗಳ ಸಂಕೇತ. ಆಮೇಲೆ ಶತ ಅನ್ನೋದು ಅನಂತದ ಪೂರ್ಣತೆಯ ಸಂಕೇತ. ಅದಕ್ಕೋಸ್ಕರ 100 ಮಾತ್ರೆಗಳದ್ದೇ ಪದ್ಯ, ಪ್ರತಿಯೊಂದು ಪದ್ಯವೂ 100 ಮಾತ್ರೆಗಳಲ್ಲಿದೆ. ಇದೊಂದು ವಿಶಿಷ್ಟವಾಗಿರತಕ್ಕಂಥ ಗಣಗಳನ್ನು ಬಳಸಿ, ಅಂದರೆ ಈ ಛಂದಸ್ಸು ಅಪೂರ್ವಲ್ಲ, ಇವರ ಆಯ್ಕೆ ಹೇಳೋದು ನಾನು. ಆ 100 ಮಾತ್ರೆಗಳು ಬರುವಂಥ ಛಂದಸ್ಸನ್ನೇ ಆಯ್ಕೆ ಮಾಡಿ ಇಡೀ ಹರಿಕಥಾಮೃತ ಸಾರಲ್ಲಿ ಅದೇ ಛಂದಸ್ಸನ್ನು ರಚನೆ ಮಾಡಿಕೊಂಡು ಹೋಗಿದ್ದಾರೆ. ಅದನ್ನು ಹೇಳುವಾಗ ಅವರು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆಪನಿತು ಪೇಳುವೆ ಎಂದರು. ಇದನ್ನು ಹೇಳ್ತೇನೆ ನಾನು. ಹೇಳುವಾಗ ಎಷ್ಟು ಹೇಳ್ತೇನೆ ಅಂದರೆ ಆಪನಿತು ಪೇಳುವೆ, ನನ್ನಿಂದ ಎಷ್ಟು ಹೇಳಲಿಕ್ಕೆ ಆಗುತ್ತೋ ಅಷ್ಟು ಅಂತ, ಆಗುವಷ್ಟು, ನನ್ನಿಂದ ಸಾಧ್ಯವಾಗುವಷ್ಟು ಅಂದರೆ ಅದರ ಅರ್ಥ ಯಥಾಮತಿ ಅಂತ ಸಂಸ್ಥೆಯಲ್ಲಿ ಹೇಳ್ತೇವಲ್ಲ, ಅಥವಾ ಯಥಾಶಕ್ತಿ ಯಥಾಮತಿ ಅನ್ನೋದಕ್ಕೂ ಆಪನಿತು ಅನ್ನೋದಕ್ಕೂ ಒಂದೇ ಅರ್ಥ. ಆಪನಿತು ಪೇಳುವೆ ಅಂದರೆ ಯಥಾಮತಿ ಹೇಳುತ್ತೇನೆ, ಯಥಾಶಕ್ತಿ ಹೇಳುತ್ತೇನೆ. ಕಾರಣ ಒಂದು ಮಾತಿದೆ ಭಾಗವತದಲ್ಲಿ, ಹರಿಕಥಾಮೃತ ಸಾರ ಹೇಳ್ತೇನೆ ಅಂತ ಇಷ್ಟೇ ಹೇಳಿಬಿಟ್ರೆ ಅದು ಬಹಳ ದೊಡ್ಡ ಔದ್ಧತ್ಯ ಆಗುತ್ತೆ, ಬಹಳ ದೊಡ್ಡ ಅಹಂಕಾರ ಆಗುತ್ತೆ. ಭಗವಂತನ ಗುಣಗಳನ್ನು ನಾನು ಹೇಳ್ತೇನೆ, ನೀನು ಯಾರಯ್ಯ ಭಗವಂತನ ಗುಣಗಳನ್ನು ಹೇಳಲಿಕ್ಕೆ? ಲಕ್ಷ್ಮೀದೇವಿಗೆ ಹೇಳಲಿಕ್ಕಾಗಲಿಲ್ಲ, ನೀನು ಯಾರು ಹೇಳುವವನು ಅಂದರೆ, ಅಲ್ಲಪ್ಪ ಭಗವಂತನ ಗುಣಗಳನ್ನು ಹೇಳ್ತೇನೆ ಅಂದರೆ ನಾನು ನನಗೆ ಎಷ್ಟು ತಿಳಿದಿದೆ ಅದರಲ್ಲಿ ಎಷ್ಟು ಹೇಳಲಿಕ್ಕೆ ಸಾಧ್ಯ ಅಷ್ಟು ಹೇಳ್ತೀನಿ. ಒಂದು ಪೂರ ತಿಳಿಯೋದು ಸಾಧ್ಯ ಇಲ್ಲ, ತಿಳಿದದ್ದನ್ನು ಪೂರ ಹೇಳಲಿಕ್ಕೆ ಬರೋದಿಲ್ಲ, ನಾವು ಅನುಭವಿಸಿದ್ದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಎಷ್ಟು ಶಬ್ದದಿಂದ ಹೇಳಲಿಕ್ಕೆ ಸಾಧ್ಯ ಅಷ್ಟನ್ನು ಹೇಳ್ತೇನೆ ಅನ್ನೋದನ್ನು ಇದು ಪ್ರತಿಯೊಬ್ಬ ಆಚಾರ್ಯರು ಸ್ವತಃ ಅವರು ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಮೊದಲು ಬರೆದಿದ್ದರಂತೆ. ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ, ನನ್ನ ಯಥಾಶಕ್ತಿ ಹೇಳ್ತೇನೆ ಅಂತ. ಆಗ ವ್ಯಾಸರು ನೀನು ಹಾಗೆ ಹೇಳಬಾರ್ದು, ನಿನಗೆ ಇನ್ನೂ ಹೇಳುವ ಶಕ್ತಿ ಇದೆ, ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳು ಅಂತ ಹೇಳಿದ್ರಂತೆ. ಹಾಗೆ ಅದು
ಆಚಾರ್ಯರಂಥವರು ಯಥಾಶಕ್ತಿ ಅಂತ ಹೇಳಿದಂಥದ್ದು. ಭಗವಂತನ ಬಗ್ಗೆ ಹೇಳುವಾಗ ಯಾರೂ ಕೂಡ ನಾನು ಭಗವಂತನ ಬಗ್ಗೆ ಹೇಳಿಬಿಡ್ತೇನೆ ಅಂತ ಹೇಳಬಾರ್ದು. ನನ್ನ ಅರಿವಿಗೆ ಎಷ್ಟು ಸಾಧ್ಯವೋ ಯಥಾಶಕ್ತಿ ಹೇಳ್ತೇನೆ ಅಂತ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ಯಥಾ ಧರ್ಮಾದಯೋ ಹ್ಯರ್ಥಾ ಮುನಿವರ್ಯಾನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾಹ್ಯನುವರ್ಣಿತ ಅಂತ. ಧರ್ಮದ ಬಗ್ಗೆ, ಅರ್ಥ, ಕಾಮ, ಮೋಕ್ಷ ಇದರ ಬಗ್ಗೆ ಹೇಳಿ ಮುಗಿಸಿಬಿಡಬಹುದು. ಏನು ಹೇಳಬೇಕೋ ಇಷ್ಟೇ, ಇನ್ನೇನೂ ಇಲ್ಲ ಇದ್ರ ಬಗ್ಗೆ ಅಂತ. ಹಾಗೆ ಭಗವಂತನ ಮಗೆಯನ್ನು ಹೇಳಿ ಮುಗಿಸುವುದು ಯಾರಿಂದಲೂ ಸಾಧ್ಯ ಇಲ್ಲ. ಸ್ವತಃ ಭಗವಂತನೇ ತನ್ನ ಮಹಿಮೆಯನ್ನು ಹೇಳಿ ಮುಗಿಸುವುದು ಸಾಧ್ಯ ಇಲ್ಲ. ಯಾಕೆಂದರೆ ಮುಗಿದ್ರೆ ಅದು ಅನಂತ ಅಲ್ಲ ಅಂತಾಯಿತು. ಆದ್ದರಿಂದ ಅದನ್ನು ಹೇಳಿ ಮುಗಿಸುವುದು ಸಾಧ್ಯ ಇಲ್ಲ. ಅದನ್ನು ಹೇಳ್ತೇನೆ ಅನ್ನೋದು ಬಹಳ ದುರಹಂಕಾರ ಆಗುತ್ತೆ. ಯಾರು ಭಗವಂತನ ಮಹಿಮೆಯನ್ನು ಹೇಳ್ತೇನೆ ಅಂತ ಹೇಳ್ತಾನೋ ಅವನು ಹೇಳಲಿಕ್ಕೆ ಅಧಿಕಾರಿ ಅಲ್ಲ ಅಂತ ಅರ್ಥ. ಅದಕ್ಕೆ ಅವರು ಬಹಳ ಎಚ್ಚರದಿಂದ ಆಪನಿತು ಪೇಳುವೆ, ನನಗೆ ಎಷ್ಟು ತಿಳಿದಿದೆ ಅದರಲ್ಲಿ ಎಷ್ಟು ಹೇಳೋದು ಸಾಧ್ಯ ಅಷ್ಟನ್ನು ಹೇಳ್ತೇನೆ. ಎರಡು ವಿಷಯ ಇದೆ. ತಿಳಿದಿರುವುದನ್ನು ಹೇಳುವುದಕ್ಕೆ ಎರಡು ತೊಂದರೆಗಳಿವೆ. ಒಂದು, ನಮಗೆ ಏನು ಗೊತ್ತಿದೆ ಅದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಕೆಲವು ಅನುಭವಗಳನ್ನು ಶಬ್ದದಿಂದ ಹೇಳಲಿಕ್ಕೆ ಆಗುವುದಿಲ್ಲ. ಇನ್ನು ಕೆಲವು ಅನುಭವಗಳನ್ನು ಶಬ್ದದಿಂದ ಹೇಳಬಾರದು, ಏಕೆಂದರೆ ಅದು ರಹಸ್ಯ. ಆದ್ದರಿಂದ ಆಪನಿತು ಅಂದರೆ ಎಷ್ಟು ಹೇಳಲಿಕ್ಕೆ ಆಗತ್ತೆ, ಯಾವುದು ರಹಸ್ಯವೋ ಅದನ್ನು ಗ್ರಂಥದಲ್ಲಿ ಬರೆಯುವುದೇ ಇಲ್ಲ ಪ್ರಾಚೀನರು. ಅದು ಗುರು ಉಪದೇಶದಿಂದ ಅವನು ಸಾಧನೆ ಮಾಡಿಯೇ ತಿಳಿಬೇಕು. ಈ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಬರೆದ ನಾರಾಯಣ ಪಂಡಿತಾಚಾರ್ಯರು ಅದನ್ನು ಕಡೆ ಬೆಳಿತಾರೆ. ಆಚಾರ್ಯರ ಬಗ್ಗೆ ಸಚಿತ್ತಾ ವಿಷಯತ್ವಾದ್ವಾ ಗೋಪ್ಯತ್ವಾದ್ವಾ ನ ಕಥ್ಯತೆ ಅಂತ. ಆಚಾರ್ಯರ ಇನ್ನು ಕೆಲವು ವಿಷಯಗಳು ನನಗೆ ಗೊತ್ತಿದೆ, ಅವರ ಜೀವನ ಚರಿತ್ರೆಯಲ್ಲಿ ನಡೆದ ಅಪೂರ್ವ ಘಟನೆಗಳು, ಅದನ್ನು ಹೇಳಬಾರದು, ಅದು ರಹಸ್ಯ, ದೇವಗುಹ್ಯ ಅಂತ ನನಗೆ ಗೊತ್ತಿರೋದ್ರಿಂದ ಹೇಳುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಗೊತ್ತಿರುವುದನ್ನೂ ಕೆಲವು ಎಲ್ಲರ ಮುಂದೆ ಅಂಗಡಿಯಲ್ಲಿ ತೆರೆದಿಡುವ ಸೊತ್ತಲ್ಲ, ಅದು ಕೆಲವು ಗುಹ್ಯ ರಹಸ್ಯ ಅಂತ. ಅದನ್ನು ಆಪನಿಷ್ಟು ಅಂದರೆ ಯಾವುದು ರಹಸ್ಯವಲ್ಲವೋ ನಿಷಿದ್ಧವಲ್ಲವೋ ಹೇಳಬಹುದೋ ಅಷ್ಟನ್ನು, ಅದರಲ್ಲಿ ಎಷ್ಟು ನನಗೆ ಹೇಳಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು, ಅದರಲ್ಲಿ ಎಷ್ಟು ನಾನು ತಿಳಿದಿದ್ದೇನೆ ಅಷ್ಟನ್ನು. ಹೀಗೆ ಆಪನಿತು ಪೇಳುವೆ ಅನ್ನೋದು 2-3 ಹಂತದಲ್ಲಿ ಅದು ಆಗುವಷ್ಟು ಸಾಧ್ಯವಾಗುವಷ್ಟು, ಹೇಳಬಹುದಾದಷ್ಟು, ನಾನು ತಿಳಿದದ್ದಲ್ಲಿ ಹೇಳಲಿಕ್ಕೆ ಸಾಧ್ಯವಾಗುವಷ್ಟು, ಅದರಲ್ಲಿ ಹೇಳಬಹುದಾದಷ್ಟು. ಯಾವುದು ರಹಸ್ಯವೋ ಅದನ್ನು ಉಪಾಸನೆಯಿಂದ ಗುರುಮುಖದಿಂದಲೇ ತಿಳಿಬೇಕು. ಅದು ಪುಸ್ತಕದಲ್ಲಿ ಬರೆದಿಡುವುದಿಲ್ಲ ಅವರು. ಅದೂ ಕೂಡ ನಾನು ತಿಳಿದಷ್ಟು ಅನ್ನೋದು ತಿಳಿದದ್ದರಲ್ಲಿಯೂ ಕೂಡ ನನ್ನ ಸ್ವಶಕ್ತಿ ಅಲ್ಲ, ಗುರುಗಳ ಕರುಣದಿಂದ ಆಪನಿತು ಪೇಳುವೆ. ಅದನ್ನು ನಾನು ಪಡೆದದ್ದೂ ಗುರುಗಳ ಕರುಣದಿಂದ, ನಾನು ಹೇಳುವುದೂ ಗುರುಗಳ ಕರುಣದಿಂದ ಅಂತ ಹೇಳಿದ್ರು. ಯಾಕೆ ಈ ದೇವರ ದಯೆಯಿಂದ ಅಂತ ಹೇಳಿದೆ, ಗುರುಗಳ ಕರುಣದಿಂದ ಅಂತ ಹೇಳ್ತಾರೆ? ಯಾಕೆಂದರೆ ಗುರುಗಳ ಕರುಣದಿಂದ, ದೇವರ ದಯೆ ಎನ್ನುವುದು ಗುರುಗಳ ಕರುಣದಿಂದಲೇ ಬರುವಂಥದ್ದು. ಅದನ್ನ ಗುರುಗಳ ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಅಂತ ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತರು ಹೇಳ್ತಾರೆ. ಭಗವಂತನ ಭಕ್ತಿ ಬರುವುದಕ್ಕೆ ಮೊದಲು ಗುರುಗಳ ಕರುಣೆ ಬೇಕು ಅಂತ. ಆದ್ದರಿಂದ ಗುರುಗಳ ಕರುಣೆ ಇದೆ ಅಂದರೆ ಭಗವಂತನ ಕರುಣೆ ಇದೆ ಅಂತ ಅರ್ಥ. ಆದರೆ ಭಗವಂತನ ಕರುಣೆ, ಗುರುಗಳ ಕರುಣೆ ಇಲ್ಲ ಅಂತಂದರೆ ಭಗವಂತನ ಕರುಣೆ ಇಲ್ಲ ಅಂತಲೇ ಅರ್ಥ. ಭಗವಂತ ಜ್ಞಾನಿಗಳ ಅಧೀನ, ಅದರಿಂದ ಜ್ಞಾನಿಗಳಾದ ಗುರುಗಳು ಅನುಗ್ರಹ ಮಾಡಿದರೆ ಭಗವಂತ ಒಲಿತಾನೆ, ನನ್ನಿಂದ ನುಡಿಸ್ತಾನೆ. ಮುಖ್ಯವಾಗಿ ಬೇಕಾಗಿರುವುದು ಭಗವಂತನನ್ನು ತಿಳಿಸುವ ಗುರುಗಳು. ಗುರುಗಳಿಗೆ ನಾನು ಹಿಂದೆಯೂ ಹೇಳಿದ್ದೆ, ಋಗ್ವೇದದಲ್ಲಿ ಒಂದು ಬಹಳ ಸುಂದರವಾದ ಮಾತಿದೆ, ಸಪಿತುಃ ಪಿತಾ ಸತು ಅಂತ. ಜ್ಞಾನಿಗಳು ದೇವರಿಗೂ ಅಪ್ಪ ಅಂತ ಹೇಳ್ತಾರೆ. ಆದ್ದರಿಂದ ಪಿತುಃಪಿತ, ಜಗತ್ತಿಗೆ ತಂದೆ ಭಗವಂತ, ಜ್ಞಾನಿಗಳು ಭಗವಂತನಿಗೂ ಅಪ್ಪ ಅವರು. ಯಾಕೆಂದರೆ ಭಗವಂತನನ್ನು ಜಗತ್ತಿಗೆ ಕೊಡುವವರು ಅವರು, ಅರಿವು ಕೊಡುವವರು ಅವರು, ಭಗವಂತನಿಗೆ ಹೆಸರು ಕೊಡುವವರು, ನಾಮಕರಣ ಮಾಡುವವರು ಅವರು. ಅವರು ಜಗತ್ತಿಗೆ ತಂದೆಯಾದ ಭಗವಂತನಿಗೂ ಅಪ್ಪ ಅಂತ ಪ್ರಶಂಸೆ ಮಾಡ್ತಾರೆ ಋಗ್ವೇದದಲ್ಲಿ. ಆದ್ದರಿಂದ ಇವರು ಗುರುಗಳ ಕರುಣ, ಅದರಲ್ಲೂ ನೋಡಿ ಗುರುಗಳ ಕರುಣ ಅಂತ, ಗುರುವಿನ ಕರುಣ ಅಂತ ಹೇಳೋದಿಲ್ಲ ಅವರು. ಇದು ಒಂದೊಂದನ್ನು ಗಮನಿಸಬೇಕು ನಾವು. ಗುರುವಿನ ಕರುಣದಿಂದ ಅಂತ ಸಾಕು. ಆದರೆ ಯಾರೋ ನಮಗೆ ಉಪದೇಶ ಮಾಡಿದ ಒಬ್ಬರು ಗುರುಗಳು, ಗುರುಗಳ ಅನ್ನೋದಕ್ಕೂ 2 ಮುಖ ಇದೆ. ಗುರುಗಳು ಅನ್ನೋದನ್ನು ಆಚಾರ್ಯರು ಪರಿಪೂರ್ಣಂ ಗುರುಂಶ್ಚಾನ್ಗೀ ತಾರ್ಥಂ ವಕ್ಷ್ಯಾಮಿ ಲೇಷತಃ ಅಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಎಲ್ಲ ಕಡೆ ಭಗವಂತನನ್ನು ನಮಸ್ಕಾರ ಮಾಡುವಾಗ ಏಕವಚನ, ಗುರುಗಳನ್ನು ನಮಸ್ಕಾರ ಮಾಡುವಾಗ ಬಹುವಚನ ಪ್ರಯೋಗ ಮಾಡ್ತಾರೆ. ಒಬ್ಬರೇ ಅವರಿಗೆ ಭಗವಂತನೇ ಗುರು. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರು ಮಂಜಸೈವ ವಿಶೇಷತೋ ಮೇ, ನನಗೆ ಭಗವಂತನೇ ಗುರು ಅಂತಾರೆ. ಆದರೆ ಗುರು ದೇವರು ಅಂತನ್ನುವಾಗ ಏಕವಚನ, ಗುರುಗಳಾಗುವಾಗ ಬಹುವಚನ. ದೇವರನ್ನು ಹೇಳುವ ಬಹುವಚನ ಪ್ರಯೋಗಿಸುವುದಿಲ್ಲ ಅವರು, ಏಕವಚನ. ನಾರಾಯಣಂ ನಮಸ್ಕೃತ್ಯ, ನಾರಾಯಣನನ್ನು ನಮಸ್ಕರಿಸಿ. ಆಮೇಲೆ ಗುರುಂಶ್ಚ, ಗುರುಗಳನ್ನೂ ನಮಸ್ಕರಿಸಿ. ಗುರುಗಳು ಅಂದರೆ ಯಾರು? ವೇದವ್ಯಾಸ ರೂಪಿಯಾದ ನಾರಾಯಣನೇ. ಆದರೆ ಪ್ರತ್ಯೇಕ ನಮಸ್ಕಾರ ಮತ್ತು ಬಹುವಚನ. ಅದಕ್ಕೆ ಇಷ್ಟೇ ವಿಷಯ. ಭಗವಂತನಲ್ಲಿ ನಮಗೆ ಭಕ್ತಿಯ ಜೊತೆಗೆ ಆತ್ಮೀಯತೆ ಹೆಚ್ಚು.
ಗುರುಗಳ ಜೊತೆಗೆ ಆತ್ಮೀಯತೆಗಿಂತ ಹೆಚ್ಚು ಗೌರವ ಹೆಚ್ಚು ಇರಬೇಕು. ಇದು ಕ್ರಮ. ದೇವರ ಜೊತೆಗೆ ಸಲಿಗೆ ಇರಬೇಕು ನಮಗೆ. ದೇವರಂದರೆ ಹೆದರಬಾರದು, ಗುರುಗಳ ಬಗ್ಗೆ ಹೆದರಿಕೆ ಇರಬೇಕು. ಯಾಕೆ ಗುರುವೃಷ್ಟೇ ನ ಕಷ್ಟನ, ದೇವರು ಕೋಪಿಸ್ಕೊಂಡ್ರೆ ನಾವು ಹೆದರಬೇಕಾಗಿಲ್ಲ. ಯಾಕೆಂದರೆ ಗುರುಗಳ ಹೇಳಿಸಿ ಗುರುಗಳೇ ದೇವರಿಗೆ ಕೋಪ ಒಂದು ಒಂಚೂರು ರಾಜಿ ಮಾಡಿಸಿದ್ರೆ ಗುರುಗಳು ಮಾಡಿಸ್ತಾರೆ. ಆದರೆ ಗುರುಗಳು ಕೋಪಿಸ್ಕೊಂಡ್ರೆ ಯಾರು ರಾಜಿ ಮಾಡಿಸ್ಬೇಕು? ಆದ್ದರಿಂದ ದೇವರ ಬಗ್ಗೆ ಭಕ್ತಿ ಮಾತ್ರ, ಭಯ ಬೇಡ. ದೇವರು ಹೆದರುವ ವಸ್ತು ಅಲ್ಲ, ಗುರುಗಳ ಬಗ್ಗೆ ಭಯ ಭಕ್ತಿ ಬೇಕು. ಆದ್ದರಿಂದ ಆ ಭಯ ಗೌರವದ ಸೂಚಕ ಬಹುವಚನ. ದೇವರನ್ನು ಸಲಿಗೆಯಿಂದ ಏಕವಚನ ಅಂತ ಹೇಳ್ತೇವೆ, ಗುರುಗಳನ್ನು ಬಹುವಚನ ಅಂತ ಹೇಳ್ತೇವೆ. ಇದು ಸಾಮಾನ್ಯ, ನಾನು ಕಳೆದ ಬಾರಿ ಹೇಳಿದೆ, ಮನೆಯಲ್ಲಿ ಹಾಗೆ ತಾಯಿಯನ್ನು ಮಕ್ಕಳು ಏಕವಚನ ಕರೀತಾರೆ, ತಂದೆಯನ್ನು ಬಹುವಚನದಿಂದ. ಯಾಕೆ ಒಂದು ಸ್ವಲ್ಪ ತಂದೆಯ ಬಗ್ಗೆ ರಿಸರ್ವೇಷನ್ ಇದೆ, ಭಯ, ಡಿಸ್ಟೆನ್ಸು. ತಾಯಿ ಎಷ್ಟು ತೊಡೆ ಮೇಲೆ ಹೋಗಿ ಕೂತ್ಕೊಂಡು ಸಲಿಗೆಯಿಂದ ಹಠ ಮಾಡುವಷ್ಟು ಸಲಿಗೆ ತಂದೆಯ ಜೊತೆಗೆ, ತಂದೆಯನ್ನು ಬಹುವಚನ ಕರೀತಾರೆ, ತಾಯಿಯನ್ನು ಏಕವಚನ ಕರೀತಾರೆ ಮಕ್ಕಳು. ಹಾಗೆ ಭಗವಂತನನ್ನು ಏಕವಚನದಿಂದ ಕರೆದರೆ ಗುರುಗಳನ್ನು ಬಹುವಚನ ಕರಿಬೇಕು. ಅದ ರಿಸ್ಪೆಕ್ಟ್, ಒಂದು ಡಿಸ್ಟೆನ್ಸು, ಅಂತರ, ಅವರಿಗೂ ನಮಗೂ ಇರುವ ಅಂತರವನ್ನು ತೋರಿಸುವುದಕ್ಕೋಸ್ಕರ ಇದನ್ನು ಆಚಾರ್ಯರೂ ಮಾಡಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ಗುರುಗಳ ಕರುಣದಿಂದ ಅಂತ ಹೇಳಿದರು. ಅಷ್ಟೇ ಅಲ್ಲ, ಆಚಾರ್ಯರಿಗೆ ಒಬ್ಬರೇ ಗುರುಗಳು, ನಮಗೆ ಹಾಗಲ್ಲ. ಆಚಾರ್ಯರು ಆಮೇಲೆ ಆಚಾರ್ಯರಿಂದ ಅನೇಕ ನಮ್ಮಿಂದ ಹಿರಿಯರಾಗಿರ್ತಕ್ಕಂಥ ಜ್ಞಾನಿಗಳೆಲ್ಲ ಗುರುಗಳಲ್ವ. ಆದ್ದರಿಂದ ಈ ಪರಂಪರೆಯಲ್ಲಿ ಬಂದ ಎಲ್ಲ ಗುರುಗಳ ಕರುಣೆಯಿಂದ ಮತ್ತು ಒಬ್ಬೊಬ್ಬ ಗುರುವಿಗೂ ಬಹುವಚನ, ಅಂಥ ಅನೇಕ ಗುರುಗಳು. ಹೀಗೆ ಗುರುಗಳ ಕರುಣೆಯಿಂದ ಅಪನಿತು ಬೇಡುವೆ. ಹರಿಕಥಾಮೃತ ಸಾರ ಗುರುಗಳ ಕರುಣೆಯಿಂದ ಅಪನಿತು ಬೇಡುವೆ. ಅದನ್ನು ಕೇಳಬೇಕು ಯಾರು? ಪರಮ ಭಗವದ್ಭಕ್ತರು. ನೋಡಿ ಇಲ್ಲಿ ಹಾಗೆ ಪರಮ ಭಗವದ್ಭಕ್ತರು ಅಂದರು. ಇದೆಲ್ಲ ವೇದಶಾಸ್ತ್ರಗಳನ್ನು ಚೆನ್ನಾಗಿ ಓದಿದವರಿಗೆ ಮಾತ್ರ ಇದರ ಸ್ವಾರಸ್ಯ ಗೊತ್ತಾಗೋದು. ಏನು ಪರಮ ಭಗವದ್ಭಕ್ತರು ಏನಿದೆ ಇದರಲ್ಲಿ? ಪರಮ ಭಗವದ್ಭಕ್ತರು ಎಲ್ಲ ಶಬ್ದವೂ ಅರ್ಥವಾಗುತ್ತೆ. ಆದರೆ ಭಗವದ್ಭಕ್ತರು ಅಂತ ಹೇಳಲಿಲ್ಲ, ಪರಮ ಭಗವದ್ಭಕ್ತರು ಅಂತ ಹೇಳಿದರು. ಇದರ ಅರ್ಥ ಏನು ಅಂದರೆ, ಇದು ಮತ್ತೆ ಶ್ರುತಿ, ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ. ಭಗವಂತನಲ್ಲಿ ಪರಮಭಕ್ತಿ, ಪರಮ ಭಗವದ್ಭಕ್ತರು ಅಂದರೆ ಭಗವಂತನಲ್ಲಿ ಸರ್ವಾಧಿಕವಾದ ಭಕ್ತಿ. ಅದು ಯಾರಿಗಿರಬೇಕು ಅಂದರೆ, ಯಾರಿಗೆ ಭಗವಂತನಲ್ಲಿ ಸರ್ವಾಧಿಕವಾದ ಭಕ್ತಿ ಇದೆಯೋ ಅವರಿಗೆ ಗುರುವಿನಲ್ಲಿಯೂ ಭಕ್ತಿ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಯಾರು ಭಗವಂತನಲ್ಲಿ ಪರಮ ಭಕ್ತರೋ ಅವರು ಗುರುಭಕ್ತಿ ಉಳ್ಳವರೇ ಇದ್ದಾರೆ. ಅದನ್ನ ಭಗವದ್ಭಕ್ತಿ ಗುರುಭಕ್ತಿ ಉಳ್ಳವರು ಅಂತ ತೋರಿಸುವುದಕ್ಕೋಸ್ಕರ ಬರೇ ಭಗವದ್ಭಕ್ತಿ ಅಲ್ಲ, ಪರಮ ಭಗವದ್ಭಕ್ತರು ಅಂದರೆ ಭಗವಂತನಲ್ಲಿ ಪರಮ ಭಕ್ತಿ, ಸರ್ವಶ್ರೇಷ್ಠವಾದಂಥ ಪ್ರೀತಿ ಯಾರಲ್ಲಿರಬೇಕು? ಭಗವಂತನಲ್ಲಿರಬೇಕು. ಅದಕ್ಕೆ ಅನುಗುಣವಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ದೇವತೆಗಳಲ್ಲಿ ಗುರುಗಳಲ್ಲಿ ಭಕ್ತಿ ಇರಬೇಕು. ಅಂಥವರು ಪರಮ ಭಗವದ್ಭಕ್ತರು. ಅವರು ಇದನ್ನು ಆದರದಿ ಕೇಳುವುದು ಅಂತ. ಆದರ ಅಂದರೂ ಅಷ್ಟೇ, ಎರಡು ವಿಷಯ. ಆದರ ಅಂದರೆ ಮೇಲ್ನೋಟಕ್ಕೆ ಆದರ ಅಂದರೆ ಇಂಟ್ರೆಸ್ಟ್ ಅಂತ ಹೇಳ್ತೇವಲ್ಲ ನಾವು, ಆರ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೇವಲ್ಲ. ಒಂದು ಗ್ರಂಥವನ್ನು ಆಸಕ್ತಿ ಅಂತ ಹೇಳ್ತೇವಲ್ಲ, ಶ್ರದ್ಧೆ, ಆಸಕ್ತಿಯೇ ಇಲ್ಲದೇ ಇದ್ದರೆ ಅದು ಇದ್ದದ್ದು ಹೊಳೆಯೋದಿಲ್ಲ. ಯಾವುದೇ ಒಂದು ಗ್ರಂಥ ಓದುವುದರಿಂದ ಹೊಳೆಯೋದಲ್ಲ, ಅದನ್ನು ಆಸಕ್ತಿಯಿಂದ ಓದಿದರೆ ಹೊಳೆಯುತ್ತೆ. ಏನೋ ಹೇಳಿದ್ದಾರೆ ಸುಮ್ಮನೆ ಕಾಲಹರಣ ಅಂತ ಓದಿದರೆ ಏನು ಹೊಳೆಯೋದೇ ಇಲ್ಲ. ಅದರಲ್ಲಿ ಇದ್ದದ್ದು ಹೊಳಿಬೇಕಾಗಿದ್ದರೂ ಮೊದಲು ನಮಗೆ ಅದರಲ್ಲಿ ಇದ್ದದ್ದನ್ನು ತಿಳಿಯುವ ಆಸಕ್ತಿ ಬೇಕು. ಆದ್ದರಿಂದ ನೀವು ಇದನ್ನು ಓದಿದರೆ ಉಪಯೋಗ ಇಲ್ಲ, ಆಸಕ್ತಿ ಇಟ್ಟು ಓದಿ. ಅಂದರೆ ಇದರಲ್ಲಿ ಹೇಳಿರ್ತಕ್ಕಂಥ ಅಪೂರ್ವ ವಿಷಯಗಳು ನಿಮಗೆ ತಿಳಿಯುತ್ತವೆ. ಒಂದು ಆದರ ಅಂದರೆ ಆಸಕ್ತಿ, ಇಂಟರೆಸ್ಟ್, ಇನ್ವಾಲ್ವ್ಮೆಂಟ್. ಎರಡನೇದು ಆದರ ಅಂದರೆ ಆದರೋ ಭಜನಂ ಭಕ್ತಿ. ಇದು ಸುಮ್ಮನೆ ನೀವು ಒಂಥರ ಅಂದರೆ ಸ್ಕಾಲರ್ಶಿಪ್, ಪಾಂಡಿತ್ಯದ ಮದದಿಂದ ಓದಿದರೆ ಉಪಯೋಗ ಇಲ್ಲ, ಭಕ್ತಿಯಿಂದ ಓದಿರಿ. ಆದರ ಅಂದರೆ ಭಕ್ತಿ ಅಂತ ಇನ್ನೊಂದು ಅರ್ಥ. ಇದನ್ನು ಭಕ್ತಿಯಿಂದ ಓದಿರಿ, ಶರಣಾಗರಿ. ಇದನ್ನು ಭಕ್ತಿಯಿಂದ ಓದಿ, ಆಸಕ್ತಿಯಿಂದ ಓದಿ, ಆಗ ಇದರ ರಹಸ್ಯ ತಿಳಿಯುತ್ತೆ. ಇದರ ಆದರದಿ ಇದೊಂದು ಕೊನೆಯ ಶಬ್ದ ಬಹಳ ವಿಚಿತ್ರವಾದ್ದು, ನೀವು ಗಮನಿಸಿದ್ದೀರೋ ಇಲ್ಲೋ ನನಗೆ ಗೊತ್ತಿಲ್ಲ. ಕೇಳುವುದು ಅಂತ. ಕೇಳುವುದು ಅನ್ನೋದು ನಿಜವಾಗಿ ಅದು ವರ್ಬ್ ಅಲ್ಲ, ನೌನ್. ಅದು ನಾವು ಯೂಸ್ ಮಾಡುವಾಗ ಕೇಳುವುದು, ಹೇಳುವುದು ಅಂದರೆ ಕೇಳುವಿಕೆ, ಹೇಳುವಿಕೆ ಅಂತ ಅರ್ಥ. ಇಲ್ಲಿ ಕೇಳುವುದು ಅಂದರೆ ಇದನ್ನು ಕ್ರಿಯಾಪದವಾಗಿ ಬಳಸಿದ್ದಾರೆ. ಸಾಮಾನ್ಯವಾಗಿ ಕೇಳುವುದು ಅಂದರೆ ನಾವು ಮಾತಾಡುವಾಗ ನೀವು ಇದನ್ನು ಕೇಳುವುದು ಅಂದರೆ ಏನರ್ಥ ಇಲ್ಲ. ಕೇಳುವುದು ಅಂದರೆ ಕೇಳುವಿಕೆ, ಟು ಹಿಯರ್, ಹಿಯರಿಂಗ್, ಲಿಸನಿಂಗ್ ಟು ಅಷ್ಟೇ. ಕೇಳುವಿಕೆ, ಕೇಳುವುದು ಅಂದರೆ ಕೇಳುವಿಕೆ, ಮಾಡುವುದು ಅಂದರೆ ಮಾಡುವಿಕೆ, ಕ್ರಿಯಾಪದ ಅಲ್ಲ ಅದು. ಕ್ರಿಯೆ ಅದು ಬರೇ ಮಾಡುವುದು ಅನ್ನೋದು ನೌನ್ ಅದು, ಆದರೆ ಅದನ್ನು ಕ್ರಿಯಾಪದವಾಗಿ ಬಳಸಿದ್ದಾರೆ. ಇದು ಒಂದು ಅಪೂರ್ವ ವಿಷಯ. ಇದು ಯಾವಾಗಲೂ ಇದು ನೌನನ್ನು, ನಾಮಪದವನ್ನು ಕ್ರಿಯಾಪದವಾಗಿ ಕನ್ನಡದಲ್ಲಿ ಬಳಸಿದಾಗ ಅದು ಗೌರವ ಸೂಚಕವಾಗ್ತದೆ. ಮತ್ತು ಅಂದರೆ ಆ ಕೇಳುವುದು ಅಂದರೆ ತಾವು ಕೇಳುವಂಥವರಾಗಬೇಕು ಅಂತ ಹೇಳ್ತೇವಲ್ಲ, ಕೇಳಬೇಕು ಅನ್ನೋದನ್ನು ಕೇಳುವಂಥ, ಅದರಲ್ಲಿ ವಿಧಿ ಇಲ್ಲ. ಕೇಳಬೇಕು ಅಂದರೆ ವಿಧಿ, ನೀವಿದನ್ನು ಕೇಳಿರಿ ಅಂದರೆ ಅದನ್ನೊಂಥರ ಆರ್ಡರ್ ಮಾಡುವ ಧ್ವನಿ ಇದೆ. ಆ ವಿಧಿ ಇಲ್ಲ,
ಅನುನಯ ಇದೆ, ತಾವಿದನ್ನು ಕೇಳುವುದು ಅಂದರೆ ಅದನ್ನು ಪ್ರೀತಿಯಿಂದ ನಮ್ಮನ್ನು ಓಲೈಸಿ ಕೇಳಪ್ಪ, ಕೇಳಿ ಉದ್ಧಾರ ಆಗು ಅನ್ನುವ ಅನುನಯ ಇದೆ, ಸೌಜನ್ಯ ಇದೆ. ನೀವಿದನ್ನು ಕೇಳಿ ಅಂದಾಗ ಒಂದು ಔದ್ಧತ್ಯ ಬರುತ್ತೆ, ಕೇಳಿ ಅನ್ನೋ ಆಜ್ಞೆ ಮಾಡ್ತಕ್ಕಂಥ ಧ್ವನಿ ಬರುತ್ತೆ. ನೀವಿದನ್ನು ಕೇಳಬೇಕು, ಅದು ಆಜ್ಞೆ ಆಯಿತು, ಕೇಳಿದರೆ ಹಾಳ ಹೋಗುತ್ತೀರಿ ಎಂದಾಗಾಯಿತು. ಅದನ್ನು ಕೇಳುವುದು ಅನ್ನುವಾಗ ಅದು ತನ್ನ ಪೂರ್ತಿ ಅಹಂಕಾರವನ್ನು ಕಳ್ಕೊಂಡು ನಾನು ಏನೋ ಕೊಡ್ತಾ ಇದ್ದೇನೆ, ನೀವು ದಯವಿಟ್ಟು ಆಲಿಸಿ ಅಂತ ಅನ್ನುವಂಥ ಅಂದರೆ ಒಂದೊಂದು ಶಬ್ದದಲ್ಲೂ ಸೌಜನ್ಯ, ಅಹಂಕಾರ ಕರಗಿಸುವಂತಹ ಒಂದು ಪ್ರಕ್ರಿಯೆ ಇದೆ. ಕೇಳುವುದು ಅನ್ನೋದನ್ನು ಕ್ರಿಯಾಪದವಾಗಿ ಬಳಸುವುದೇ ಒಂದು ಚಮತ್ಕಾರ. ಅದು ನೋವು, ಅದು ನಿಜವಾಗಿ ಕ್ರಿಯಾಪದ ಅಲ್ಲ. ನಾವು ಮಾತಾಡುವಾಗ ಅದನ್ನು ಕೇಳುವುದು ಅನ್ನೋದನ್ನು ಕ್ರಿಯಾಪದವಾಗಿ ಬಳಸುವುದು ಬಹಳ ವಿರಳ. ಹೀಗೆ ಒಂದು ಪ್ರತಿಜ್ಞಾ ವಾಕ್ಯದಿಂದ ಹರಿಕಥಾಮೃತ ಸಾರದ ಒಂದು ಉದ್ದೇಶವನ್ನು ಹೇಳಿ ಆಮೇಲೆ ಪ್ರಥಮ ಒಟ್ಟು ಅದು ಒಂದೊಂದು ಸಂಧಿಯಲ್ಲಿ ಮೊದಲನೆಯದ್ದು ಮಂಗಲಾಚರಣ ಸಂಧಿ. ಮಂಗಲಾಚರಣ ಸಂಧಿ ನಮ್ಮಲ್ಲಿ ಮಂಗಲಾಚರಣೆಗೆ ಒಂದು ವಿಶೇಷವಾದಂಥ ಪರಿಪಾಠ ಇದೆ. ಹೇಗೆ ಮಂಗಲಾಚರಣೆ ಮಾಡಬೇಕು ಅನ್ನೋದನ್ನು ವೇದವ್ಯಾಸರು ಮಹಾಭಾರತದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಏನು ಅಂದರೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರಯೇತ್ ಅಂತ. ಯಾವುದೇ ಒಂದು ಜಯ ಅಂತಂದರೆ ಮಹಾಭಾರತ ಅಂತ ಒಂದೇ ಅಲ್ಲ, ಯಾವುದು 18ಕ್ಕೆ ಸಂಬಂಧಪಟ್ಟದು ಅದೆಲ್ಲ ಜಯ. ನಾನು ಅದನ್ನು ಕಳೆದ ಬಾರಿ ಹೇಳಿದ್ದೆ. ಜ ಅಂದರೆ ಕಾಖ ಗಾಘಾಂಗ ಚ ಛ ಜ 8, ಯ ಅಂದರೆ ಎರಲವ 1 ಕಟಪಯಾದಿ, ಅದನ್ನು 18. ಜಯ ಅಂತಂದರೆ 18. ಇದು ಮತ್ತೆ ನ್ಯೂಮರಾಲಜಿ. 18ಕ್ಕೆ ಸಂಬಂಧಪಟ್ಟ ಎಲ್ಲ ಸಂಗತಿಯೂ ಜಯ. 18 ಅಂದರೆ ಏನು? 18 ಅಂದರೆ 15 ಬೇಲಿಗಳ ಒಳಗೆ ಸಿಕ್ಕಿ ಹಾಕಿಕೊಂಡಿರತಕ್ಕಂಥ ಜೀವ 16ನೇವ. ಜೀವನಿಗೆ ಇದೇ ಸಂಸಾರ. ಜೀವ 16ನೇವನು, ಅವನಿಗೆ 15 ಬೇಲಿಗಳು. ಶ್ರದ್ಧಾ ಖಂ ವಾಯುರ್ಜ್ಯೋತಿರಾಪ ಪೃಥಿವೀ ಇಂದ್ರಿಯಂ ಮನೋ ಅನ್ನಂ ಅನ್ನಾದ್ವೀರ್ಯಂ ತಪೋ ಮಂತ್ರ ಕರ್ಮ ಲೋಕಾಹ ಲೋಕೇಶು ನಾಮಚ. ಈ 15 ಬೇಲಿಗಳು, 15 ಬೇಲಿಗಳಿಂದ ಸುತ್ತು ಹಾಕಿ ಬದ್ಧನಾಗಿರತಕ್ಕ 16ನೇವನು ಜೀವ. ಅದರಿಂದ ಈ 15ರ ಒಟ್ಟಿಗಿರುವ 16 ಅಂದರೆ ಸಂಸಾರದಲ್ಲಿರತಕ್ಕ ಜೀವ. ಅವನಿಗೆ ಈ 15 ಬೇಲಿ ಹಾಕಿದವಳು ಯಾರು? ಪ್ರಕೃತಿಯವಳೆ 17. ಆ ಬೇಲಿಯಿಂದ ಬಿಡಿಸುವವನು ಯಾರು? ಭಗವಂತ, ಅವನೇ 18. ಅಲ್ಲಿ ಜಯ ಆಯಿತು. ಈ 18 ಅಂದರೆ ಬಂಧನದಿಂದ ಕಳಚಿಕೊಂಡು ಮೋಕ್ಷಕ್ಕೋಸ್ಕರ ಭಗವಂತನಿಗೆ ಶರಣಾಗುವ ಪ್ರಕ್ರಿಯೆ ಎಲ್ಲೆಲ್ಲಿದೆ ಅದೆಲ್ಲವೂ ಜಯ. ಸೋಲು ಅಂದರೆ ಸಂಸಾರ, ಜಯ ಅಂದರೆ ಮೋಕ್ಷ. ಅದರಿಂದ ಮೋಕ್ಷ ಸಾಧನವಾದ ವಿದ್ಯೆ ಏನಿದೆ, ಅಧ್ಯಾತ್ಮ ವಿದ್ಯೆ ಏನಿದೆ, ಅದೆಲ್ಲಕ್ಕೂ ಜಯ ಅಂತ ಹೆಸರು. 18 ಅದು, ಅದರ ನ್ಯೂಮರಾಲಜಿ 18. 15 ಬೇಲಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜೀವನನ್ನು 18ರೆಡೆಗೆ ಕೊಂಡೊಯ್ಯುವ ಒಂದು ಪ್ರಕ್ರಿಯೆ. 16 ಇದು ಬಹಳ ಬ್ಯೂಟಿಫುಲ್ ಆದಂಥ ಮ್ಯಾಥಮೆಟಿಕ್ಸ್. 16 16 ಅಂದರೆ ಜೀವ. ಅವನ ಈಚೆ ಅವನಿಗೆ ಬಂಧನವನ್ನು ಹಾಕಿರತಕ್ಕಂಥ ಪ್ರಕೃತಿ ಇದ್ದಾಳೆ. 17 18 ಬಂಧನದಿಂದ ಬಿಡುಗಡೆಗೊಳಿಸುವಂಥ ಭಗವಂತ ಇದ್ದಾನೆ. 16ರ ಈಚೆ 17 18 ಇದೆ. 16ರ ಈಚೆ 15 ಬೇಲಿಗಳಿವೆ. ನಾಮದ ಬೇಲಿ, ಲೋಕದ ಬೇಲಿ, ಅನ್ನದ ಬೇಲಿ, ಪಂಚಭೂತಗಳ ಬೇಲಿ ಇದೆ. 15 ಬೇಲಿಗಳಿವೆ. ಈ 15 ಬೇಲಿಗಳ ಕಡೆಗೆ ಅದು ಈ 16 ಯಾವ ಕಡೆಗೆ ಮುಖ ಮಾಡಿಕೊಂಡಿರಬೇಕು ಅನ್ನುವುದಷ್ಟೇ ಪ್ರಶ್ನೆ. ಈ ಕಡೆ ಮುಖ ಮಾಡಿದರೆ 15 ಬೇಲಿಗಳೇ ಕಾಣೋದು, ಭಗವಂತ ಕಾಣೋದಿಲ್ಲ. ಯಾಕೆಂದರೆ ಬೆನ್ನು ಹಾಕಿ ನಿಂತರೆ ಕಾಣೋದು ಹೇಗೆ? ಈ ಕಡೆ ತಿರುಗಿದರೆ 18ರ ಸಾಕ್ಷಾತ್ಕಾರ ಆಗುತ್ತೆ, 15 ಕಾಣೋದಿಲ್ಲ. ಹಾಗೆ 15 ಬೇಲಿಗಳಿಲ್ಲ. ಹೀಗೆ 15 16 15ರ ಕಡೆಗೆ ತಿರುಗಿರುವುದು ಸಂಸಾರ, 18ರ ಕಡೆಗೆ ತಿರುಗುವುದು ಬಿಡುಗಡೆ. ಇದು ಇಷ್ಟೇ ಫಿಲಾಸಫಿ, ಇದೇ ಜಯ. ಆದ್ದರಿಂದ 16ಅನ್ನು 15ರ ಕಡೆಗೆ ತಿರುಗಿ 15ರಲ್ಲೇ ಮುಳುಗಿರುವ 16ಅನ್ನು 15ರಿಂದ ಬಿಡುಗಡೆಗೊಳಿಸಿ 17ರ ಮೂಲಕ 18ರ ಕಡೆಗೆ ಕಳಿಸ್ತಕ್ಕಂಥ ಪ್ರಕ್ರಿಯೆ ಫಿಲಾಸಫಿ. ಇದು ಜಯ. ಆದ್ದರಿಂದ ಎಲ್ಲವೂ ಅಧ್ಯಾತ್ಮದ ಪ್ರಮೇಯವನ್ನು ಒಳಗೊಂಡ ಸಮಸ್ತ ಗ್ರಂಥಗಳು ಜಯ. ಅಧ್ಯಾತ್ಮ ಮೋಕ್ಷ ಸಾಧನ ವಿದ್ಯೆ ಏನಿದೆ ಅದು ಎಲ್ಲವೂ ಜಯ. ಅದನ್ನು ನಾವು ಅಧ್ಯಯನ ಮಾಡಬೇಕಾಗಿದ್ದರೆ ಇಷ್ಟು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾವುದೆಲ್ಲ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ. 6 ನಮಸ್ಕಾರಗಳು. 6 ನಮಸ್ಕಾರಗಳು ಯಾವುದೆಲ್ಲ? ಒಂದು ಭಗವಂತನಿಗೆ, ಆಮೇಲೆ ನರ ಮತ್ತು ನರೋತ್ತಮ. ನರ ಅಂತಂದರೆ ಶೇಷ, ನರೋತ್ತಮ ಅಂತಂದರೆ ವಾಯು. ಬ್ರಹ್ಮದೇವರು, ಬ್ರಹ್ಮವಾಯುಗಳು ನರೋತ್ತಮರು. ಯಾಕೆಂದರೆ ಜೀವಕೋಟಿಯಲ್ಲಿ ಶ್ರೇಷ್ಠ ಆದವರು ಅಂದರೆ ಬ್ರಹ್ಮವಾಯುಗಳು. ನರ ಅಂದರೆ ಶೇಷ. ಯಾಕೆ ಅಂತಂದರೆ ಶೇಷ ನಮಗೆ ಅಧ್ಯಯನಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ತತ್ವ, ಶೇಷ ತತ್ವ. ಅದು ಏನು ವಿಶೇಷ ಅಂತಂದರೆ ನಮ್ಮ 4 ಜನ ಪುರುಷರು, ಅಂದರೆ 4 ಜನ ಪುರುಷರು ಅಂದರೆ ದೇವತೆಗಳಿಗೆ ಚತ್ವಾರಃ ಪುರುಷಾಃ ಇತಿ ಬಾಧ್ವಃ ಅಂತ ಹೇಳ್ತಾರೆ ಐತರೇಯ ಉಪನಿಷತ್ನಲ್ಲಿ. 4 ಜನ ಪುರುಷರು ನಮ್ಮೊಳಗಿದ್ದಾರೆ ಅಂತ.
ಅದು ಯಾರು ಅಂದರೆ ಶರೀರ ಪುರುಷ, ಛಂದಃ ಪುರುಷ, ವೇದ ಪುರುಷ, ಸಂವತ್ಸರ ಪುರುಷ ಅಂತ. ಅದರಲ್ಲಿ ಶರೀರ ಪುರುಷ ಅಂದರೆ ಶರೀರ ಪುರುಷ ಶಿವ. ನಮ್ಮ ಅನ್ನ ಮತ್ತು ಮಣ್ಣು ಮತ್ತು ನೀರು, ಈ ಅನ್ನಮಯ ದೇಹ ಅದನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿ ಅದು ಶಿವಶಕ್ತಿ, ರುದ್ರದೇವರು. ಅದು ಅನ್ನಮಯ ಕೋಶವನ್ನು ರಕ್ಷಣೆ ಮಾಡತಕ್ಕಂಥದ್ದು. ಛಂದಃ ಪುರುಷ ಅಂದರೆ ಅವರು ಶೇಷದೇವರು. ಅವರೇನು ಮಾಡ್ತಾರೆ ಅಂದರೆ ಈ ಮಣ್ಣು ನೀರಿನಲ್ಲಿರ್ತಕ್ಕಂಥದ್ದು, ಅದ್ರ ಮೇಲಿರ್ತಕ್ಕಂಥದ್ದು ಪ್ರಾಣಮಯ ಕೋಶವನ್ನು ರಕ್ಷಣೆ ಮಾಡ್ತಕ್ಕವರು. ಅಂದರೆ ಬೆಂಕಿ, ಗಾಳಿ, ಆಕಾಶ, ಇದು ಅದರ ಮೇಲಿರ್ತಕ್ಕಂಥ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅನ್ನೋದು ಶೇಷನಿಗೆ ಸಂಬಂಧಪಟ್ಟದ್ದು. ನಮ್ಮ ಎಲ್ಲ ಯೋಚನೆಗಳು, ನಮ್ಮ ಎಲ್ಲ ಚಿಂತನೆಗಳು ಪ್ರಾಣಮಯ ಕೋಶದ ಮೂಲಕ ಆಗುವುದಲ್ವ. ಮಣ್ಣು ಇದೆ, ನೀರಿದೆ, ಅದರಿಂದ ದೇಹ ಇದೆ, ಅದು ಸತ್ತ ಮೇಲೂ ಇರುತ್ತೆ. ಆದರೆ ಪ್ರಾಣ ಇಲ್ಲ, ಪ್ರಾಣಮಯ ಕೋಶ ಇಲ್ಲ, ಅದರಿಂದ ಸತ್ತ ಮೇಲೆ ಏನೂ ಇಲ್ಲ. ಆದ್ದರಿಂದ ಈ ದೇಹದಲ್ಲಿ ಇದು ಬರೀ ಮಣ್ಣಿನ ಬೊಂಬೆ ಅಲ್ಲ, ಇದರೊಳಗೆ ರಕ್ತ ಸಂಚಾರ ಆಗ್ತಾ ಇದೆ, ಒಳಗಿನಿಂದ ಟೆಂಪರೇಚರ್ ಇದೆ, ಒಳಗಿನಿಂದ ಸ್ಪೇಸ್ ಇದೆ, ಒಳಗಿನಿಂದ ಗಾಳಿ ಇದೆ, ಜೀವ ಸಂಚಾರ ಆಯಿತು. ಅದರಿಂದ ಜೀವ ಸಂಚಾರ ಆಗಿ ಒಳಗಿನಿಂದ ಮನಸ್ಸಿನಿಂದ ಮನನ ಮಾಡತಕ್ಕಂಥ ಕ್ರಿಯೆ ಆಗುವುದೇ ಶೇಷದೇವರಿಂದ. ಆದ್ದರಿಂದ ಅವರನ್ನು ಅಷ್ಟೇ ಅಲ್ಲ, ನಾವು ಮಾತನಾಡುವುದು, ಎಲ್ಲ ಕ್ರಿಯೆ, ಮಾತನಾಡುವ ಕ್ರಿಯೆ, ಮಾತು ಜ್ಞಾನಕ್ಕೆ ಮೂಲ. ಶಬ್ದಾಹ್ವಯಂ ಜ್ಯೋತಿ ಅಂತ, ಮಾತು ಅನ್ನುವುದು ಒಂದು ಬೆಳಕಾಗಿ ನಮ್ಮಲ್ಲಿ ಸೇರಿದ್ದು ಪ್ರಾಣಮಯ ಕೋಶದಿಂದ. ನಾವು ಪ್ರಾಣಮಯ ಕೋಶ ಸರಿ ಇದ್ದಾಗ ಮಾತಾಡ್ತೇವೆ, ಪ್ರಾಣಮಯ ಕೋಶ ಇಲ್ಲದಿದ್ದರೆ ಮಾತಿಲ್ಲ. ದೇಹ ಇರುತ್ತೆ, ಮಾತು ಬಿದ್ದು ಹೋಯ್ತಪ್ಪ, ಮಾತಾಡಲಿಕ್ಕೆ ಬರೋದಿಲ್ಲ, ಬರೇ ಉಸಿರಾಡ್ತಾ ಇದ್ದೇನೆ ಅಂತ ಅಂದ. ಪ್ರಾಣಮಯ ಕೋಶದಲ್ಲಿ ಮಾತಿನ ಮೂಲಕ ನನ್ನ ಅನುಭವವನ್ನು ನಾನು ನಿಮಗೆ ಕೊಡ್ತೇನೆ, ನಿಮ್ಮ ಅನುಭವವನ್ನು ನೀವು ನನಗೆ ಕೊಡ್ತೀರಿ, ನಾವು ಹಂಚಿಕೊಳ್ತೇವೆ. ಅನುಭವವನ್ನು ಒಂದು ಅನುಭವದಿಂದ ಇನ್ನೊಂದು ಅನುಭವಕ್ಕೆ ನೆಗೆದು ಎತ್ತರಕ್ಕೇರ್ತೇವೆ. ಅದರಿಂದ ಮನುಷ್ಯನ ಜ್ಞಾನದ ವೃದ್ಧಿಗೆ ಮೂಲಭೂತವಾದಂಥದ್ದು. ಇವತ್ತು ಋಷಿಗಳು ಮಾತಿನ ಮೂಲಕ ನಮಗೆ ಕೊಟ್ಟದ್ರಿಂದ ಅಲ್ವೇ ನಾವು ಇದನ್ನೀಗ, ಜಗನ್ನಾಥದಾಸರು ಮಾತಿನ ಮೂಲಕ ಕೊಟ್ಟದ್ರಿಂದ ಅಲ್ವೇ ನಾವು ಇವತ್ತು ಚಿಂತನೆ ಮಾಡ್ತಾ ಇರೋದು. ಅದರಿಂದ ನಾಲೆಜ್, ವಿಸ್ಡಮ್ ಬೆಳೆಯೋದು ಮಾತಿನ ಮೂಲಕ. ಮಾತು ಅನ್ನೋದು ಛಂದಃ ಪುರುಷ, ಶೇಷದೇವರಿಂದ. ಆದ್ದರಿಂದ ನಮಗೆ ಈ ಜ್ಞಾನದ ಮೂಲಾಧಾರ ಪ್ರಾಣಮಯ ಕೋಶದಲ್ಲಿ ಇರತಕ್ಕಂಥದ್ದು, ಅದು ಶೇಷದೇವರಿಗೆ ಸಂಬಂಧಪಟ್ಟದ್ದು, ಶೇಷ ತತ್ವಕ್ಕೆ. ಅದನ್ನು ನರ. ಆಮೇಲೆ ಜ್ಞಾನದಿಂದ ಮುಂದಕ್ಕೆ ಹೋದರೆ ಮನೋಮಯ ಕೋಶವು ಅವರಿಗೆ ಸೇರಿದ್ದು. ಆಮೇಲೆ ಮನೋಮಯ ಕೋಶದಿಂದ ಮನನ ಮಾಡುವಂಥದ್ದು, ಅದು ವೇದಪುರುಷ. ವೇದಪುರುಷ ಏನು ಮಾಡ್ತಾನೆ, ಮನೋಮಯ ಕೋಶಕ್ಕೆ ಬಂತು. ಅನ್ನಮಯ, ಪ್ರಾಣಮಯಿಂದ ಮನಸ್ಸು, ಬುದ್ಧಿ, ಅಹಂಕಾರ, ಈ ಮೂರು ಕೋಶ ಸೇರಿ ಮಣ್ಣು, ನೀರು, ಇದು ಮನೋಮಯ ಕೋಶ. ಇದು ಮೊದಲನೇದು ಅನ್ನಮಯ ಕೋಶ ಆಯಿತು. ಬೆಂಕಿ, ಗಾಳಿ, ಆಕಾಶ ಪ್ರಾಣಮಯ ಕೋಶ ಆಯಿತು. ಮನೋಮಯ ಕೋಶದಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ, ಇದು ಮೂರು ಸೇರಿ ಮನೋಮಯ ಕೋಶ ಆಯಿತು. ಅದು ಮನೋಮಯ ಕೋಶ ವೇದಪುರುಷ. ಅದು ಗರುಡನಿಗೆ ಸಂಬಂಧಪಟ್ಟದ್ದು. ಅವನೇನು ಮಾಡ್ತಾನೆ, ನಾವು ವೇದವನ್ನು ಓದಿದರೆ ಸಾಲದು, ಮನನ ಮಾಡಬೇಕಾಗತ್ತೆ. ಸುಮ್ಮನೆ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ಮೃತ್ಯುಜಂ ಹೋತಾರಂ ರತ್ನಧಾತಮಂ, ಏನದು ಮಂತ್ರ ಅಷ್ಟೇ. ಏನು ಹೇಳಿತು ಯಾರಿಗೊತ್ತು? ಹಾಗಲ್ಲಲ್ಲ, ನಮಗೆ ಆ ಮಂತ್ರ ಅರ್ಥ ಅನುಸಂಧಾನ ಆಗಬೇಕು. ಮಂತ್ರದಲ್ಲಿ ಹೇಳಿದ್ದನ್ನು ನಾವು ಜೀರ್ಣಿಸಿಕೊಂಡು ಆಚರಣೆಗೆ ತರಬೇಕು. ಅದಕ್ಕೆ ಮನಸ್ಸು ಬೇಕು, ಮನನ, ಮೆಡಿಟೇಷನ್, ಅರ್ಥದ ಚಿಂತನ. ಅದು ಮನೋಮಯ ಕೋಶದಿಂದ ನಡೆಯುವಂಥದ್ದು. ಮನೋಮಯ ಕೋಶದಿಂದ ಅರ್ಥದ ಮನನ ನಡೆಯಬೇಕು. ಆ ಮನನ ಮಾತಿಗೂ ಕೂಡ, ಮಾತು ನಾನು ಕೇಳಿದ್ದ ನಿಮ್ಮ ಮನಸ್ಸು ಕೆಲಸ ಮಾಡಿದ್ದು, ನಾನು ಮಾತಾಡಿದ್ದು ನಿಮಗೆ ಅರ್ಥವೇ ಆಗೋದಿಲ್ಲ. ನೀವು ಮನಸ್ಸು ಕೊಟ್ಟರೆ ತಾನೇ ನಾನು ಹೇಳಿದ ಮಾತು ಅರ್ಥವಾಗೋದು. ಅದನ್ನ ಮಾತಿನ ಮುಂದಿನ ಪ್ರೋಸೆಸ್ಸು ಅದು ಮನನ. ಆ ಕ್ರಿಯೆಯನ್ನು ಮಾಡ್ತಕ್ಕಂಥದ್ದನ್ನು ಅದು ಮನೋಮಯ ಕೋಶಕ್ಕೆ ಸಂಬಂಧದ್ದು, ಅದು ಶೇಷಗರುಡರಿಗೆ ಸಂಬಂಧಪಟ್ಟದ್ದಾಯಿತು. ಅಲ್ಲಿಂದ ಮುಂದೆ ಚಿತ್ತ, ವಿಜ್ಞಾನಮಯ ಕೋಶ ಇದೆ. ಚಿತ್ತ ನಾವು ಕೇಳಿದ್ದನ್ನು ನೆನಪಿಟ್ಟುಕೊಳ್ಳುವ ಸೆಲ್, ಅದು ಮೆಮೊರಿ ಶೆಲ್. ಆ ಕೇಳಿದ್ದನ್ನು ನೆನಪಿಟ್ಟುಕೊಂಡು ತಾನೇ ಜ್ಞಾನ ಬೆಳೆಯೋದು. ಕೇಳಿದ್ದೆಲ್ಲ ಮರೆತು ಹೋದರೆ ಎಷ್ಟು ಸರ್ತಿ ಕೇಳಿದ್ರೆ ಸ್ವಾಮಿ ಒಂದೊಂದು ನೆನಪು ಉಳಿಯೋದಿಲ್ಲ, ಮತ್ತು ಕೇಳಿ ಏನು ಉಪಯೋಗ ಅಂತ ಬಿಟ್ಟೇ ಬಿಡ್ತೀವಿ. ಕೇಳಿದ್ದು ನೆನಪು ಉಳಿದರೆ ಕೇಳಿದ್ದು ಸಾರ್ಥಕ ಆಗೋದು. ಆ ಸ್ಮರಣ ಶಕ್ತಿಯನ್ನು ಕೊಡತಕ್ಕಂಥದ್ದು ವಿಜ್ಞಾನಮಯ ಕೋಶ. ಅದು ಪ್ರಾಣದೇವರಿಗೆ ಸಂಬಂಧ, ನರೋತ್ತಮನಿಗೆ, ವಾಯುದೇವರಿಗೆ, ಬ್ರಹ್ಮದೇವರಿಗೆ ಸಂಬಂಧಪಟ್ಟದ್ದು ಚಿತ್ತ. ಅದರಿಂದ ನಮಗೆ ದೇಹದಲ್ಲಿ ಮೊದಲು ಮಾತಿನ ಮೂಲಕ ಜ್ಞಾನವನ್ನು ಕೊಟ್ಟಂಥ ಆ ನರ ಅಂದರೆ ಶೇಷ, ಗರುಡನೂ ಸೇರ್ತಾರೆ. ರುದ್ರದೇವರು, ಗರುಡ, ಶೇಷ, ರುದ್ರರು, ಇವರು ಮೂವರು ಒಂದು ದೃಷ್ಟಿಯಿಂದ ನರರು. ಅಂದರೆ ಮನುಷ್ಯನ ಜ್ಞಾನಕ್ಕೆ ಬೇಕಾಗಿರತಕ್ಕ ಮೂರು ಪರಿಕರಗಳನ್ನು ಮಾಡಿಕೊಟ್ಟವರು. ಅಲ್ಲಿಂದ ಸ್ಮರಣ ಶಕ್ತಿಯನ್ನು ಕೊಟ್ಟು ವಿಜ್ಞಾನ ಶಕ್ತಿಯನ್ನು ಬೆಳೆಸಿದವರು ಚಿತ್ತದ ದೇವತೆಯಾಗಿರ್ತಕ್ಕಂಥ ವಾಯುದೇವರು. ಇದೇ ನರ ಮತ್ತು ನರೋತ್ತಮ. ಅಂದರೆ ನಿನ್ನ ದೇಹದಲ್ಲಿ ಅರಿವನ್ನು
ಮೂಡಿಸಿದಂಥ ಶೇಷನನ್ನು ಮತ್ತು ಜ್ಞಾನದ ಸ್ಮರಣಶಕ್ತಿಯನ್ನು ಕೊಟ್ಟು ಜ್ಞಾನದ ಬೆಳವಣಿಗೆಗೆ ಕಾರಣರಾಗಿರತಕ್ಕಂಥ ಎಲ್ಲ ಜೀವುಗಳ ಅಭಿಮಾನಿಯಾಗಿರ್ತಕ್ಕಂಥ ಪ್ರಾಣದೇವರನ್ನು, ನಾರಾಯಣ ಸರ್ವದೇವೋತ್ತಮನಾದ ನಾರಾಯಣನನ್ನು, 3 ಜನರನ್ನು ಮೊದಲು ನಮಸ್ಕಾರ. ಜ್ಞಾನದಲ್ಲಿ ಇವ್ರದ್ದು ನೆರವಿಲ್ಲದೇ ಇದ್ದರೆ ನೋಡಿ, ಶೇಷನ ನೆರವಿಲ್ಲದೇ ಇದ್ದರೆ ಮಾತೇ ಹೊರಡೋದಿಲ್ಲ, ನರೋತ್ತಮನ ನೆರವಿಲ್ಲದಿದ್ದರೆ ಮಾತು ಕೇಳಿದ ನೆನಪೇ ಉಳಿಯೋದಿಲ್ಲ. ಹಾಗಾದ್ರೆ ಇವರಿಬ್ಬರು ಬೇಕೋ? ಶೇಷ ಹೇಳಿದರೆ ಮಾತೇ ಇಲ್ಲ, ನಾನು ಹೇಳೋ ಹಂಗೂ ಇಲ್ಲ, ನೀವು ಕೇಳೋ ಹಂಗೂ ಇಲ್ಲ. ಆಮೇಲೆ ನರೋತ್ತಮ ಹೇಳ್ತಾರೆ ನಾನು ಕೇಳಿದ್ದು ನಿಮ್ಗೆ ನೆನಪಾಗೋದೆ, ನೀವು ಕೇಳಿದ್ದು ಆ ಕಡೆ ನೆಕ್ಸ್ಟ್ ಮೊಮೆಂಟ್ನಲ್ಲಿ ಮರೆತು ಹೋಯ್ತು ಅಂದರೆ ಕೇಳಿದ್ದು ದಂಡ. ಅದರಿಂದ ಮೊದಲು ಕೇಳಬೇಕು, ಆಮೇಲೆ ಕೇಳಿದ್ದು ನೆನಪುಳಿಬೇಕು. ಅದಕ್ಕೆ ಶೇಷ ಬೇಕು ಮತ್ತು ವಾಯು ಬೇಕು. ಯಾರ ಬಗ್ಗೆ ಕೇಳೋದು? ನಾರಾಯಣ, ಮತ್ತು ಅವನಿಗೆ ಮೊದಲು ನಮಸ್ಕಾರ. ಅವನ ಬಗ್ಗೆ ಹೇಳೋದಕ್ಕೆ ವಾಯು ಕೊಟ್ಟರು, ಶೇಷನಿಗೆ ನಮಸ್ಕಾರ. ಕೊಟ್ಟದ್ದನ್ನು ನೆನಪುಳಿಸಿದಂಥ ವಾಯುದೇವರಿಗೆ ನಮಸ್ಕಾರ. ಇದು 3 ಆಯಿತು. ಇದು 3 ಆದಮೇಲೆ 4ನೇ ನಮಸ್ಕಾರ ದೇವೀಂ ಅಂದರು. ದೇವನಿಗೆ ನಮಸ್ಕಾರ, ದೇವಿಗೆ ನಮಸ್ಕಾರ ಮಾಡುವುದು. ಅಂದರೆ ವಾಗ್ದೇವತೆ, ಮುಖ್ಯ ಪರಮ ವಾಗ್ದೇವತೆ, ಶ್ರುತಿ ಅಭಿಮಾನಿಯಾಗಿರತಕ್ಕಂಥ ಲಕ್ಷ್ಮೀ ನಾರಾಯಣಿಗೆ ನಮಸ್ಕಾರ ಮಾಡಿ, ಲಕ್ಷ್ಮಿಗೆ ನಮಸ್ಕಾರ ಮಾಡಿ. ಯಾಕೆಂದರೆ ಯಾವುದನ್ನು ಹೇಳಿದ್ದು? ವೇದವಿದ್ಯೆಯನ್ನು. ವೇದವಿದ್ಯಾಭಿಮಾನಿಯ ಮಂತ್ರ, ವೇದವಿದ್ಯೆ ಅಭಿಮಾನಿ ದೇವತೆಯನ್ನು ಮರೆತು ನೀನು ಹೇಳಿದರೆ ಅವಳು ಸಂತುಷ್ಟಳಾಗ್ತಾಳೇನೋ. ಆದ್ದರಿಂದ ಲಕ್ಷ್ಮಿಗೆ ನಮಸ್ಕಾರ ಮಾಡು. ಅವಳ ಅನಂತರ ವಾಗ್ದೇವತೆ ವಾಣಿ ಸರಸ್ವತಿ ಭಾರತೀಯರು, ಅವರಿಗೆ ನಮಸ್ಕಾರ ಮಾಡು. ದೇವೀಂ ಸರಸ್ವತಿ. ಆಮೇಲೆ ಇದೆಲ್ಲವನ್ನು ವೇದ ವಿಭಾಗ ಮಾಡಿ ವೇದಾರ್ಥ ನಿರ್ಣಯಕ್ಕೋಸ್ಕರ ಭಾರತ ಪುರಾಣಗಳನ್ನು ಬರೆದು ಕೊಟ್ಟವರು ಯಾರು? ರಚಿಸಿಕೊಟ್ಟವರು ಯಾರು? ವೇದವ್ಯಾಸರು. ಅವರಿಗೆ ನಮಸ್ಕಾರ. ಇದು 6 ನಮಸ್ಕಾರಗಳು. ನಾರಾಯಣ, ನರ, ನರೋತ್ತಮ, ದೇವಿ, ಸರಸ್ವತಿ, ವ್ಯಾಸ. ಇಲ್ಲಿಯೂ ನೋಡಿ, ವ್ಯಾಸರು ನಾರಾಯಣನೇ, ಆದರೆ ನಾರಾಯಣ ದೇವನಾಗಿ ಪ್ರತಿಪಾದ್ಯನಾಗಿ, ವ್ಯಾಸರು ಅಂಥ ಗ್ರಂಥವನ್ನು ರಚನೆ ಮಾಡಿದ ಗುರುವಾಗಿ ನಮಸ್ಕಾರ ಇಲ್ಲ. ಗುರುತ್ವೇನ ಭಗವಂತನಿಗೆ ವ್ಯಾಸರೂಪದಿಂದ ಗುರುತ್ವೇನ ನಮಸ್ಕಾರ, ನಾರಾಯಣ ರೂಪದಿಂದ ದೇವತ್ವೇನ ನಮಸ್ಕಾರ. ವ್ಯಾಸರೇ ಹೇಳಿಕೊಟ್ರು ದೇವರಿಗೆ ನಮಸ್ಕಾರ ಮಾಡಿ, ಗುರುವಿಗೆ ನಮಸ್ಕಾರ ಮಾಡಿ. ಅದಕ್ಕೆ ತಮೇವ ಶಾಸ್ತ್ರಪ್ರಭು ಅಂಥ ಭಗವಂತನಿಗೆ ವ್ಯಾಸರೂಪದಲ್ಲಿ ಮತ್ತೊಮ್ಮೆ ನಮಸ್ಕಾರ ಮಾಡ್ತೇನೆ, ಯಾಕೆಂದರೆ ಅವರು ಗುರುವಾದ್ದರಿಂದ ಅಂತ ಆಚಾರ್ಯರು ಹೇಳಿದರು. ಹೀಗೆ 6 ನಮಸ್ಕಾರಗಳನ್ನು ಕ್ಷಣ ನಮಸ್ಕಾರ ಇದು ಮಾಡಬೇಕು ಅನ್ನುವಂಥ ಒಂದು ಪರಿಪಾಠವನ್ನು ವೇದವ್ಯಾಸರು ಮಹಾಭಾರತದಲ್ಲಿ ನಮಗೆ ತೋರಿಸಿಕೊಟ್ರು. ಆ ಪರಿಪಾಠದಂತೆ ಮಂಗಲಾಚರಣ ಸಂಧ್ಯಾ ರಚನೆ ಮಾಡಿದ್ದಾರೆ ಇವರು. ಇದರಲ್ಲಿ ಇದೇ ಕ್ರಮದಲ್ಲಿ ನಾರಾಯಣನ ನಮಸ್ಕಾರ, ಆದರೆ ಅಲ್ಲಿ ಹೇಳಿರತಕ್ಕಂಥದ್ದನ್ನು ತಾರತಮ್ಯಕ್ಕೆ ನೋಡುವ. ನಾರಾಯಣನ ನಮಸ್ಕಾರ ಆದಮೇಲೆ ಲಕ್ಷ್ಮಿಯ ನಮಸ್ಕಾರ, ಆಮೇಲೆ ಬ್ರಹ್ಮವಾಯುಗಳ ನಮಸ್ಕಾರ, ಆಮೇಲೆ ಸರಸ್ವತಿ ಭಾರತೀಯರ ನಮಸ್ಕಾರ, ಆಮೇಲೆ ಅವತಾರ ರೂಪದಲ್ಲಿ ಬಂದಿರತಕ್ಕಂಥ ವೇದವ್ಯಾಸರ ನಮಸ್ಕಾರ ಮತ್ತು ವಾಯುದೇವರ ಅವತಾರ ರೂಪದಲ್ಲಿ ಬಂದಿರತಕ್ಕಂಥ ಮಧ್ವರ ನಮಸ್ಕಾರ, ಆಮೇಲೆ ಗರುಡಶೇಷ ರುದ್ರಶೇಷರ ನಮಸ್ಕಾರ, ನರರ ನಮಸ್ಕಾರ. ಈ ಥರ ಈ ಮಹಾಭಾರತದಲ್ಲಿ ಹೇಳಿರತಕ್ಕಂಥ ದೇವತಾ ಸ್ತುತಿಯನ್ನು ಮಂಗಲಾಚರಣ ಸಂಧಿಯಲ್ಲಿ ನಮಸ್ಕಾರ ಮಾಡ್ತಾರೆ. ಅದರ ಮೊದಲು ನಾರಾಯಣನ ನಮಸ್ಕಾರ ರೂಪವಾಗಿರತಕ್ಕಂಥ ಪದ್ಯ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣಿಪು ಎಮಗೆ ಮಂಗಳವ ಅಂತ. ಇದರಲ್ಲಿ ನಮಸ್ಕಾರ ಮಾಡುವ ಜೊತೆಗೆ ಭಗವಂತನ ಬಗ್ಗೆ ಹೇಗೆ ಅನುಸಂಧಾನ ಇರಬೇಕು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ, ಅಲ್ಲಿ ತನಕ ಒಂದು ಪದ. ಅಂದರೆ ಭಗವಂತನನ್ನು ನೇರವಾಗಿ ಭಗವಂತನ ನೇರ ಸ್ಪರ್ಶ, ಡೈರೆಕ್ಟ್ ಕಾಂಟ್ಯಾಕ್ಟ್ ಅಂತ. ಭಗವಂತನ ನೇರ ಸ್ಪರ್ಶ ಪರಮ ಭಗವದ್ಭಕ್ತರಾದ ಬ್ರಹ್ಮಾದಿ ದೇವತೆಗಳಿಗೂ ಇಲ್ಲ, ಅದು ಲಕ್ಷ್ಮಿ ಮಾತ್ರ ಇರೋದು ಅಂತ ಅನುಸಂಧಾನ ಮಾಡುವುದು ಮೊದಲು. ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಉಳಿದವರಿಗೆಲ್ಲ ಸದಾ ಭಗವದ್ ದರ್ಶನ ಇಲ್ಲ. 24 ಗಂಟೆಯು ಅಂದರೆ ಅಹೋರಾತ್ರಿ ಪ್ರತಿ ಕ್ಷಣವೂ ನಿರಂತರ ಅವಿಚ್ಛಿನ್ನವಾಗಿ ಭಗವಂತನ ದರ್ಶನ ಮತ್ತು ಭಗವಂತನ ಸದಾ ಅವಿಯೋಗ ಲಕ್ಷ್ಮಿಗೆ ಮಾತ್ರ, ಇನ್ನು ಬ್ರಹ್ಮಾದಿ ದೇವತೆಗಳಿಗೂ ಇಲ್ಲ. ಮಾನಸಿಕವಾಗಿ ಭಗವತ್ ಚಿಂತನೆ ಇರಬಹುದು, ಆದರೆ ಭಗವಂತನ ಸ್ವರೂಪ ದರ್ಶನ ಸಾಮೀಪ್ಯ ನಿರಂತರ ನಿತ್ಯಾವಿಯೋಗಿನಿ ಅಂತ ಹೇಳ್ತಕ್ಕಂಥದ್ದು ಲಕ್ಷ್ಮಿಗೆ ಮಾತ್ರ ಇರುವಂಥದ್ದು, ನಿತ್ಯ ಅವಿಯುಕ್ತ ತತ್ವ ಅದು. ಆದ್ದರಿಂದ ಭಗವಂತನನ್ನು ಸದಾ ಸಾಮೀಪ್ಯದಿಂದ ತಾನು ತನ್ನ ಕೈಯಿಂದ ಸೇವೆ ಮಾಡುವ ಭಾಗ್ಯ ಪಡೆದವಳು ಲಕ್ಷ್ಮಿ ಒಬ್ಬಳೆ ಅಂತ ಅನುಸಂಧಾನ ಮಾಡುವುದು. ಶ್ರೀರಮಣಿ, ಶ್ರೀ ಅಂದರೆ ಆ ಶಬ್ದವೇ ಹಾಗೆ. ಶ್ರೀ ಅಂತ ಅನ್ನುವ ಶಬ್ದಕ್ಕೆ ಶಂ ರೂಪೇ ರಮತೆ ಇತಿ ಶ್ರೀಹಿ ಅಂತ. ಶಂ ಅಂದರೆ ಆನಂದ ಅಂತ ಅರ್ಥ. ಶನ್ನೋ ಮಿತ್ರ ಶಂ ವರ್ಣ ನಾವು ನೋಡ್ತೇವೆ. ಶಂ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಆನಂದ ಅಂತ ಅರ್ಥ. ಶ್ರೀಹಿ ಅಂದರೆ ಆನಂದ ರೂಪನಲ್ಲಿ ರತಳಾದವಳು, ಸದಾ ನಿರತಳಾದವಳು ಶ್ರೀ. ಭಗವಂತನನ್ನೇ ಸದಾ ಆಶ್ರಯಿಸಿದವಳು, ಅನೇಕ ಅರ್ಥ ಮಾಡುವ. ಶಂ ಅಂದರೆ ಆನಂದ ರೂಪರಾದ ಭಗವಂತ, ಅವನಲ್ಲಿ ರತಳಾದವಳು ಶ್ರೀ.
ಶ್ರಯತಿ, ಭಗವಂತನನ್ನೇ ಆಶ್ರಯಿಸಿ, ಇನ್ಯಾರನ್ನೂ ಆಶ್ರಯಿಸಲು. ಯಾಕೆಂದರೆ ಇನ್ನೆಲ್ಲರಿಗೂ ಅವಳೇ ಆಶ್ರಯ. ಅವಳಿಗೆ ಆಶ್ರಯ ಭಗವಂತನೊಬ್ಬನೇ, ಕೇವಲ ಭಗವಂತನೊಬ್ಬನನ್ನೇ ಆಶ್ರಯಿಸಿರುವವಳು ಮತ್ತು ಆನಂದರೂಪವಾದ ಭಗವಂತನಲ್ಲೇ ರತಿಯನ್ನು, ಆನಂದವನ್ನು ಕಾಣುವವಳು ಅವಳು ಶ್ರೀ. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಸಾಕ್ಷಾತ್ ಲಕ್ಷ್ಮಿ ತನ್ನ ಕೈಗಳಿಂದ ಹೂಗಳನ್ನು, ತುಳಸಿಯನ್ನು ಆಯ್ದು ಭಗವಂತನ ಪಾದಗಳಿಗೆ ಸಮರ್ಪಿಸಿ ಪೂಜೆ ಮಾಡುವ, ನಿರಂತರ ಪೂಜೆ ಮಾಡುವ ಭಾಗ್ಯ ಉಳಿದವರಿಗೆ ಇಲ್ಲ. ಭಾಗವತದಲ್ಲಿ ಒಂದು ಕಥೆ ಹೇಳ್ತಾರೆ. ಕಥೆ ಅಲ್ಲ, ಶಾಸ್ತ್ರೀಯ ಪ್ರಮೇಯ. ಶ್ರೀ ಪ್ರಮೇಯನ್ನು ಕಥೆ ಅಂತಂದರೆ ಪ್ರಮೇಯ ಹೇಳಬೇಕಾದ ಮಾತು ಅಂತ ಅಷ್ಟೇ ಹೇಳ್ತಾರೆ. ಕಥೆ ಅಂದರೆ ಸ್ಟೋರಿ ಅಂತ ಇಂಗ್ಲೀಷ್ನ ಹೇಳ್ತಾರಲ್ಲ, ಆ ಅರ್ಥ ಏನೂ ಇಲ್ಲ ಸಂಸ್ಕೃತದಲ್ಲಿ. ಕಥೆ ಅಂದರೆ ಹೇಳಬೇಕಾದ ಮಾತು ಅಂತ. ಕಥಾ ವಾಕ್ಯ ಪ್ರಬಂಧೆ ಅಷ್ಟೇ. ಏನು ಅಂದರೆ ಮಹಾಜ್ಞಾನ, ಜ್ಞಾನ, ತಪಸ್ಸು, ಯೋಗ, ಪಾದಯೋಗ ಅಂತ ಸಾಧನೆಯಲ್ಲಿ ವಿವಿಧ ವಿಧ ಇದೆ ಅಂತ. ಮಹಾಜ್ಞಾನ ಅಂತಂದರೆ ಭಗವಂತನ ವಿಷಯದಲ್ಲಿ ಮಹಾಜ್ಞಾನ ಪಡೆದವರು ಬ್ರಹ್ಮಾದಿ ದೇವತೆಗಳು. ಆದರೆ ಅವರಿಗೆ ಭಗವಂತ ಕಾಣುವುದು ಎಷ್ಟು ಹೊತ್ತು ಅಂದರೆ, ಅವ್ರು ಹೇಳ್ತಾರೆ ಜ್ಞಾನ ಅಂದರೆ ಒಂದು ಮುಹೂರ್ತ ಕಾಲ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡು ಕಾಣಬಲ್ಲವರು ಜ್ಞಾನಿಗಳು ಅಂತ. ಒಂದು ಮುಹೂರ್ತ 48 ನಿಮಿಷಗಳ ತನಕ ಕಂಟಿನ್ಯೂಯಸ್ ಆಗಿ ವಿದೌಟ್ ಬ್ರೇಕ್. ನಾವೀಗ ಕಣ್ಮುಚ್ಚಿ ಧ್ಯಾನ ಮಾಡಿದರೆ ಎಲ್ಲೊಂದು ಭಗವಂತನ ರೂಪ ಕಾಣ್ತೇನೋ ಮಾಯ ಆಗ್ಬೋದು. ಭಗವಂತನ ರೂಪವನ್ನು ಮಧ್ಯದಲ್ಲಿ ಬ್ರೇಕ್ ಇಲ್ಲದೆ 48 ನಿಮಿಷಗಳ ಕಾಲ ನಿರಂತರವಾಗಿ ಕಾಣುವುದು, ಇದು ಜ್ಞಾನ. ಒಂದು ಮುಹೂರ್ತ, ಇದು ದೇವತೆಗಳಿಗೆ ಸಾಧ್ಯವಾಗತಕ್ಕಂಥ ಸ್ಥಿತಿ ಅಂತ ಹೇಳ್ತಾರೆ. ಅದಕ್ಕಿಂತಲೂ ಹೆಚ್ಚು ಹೊತ್ತು ಕಾಣುವುದು ಮಹಾಜ್ಞಾನ, ಅದು ಬ್ರಹ್ಮನಿಗೆ, ಚತುರ್ಮುಖಾದಿಗಳಿಗೆ ಸಾಧ್ಯವಾಗತಕ್ಕಂಥದ್ದು. ಮುಹೂರ್ತಕ್ಕಿಂತ ಹೆಚ್ಚು ಕಾಣುವುದು ಅಂದರೆ ಇನ್ನೊಂದು ವಿಷಯ. ಈಗ ಮೆಡಿಟೇಷನ್ನಲ್ಲೇ ಕಾಣುವುದಲ್ಲ ಅವರು ಹೇಳೋದು. ಮೆಡಿಟೇಷನ್ನಲ್ಲಿ ಕಣ್ಣು ಮುಚ್ಚಿದಾಗ ಧ್ಯಾನದಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಕಾಣುತ್ತೆ. ಅದು ಕಾಣೋದು ಯಾವುದು? ನಮ್ಮ ಮನಸ್ಸೇ ಫಾರ್ಮು ಮಾಡಿರತಕ್ಕಂಥ ಒಂದು ರೂಪ. ನಾವು ಹೊರಗಿನಿಂದ ಒಂದು ಫೋಟೋ ಇಡ್ತೇವೆ, ಇಲ್ಲ ಪಂಚಲೋಹದ ವಿಗ್ರಹ ಇಡ್ತೇವೆ, ನಮ್ಮ ಮನಸ್ಸು ಹಾಗೆ ಒಂದು ಬೊಂಬೆ ಮಾಡುತ್ತೆ. ಇದು ಬೇರೆಯವರು ಮಾಡಿದ ಬೊಂಬೆ, ಅದು ನಾವೇ ಮಾಡಿದ ಬೊಂಬೆ ಅಷ್ಟೇ. ನಮ್ಮ ಮನಸ್ಸೇ ಕನ್ಸೀವ್ ಮಾಡಿರ್ತಕ್ಕಂಥ ಒಂದು ಫಾರ್ಮ್, ಅದನ್ನೆಲ್ಲ ಅವರು ಹೇಳೋದು. ಅದನ್ನು ಮೆಡಿಟೇಷನ್ ಮಾಡೋ ಅಭ್ಯಾಸ ಮಾಡಿದ್ರೆ ಅದು ಗಂಟೆಗಳ ಕಾಲ ಹಾಕಿ ಕೂತು ಪ್ರಯತ್ನ ಮಾಡಿದ್ರೆ ನೋಡ್ಬೋದು. ಅದಲ್ಲ, ಅದೂ ಆಗೋದಿಲ್ಲ. ಅದಾದರೆ ಅವರು ಹೇಳೋದು ಒಳಗಿನಿಂದ ಭಗವಂತನ ಬಿಂಬರೂಪವನ್ನು ತಾಸುಗಟ್ಟಲೆ ಕಾಣುವುದು. ಅದು ಜ್ಞಾನಿಗಳಿಗೂ, ಅದು ಅಪರೋಕ್ಷ ಜ್ಞಾನಿಗಳಿಗೂ ಸಾಧ್ಯ ಅಂತ ಹೇಳ್ತಾರೆ. ಅದು ಮ್ಯಾಕ್ಸಿಮಮ್ ಅಂದರೆ ಜ್ಞಾನಿಗಳು ಅಂತ ಏನಿದ್ದಾರೆ ಅಂಥವರಿಗೆ 48 ನಿಮಿಷಗಳ ಕಾಲ, ಒಂದು ಮುಹೂರ್ತ, ಅಷ್ಟೊತ್ತು ಭಗವಂತನ ಬಿಂಬರೂಪವನ್ನು ನಿರಂತರ ನೋಡಬಹುದು. ಬಿಂಬರೂಪವನ್ನು ನೋಡುವುದು ಅದಕ್ಕಿಂತ ಕಮ್ಮಿ, ಅದಕ್ಕಿಂತ ಹೆಚ್ಚು ನೋಡಿದವರು ಮಹಾಜ್ಞಾನಿಗಳು. 48 ನಿಮಿಷಗಳ ಕಾಲ ನೋಡಬಲ್ಲವರು ಜ್ಞಾನಿಗಳು, ಅದಕ್ಕಿಂತ ಕಮ್ಮಿ ನೋಡಬಲ್ಲವರು ತಪಸ್ವಿಗಳು ಅಂತ. ತಪಸ್ವಿಗಳು, ಋಷಿಗಳು ಮುಂತಾದವಲ್ಲ ತಪಸ್ವಿಗಳು. ಅವರಿಗೆ ಎಷ್ಟು ಕಾಣುತ್ತೆ ಅಂದರೆ ಷಣ್ಮಾತ್ರ ಕಾಲ ಅಂದರು. ಅಂದರೆ 6 ಅಕ್ಷರಗಳನ್ನು ಉಚ್ಚರಿಸುವಷ್ಟು ಹೊತ್ತು ಅಷ್ಟೇ. ಕ್ಲೀಂ ಕೃಷ್ಣಾಯ ನಮಃ, ಇದರಲ್ಲೂ 6 ಮಾತ್ರೆ ಜಾಸ್ತಿ ಆಯಿತು. ದೀರ್ಘಾಕ್ಷರ ಇದೆ. ಯಾರ ಲವ ಶಾಷ, ಇಷ್ಟೇ. ಯಾರ ಲವ ಶಶ, ಇಷ್ಟು ಹೊತ್ತು ಹಿಡಿತು. ಅಷ್ಟು ಹೊತ್ತು 6 ಮಾತ್ರೆಗಳನ್ನು ಉಚ್ಚರಿಸುವಷ್ಟು ಕಾಲ, ಜಸ್ಟ್ ಎ ಫ್ಲ್ಯಾಶ್. ತಪಸ್ವಿಗಳಿಗೆ ಭಗವಂತನ ಬಿಂಬರೂಪ ದರ್ಶನ ಇಷ್ಟೇ ಹೊತ್ತಾಗೋದು. ಅಷ್ಟಾದರೂ ಡಿಸ್ಪಿಯರ್ ಆಗಿಬಿಡುತ್ತೆ. ಅದು ಮತ್ತೆ ಪುನಃ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಒಂದು ಸರ್ತಿಗೆ ಅವ್ರು ನೋಡಿ ಸಾಧ್ಯ ಆಗೋದು 6 ಅಕ್ಷರಗಳನ್ನು ಉಚ್ಚರಿಸುವಷ್ಟು ಹೊತ್ತು. ಇದು ತಪಸ್ವಿಗಳಿಗೆ. ಆಮೇಲೆ ಯೋಗಿಗಳು ಇದ್ದಾರೆ, ಅವರಿಗೆ ಅಷ್ಟು ಅಂದರೆ ಒಂದೇ ಮಾತ್ರ ಕಾಲ, 1 ಅಕ್ಷರ ಉಚ್ಚರಿಸುವಷ್ಟು ಹೊತ್ತು. ಅದನ್ನು ಖಂಡಿತು ಅನ್ನೋ ಶಬ್ದ ಹೇಳೋ ಕಂಡಿರುವುದಿಲ್ಲ ಅದು. ಯಾಕಂದರೆ ಅಲ್ಲ, ಖಂಡಿತು ಅನ್ನೋದು 4 ಮಾತ್ರೆ ಆಯಿತು. ಖಂಡಿತು ಅಂತ ಅವರು ಹೇಳುವಷ್ಟರಲ್ಲಿ ಅದು ಕಾಣುವುದಿಲ್ಲ. ಖಂಡಿತು ಅಂತ ಅನ್ನಿಸುವಷ್ಟರಲ್ಲಿ ಅದು ಡಿಸಿಪಿಯರ್. ಒಂದೇ ಅಕ್ಷರವನ್ನು ಉಚ್ಚರಿಸುವಷ್ಟು ಕಾಲದಲ್ಲಿ ಭಗವಂತನ ಫಾರ್ಮ್ ಕಾಣುತ್ತೆ. ನೆಕ್ಸ್ಟ್ ಮೊಮೆಂಟ್ ಇಟ್ ವಿಲ್ ಡಿಸಪಿಯರ್ ಅಂತಂದರು. ಇನ್ನು ಪಾದಯೋಗಿಗಳು ಅಂತಿದ್ದಾರೆ. ಯೋಗಿಗಳಿಗಿಂತ ಇನ್ಫೀರಿಯರ್ ಕ್ವಾಲಿಟಿ. ಅವರಿಗೆ 1/4 ಆಫ್ ಎ ಮಾತ್ರ, ಒಂದು ಅಕ್ಷರವನ್ನು ಹೇಳುವುದರ 4ನೇ ಒಂದು ಅಂಶ, ದ ಫ್ರ್ಯಾಕ್ಷನ್, 1/4 ಫ್ರ್ಯಾಕ್ಷನ್ ಆಫ್ ಎ ಮಾತ್ರ ಅಷ್ಟೇ ಕಾಣುವುದು. ಅಂದರೆ ಅವರಿಗೆ ಖಂಡಿತು ಅಂತ ಅನ್ನುವ ಕ್ಷಣದಲ್ಲೇ ಅದು ಕಾಣ್ತಾ ಇಲ್ಲ. ಒಂದು ಫ್ಲ್ಯಾಶ್, ಜಸ್ಟ್ ಲೈಕ್ ಲೈಟ್ನಿಂಗ್, ಒಂದು ಮಿಂಚಿದ ಹಾಗೆ ಫಳಕ್ಕನ ಖಂಡಿತು, ಏನೋ ಖಂಡಿತು ಅನ್ನುವಾಗ ಡಿಸಪಿಯರ್ ಆಯಿತು. ಇಷ್ಟು ಕಷ್ಟ ಅದು ಭಗವಂತನ ದರ್ಶನ. ಅಂಥ ಭಗವಂತನನ್ನು ಅನುದಿನವೂ ಅನುಕ್ಷಣವೂ ಬಿಡದೆ 24 ಗಂಟೆಯೂ ಸಾಕ್ಷಾತ್ಕರಿಸಿಕೊಂಡು ಸೇವೆ ಮಾಡುವವಳು ಲಕ್ಷ್ಮೀ. ಅದನ್ನು ಶ್ರೀರಮಣಿ ಕರಕಮಲ ಪೂಜಿತ. ಅಂದರೆ ಮಾನಸಿಕವಾಗಿ ನಿರಂತರ ಭಗವಂತನ ಜೊತೆಗಿರ್ಬೋದು, ಫಿಸಿಕಲ್ಲಾಗಿ ನಿರಂತರ ಭಗವಂತನ ಜೊತೆಗಿರ್ತಕ್ಕ ಭಾಗ್ಯವನ್ನು ಪಡೆದವಳು ಲಕ್ಷ್ಮಿ ಅಂತ. ಶ್ರೀರಮಣಿ ಕರಕಮಲ ಪೂಜಿತ. ಅವಳು ತನ್ನ ಕೈದಾವರೆಯಿಂದ
ಭಗವಂತನ ಅಡಿದಾವರೆಯನ್ನು ಪೂಜಿಸ್ತಾ ಇರ್ತಾಳೆ ಅಂತ. ಇದು ಪೂಜಿಸಲ್ಪಡುವಂಥದ್ದು ಒಂದು ತಾವರೆ, ಪೂಜಿಸುವಂಥದ್ದು ತಾವರೆಯಿಂದ. ಶ್ರೀರಮಣಿ ಕರ ಕಮಲ ಪೂಜಿತ, ಅವಳ ಕೈಯೂ ಒಂದು ತಾವರೆ ಹೂವು, ಭಗವಂತನ ಪಾದವೂ ಒಂದು ತಾವರೆ ಹೂವು. ಅದನ್ನು ಹಾಗೆ ಧ್ಯಾನ ಮಾಡಬೇಕು ಅಂತ, ಧ್ಯಾನ ಮಾಡುವ ಹಾಗೆ ಕಾಣುತ್ತೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರ ಅಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗರಕ್ತ ರಕ್ತ ವಿಲಸನ್ನಖ ಚಕ್ರವಾಳ ಜ್ಯೋತ್ಸ್ನಾಭಿರಾಹತ ಮಹದ್ಹೃದಯಾಂಧಕಾರಂ. ಭಾಗವತದಲ್ಲಿ ಕಪಿಲ ಮಹರ್ಷಿಗಳು ತನ್ನ ತಾಯಿ ಹೇಳಿದಂಥ ಮಾತು. ಸಂಚಿಂತೆಯೇತ್ ಭಗವತಶ್ಚರಣಾರವಿಂದಂ, ಭಗವಂತನ ಪಾದ. ಆ ಪಾದ ಅನ್ನುವುದು ಒಂದು ಕೆಂದಾವರೆ. ಆ ಕೆಂದಾವರೆಯ ಕೆಂಪು ಕಿರಣ, ಅದರಿಂದ ಆ ಪಾದದ ನಖ ಉಗುರು, ಆ ಉಗುರು ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಳ ಜ್ಯೋತ್ಸ. ಆ ಕೆಂಪು ಉಗುರು ಅನ್ನೋದು ಅದು ರತ್ನ, ಕೆಂಪು ಮಣಿಯಂತೆ ಪ್ರಕಾಶಮಾನವಾಗಿದೆ. ಆ ತಾವರೆಯಂಥ ಪಾದದ ಕೆಂಪು ಮಣಿಯಂಥ ಉಗುರಿನಿಂದ ಉಜ್ವಲವಾದ ಬೆಳಕು ಹರಿದು ಬರ್ತಾ ಇದೆ. ಆ ಬೆಳಕು ಹರಿದು ಬಂದು ನನ್ನ ಹೃದಯದಲ್ಲಿರತಕ್ಕ ಕತ್ತಲನ್ನೆಲ್ಲ ತೊಳೆದು ಬಿಡ್ತಾ ಇದೆ ಅಂತ ಧ್ಯಾನ ಮಾಡುವಂತಾರೆ. ದಿಸ್ ಈಸ್ ಮೆಡಿಟೇಷನ್. ಹಾಗೆ ಅದನ್ನು ಭಗವಂತನ ಪಾದ ಅನ್ನೋದು ಅರವಿಂದ. ಚಾರು ಚರಣ ಸರೋಜ. ಕಮಲ ಅಂದರೂ ಸರೋಜ ಅಂದರೂ ಒಂದೇ, ಆದರೆ ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ. ಕಮಲ ಅಂದರೆ ಕಮ್ ಅಲಂಕರೋತಿ, ಕಮುಕಾಂತವು ಅಂತ, ಬಹಳ ಸ್ಪೃಹಣೀಯವಾದ್ದು, ಸುಂದರವಾದ್ದು ಅನ್ನೋದು ಒಂದು ಅರ್ಥ ಕಮಲ ಅನ್ನೋದಕ್ಕೆ. ಇನ್ನೊಂದು ಅರ್ಥ ಕಮ್ ಅಲಂಕರೋತಿ, ನೀರಿಗೆ ಶೋಭೆ. ಅದೇ ಸರೋಜ, ನೀರಿನಲ್ಲೇ ಹುಟ್ಟುವಂಥದ್ದು, ನೀರಿಗೆ ಅಲಂಕಾರವಾಗಿರತಕ್ಕಂಥದ್ದು. ಒಂದು ದೃಷ್ಟಿಯಿಂದ ಈ ಶಬ್ದಗಳು ಬಹಳ ಅರ್ಥಪೂರ್ಣ. ಯಾಕೆಂದರೆ ನೀರು ಅಂದರೆ ಏನು? ಈಗ ನೀವು ಭಗವಂತನ ಆ ಭೌಮವಾದ ರೂಪವನ್ನು ಯೋಚಿಸಿಕೊಳ್ಳಿ. ಅಲ್ಲಿ ನೀರು ಅಂದರೆ ಏನು? ಯಾವ ಕೆರೆ, ಯಾವ ಕಮಲ? ನಾವು ಹೇಳ್ತೇವಲ್ಲ, ಏನಿತ್ತು ಪ್ರಳಯ ಕಾಲದಲ್ಲಿ? ಏನಿಲ್ಲ. ನಾ ಸದಾಸೀನ್ನೋ ಸದಾಸಿ ತದಾನೀಂ. ಮತ್ತೆ ಸಲಿಲಮಾಯಿದಂ, ಏನೂ ಇರಲಿಲ್ಲ. ಬರೇ ಪ್ರಪಂಚದಲ್ಲಿ ಪ್ರಳಯ ಜಲ ತುಂಬಿತ್ತು. ಮತ್ತು ಪ್ರಳಯ ಜಲ ಇತ್ತು ಅಂದರೆ ಏನೂ ಇರಲಿಲ್ಲ. ಏನು ಪ್ರಳಯ ಜಲ ಇತ್ತು, ಏನೂ ಇರಲಿಲ್ಲ. ಕಾಂಟ್ರಡಿಕ್ಟರಿ ಅಲ್ಲೇನಿದೆ? ಏನೂ ಇರಲಿಲ್ಲ ಮತ್ತು ಪ್ರಳಯ ಸಮುದ್ರ ಇತ್ತು ಅಂತೀರಿ, ಇಲ್ಲ ಅಂತೀರಿ. ವೇದಾಂತ ಅಂದರೆ ಹೀಗೆ, ಅದು ಮೇಲು ನೋಟಕ್ಕೆ ಕಾಂಟ್ರಡಿಕ್ಟರಿ. ಅರ್ಥ ಆಗೋ ತನಕವೂ ಪರಸ್ಪರ ವಿರುದ್ಧ. ಅರ್ಥ ಆದಾಗ ಆನಂದ, ಮೇಲ್ನೋಟಕ್ಕೆ ಹೀಗೆ ಅದು ಒಂದಕ್ಕೊಂದು ಸಂಬಂಧ ಹಿಡಿದಾಗೇ ಇರುತ್ತೆ ಅದು. ಅದನ್ನು ಯಾಕೆಂದರೆ ಆ ಅನುಭವದ ಸ್ಥಿತಿಯಲ್ಲಿ ಹೋದಾಗ ಅರ್ಥ ಆಗುತ್ತೆ ಅದು. ಅವರು ನೀರು ಅಂತ ಈ ನೀರನ್ನು ಹೇಳೋದಲ್ವಲ್ಲ, ಸೂಕ್ಷ್ಮ ಪ್ರಕೃತಿ. ಅದಕ್ಕೆ ನಾನು ಹೇಳೋದುಂಟು, ನಮಗೆ ಇವತ್ತು ಮಾಡರ್ನ್ ಹೊಸ ಶಿಕ್ಷಣವನ್ನು ಪಡೆದಂಥ ಮಂದಿಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಬೇಕಾಗಿದ್ದರೆ ಏನಿರುತ್ತೆ ಪ್ರಳಯ ಕಾಲದಲ್ಲಿ? ಈ ಭೂಮಿ ಎಲ್ಲ ನಾಶವಾಯಿತು. ಭೂಮಿ ನಾಶವಾದರೆ ಉಳಿಯೋದೇನು? ಎಲ್ಲ ಭೂಮಿ ಸಿಡಿದು 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 ಚೂರು ಚೂರಾಯಿತು. ಸಣ್ಣದಾಗಿ 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 ಕೊನೆಗೆ ಉಳಿದು ಆ್ಯಟಮ್ಸ್. ಮತ್ತು ಭೂಮಿ ನಾಶವಾಗೋದೇ ಇಲ್ಲ. ಭೂಮಿಯಲ್ಲಿ ಎಷ್ಟು ಆ್ಯಟಮ್ಸ್ ಉಂಟು ಅಷ್ಟೆಲ್ಲ ಇರ್ತಾ ಇದೆ. ಅದು ಎಲ್ಲ ಒಂದಕ್ಕೊಂದು ಸೇರಿದರೆ ಇಷ್ಟು ದೊಡ್ಡ ಭೂಮಿ. ಅದು ಸಿಡಿದು ಹೋದರೆ ಆಕಾಶದಲ್ಲೇ ಇರುತ್ತೆ ಇಷ್ಟು ಪರಮಾಣುಗಳು, ಒಂದೂ ಕಾಣುವುದಿಲ್ಲ, ಏನೂ ಇಲ್ಲ. ಏನೂ ಇಲ್ಲದೇ ಇರುವುದೂ ಹೌದು, ಅದು ಅದರ ಮೇಲೆ ಕೋಟಿ ಕೋಟಿ ಜನ ನಿಲ್ಲುವುದೂ ಹೌದು. ಅದು ಒಟ್ಟಾಗಿ ಬಿಟ್ಟರೆ ಇಷ್ಟು ಕೋಟಿ ಕೋಟಿ ಜೀವಜಾತವನ್ನು ರಕ್ಷಿಸುವಂಥದ್ದು. ಅದು ಸಿಡಿದು ಪರಮಾಣುವಾಗಿ ವಾತಾವರಣದಲ್ಲಿ ತುಂಬಿದರೆ ಏನೂ ಇಲ್ಲ. ಅದನ್ನೇ ಅವರು ಪ್ರಳಯ ಜಲ ಅಂತ ಹೇಳೋದು, ಪರಮಾಣುಗಳ ಸಮುದ್ರ. ಆದರೆ ಒಂದಕ್ಕೊಂದು ತಾಗದೇ ಇದ್ದರೆ ಇಷ್ಟೂ ಭೂಮಿಯಲ್ಲಿ ಎಷ್ಟು ಪರಮಾಣುಗಳು ಅಷ್ಟು ಪರಮಾಣುಗಳು ವಾತಾವರಣದಲ್ಲಿವೆ ಪ್ರಳಯ ಕಾಲದಲ್ಲಿ, ಆದರೆ ಏನೂ ಇಲ್ಲ. ಏನಿದೆ? ಪರಮಾಣುಗಳ ಸಮುದ್ರ ಇದೆ. ಆ ಪರಮಾಣುಗಳ ಸಮುದ್ರ ಅನ್ನತಕ್ಕಂಥ ಆ ಒಂದು ಸಾಗರ, ಅದರಲ್ಲಿ ಭಗವಂತನ ಪಾದ ಅನ್ನೋದು ಒಂದು ತಾವರೆ ಹೂವು. ಇನ್ನೇನು ಇಲ್ಲ ಅಲ್ಲಿ ತಾವರೆ ಹೂವು. ಇನ್ಯಾವ ತಾವರೆ ಹೂ ಇರಬೇಕು? ಇಡೀ ಪ್ರಳಯ ಕಾಲದಲ್ಲಿ ಬೇರೆ ವಸ್ತುವೇ ಇಲ್ಲ. ಇಡೀ ವಿಶ್ವದಲ್ಲಿ ತುಂಬಿರತಕ್ಕಂಥ ಆ ಅಣುಗಳು, ಸೂಕ್ಷ್ಮಾಣುಗಳ ಏನು ತರಂಗ ಇದೆ ವಾತಾವರಣದಲ್ಲಿ, ಆ ಪ್ರಳಯ ಜಲದಲ್ಲಿ ಅರಳಿದ ತಾವರೆ ಹೂ ಯಾವುದು? ಭಗವಂತನ ಪಾದವೇ, ಲಕ್ಷ್ಮಿಯ ಕೈಯೇ. ಇನ್ಯಾವುದು ಇಲ್ಲ ಅಲ್ಲಿ. ಅಲ್ಲಿ ಇರೋದೇ ಎರಡೇ, ಲಕ್ಷ್ಮೀನಾರಾಯಣ, ಇನ್ಯಾವ ತತ್ವಗಳೂ ಇಲ್ಲ. ಹಾಗಾಗಿ ನಿನ್ನ ಕೈ ಅನ್ನುವಂಥ ತಾವರೆ, ಭಗವಂತನ ಪಾದ ಅನ್ನುವ ತಾವರೆ, ನಿನ್ನ ಕೈದಾವರೆಯಿಂದ ಅವನ ಅಡಿದಾವರೆಯನ್ನು ಪೂಜಿಸ್ತಾ ಆ ಕಾಲದಲ್ಲೂ ಪ್ರಳಯದಲ್ಲಿ ಇನ್ಯಾರೂ ಏನೂ ಮಾಡದೇ ಇರತಕ್ಕ ಸುಪ್ತಾವಸ್ಥೆಯಲ್ಲಿ ಕೂಡ ನಿರಂತರ ಭಗವಂತನನ್ನು ಪೂಜೆ ಮಾಡತಕ್ಕಂಥ, ಭಗವಂತನ ನಿತ್ಯಾಭಿನಯವಾಗಿರುತ್ತೆ ರಮೆಯಿಂದ ಪೂಜಿತನಾದವನು. ಒಂದು ವಿಶೇಷ, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ. ಅದರ ನಂತರ ಬ್ರಹ್ಮಾದಿ ದೇವತೆಗಳು ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ, ಅಷ್ಟೇ. ಅವರು ನಿರಂತರವಾಗಿ ನಿನ್ನನ್ನು ಫಿಸಿಕಲ್ಲಾಗಿ ಪೂಜೆ ಮಾಡುವ ಹಾಗಿಲ್ಲ, ಮತ್ತು ಅವರು ಸದಾ ನಿನ್ನನ್ನು ಸ್ತೋತ್ರ ಮಾಡುವವರು ಅಷ್ಟೇ. ಅವರು ಅದಕ್ಕಿಂತ ಆ ಮಟ್ಟಕ್ಕೆ ಹೋಗಲಿಲ್ಲ, ಹೋಗುವುದು ಎಂದೆಂದೂ ಸಾಧ್ಯ ಇಲ್ಲ. ಅವರು ಎಷ್ಟು ದೊಡ್ಡ ಜೀವಗಳಾದರೂ ಕೂಡ ಬ್ರಹ್ಮ ಸಮೀರ ವಾಣಿ, ಬ್ರಹ್ಮ ಸಮೀರ ಬ್ರಹ್ಮವಾಯುಗಳು,
ಜೀವರಲ್ಲಿ ಅತ್ಯಂತ ಶ್ರೇಷ್ಠರಾಗಿರತಕ್ಕಂಥ ಇಬ್ಬರು. ಆಮೇಲೆ ಬ್ರಹ್ಮ ಸಮೀರ ವಾಣಿ. ವಾಣಿ ಅಂದರೆ ವಾಗ್ದೇವತೆಯಾಗಿರ್ತಕ್ಕಂಥ ಸರಸ್ವತಿ ಭಾರತೀಯರು. ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ಭಾರತೀಯರಾದರು. ಆಮೇಲೆ ಫಣೀಂದ್ರ, ವೀಂದ್ರ, ಭವ. ಫಣೀಂದ್ರ ಅಂದರೆ ನರ, ಶೇಷದೇವರು. ಫಣೀಂದ್ರೆ ಹಾವುಗಳ ಒಡೆಯ. ವಿ ಅಂದರೆ ಹಕ್ಕಿ, ವೀಂದ್ರನ ಹಕ್ಕಿಗಳ ಒಡೆಯ ಗರುಡ. ಶೇಷ, ಗರುಡ ಮತ್ತು ಭವ ಅಂದರೆ ರುದ್ರದೇವರು. ಆಮೇಲೆ ಇಂದ್ರ. ಇವು 4 ಜನರನ್ನು ಹೇಳಿದರು. ಫಣೀಂದ್ರ, ವೀಂದ್ರ, ಭವ, ಇಂದ್ರ. ಈ 4 ಜನರು ಯಾಕೆ ಹೇಳಿದರೆ ಮತ್ತು ಮುಖ ವಿನುತ, ಇಂದ್ರಾದಿಗಳಿಂದ ಬರೇ ವಿನುತ. ವಿನುತ ಅಂದರೆ ಏನು? ವಿನುತ ಅಂದರೆ ನಮು ಪ್ರಹ್ವತ್. ನುತ ಅನ್ನುವ ಶಬ್ದದ ಮೂಲ ಪ್ರಹ್ವತ್ವ ಮತ್ತು ಶಬ್ದ. ಅಂದರೆ ನಮನ, ನಮಸ್ಕಾರ ಅನ್ನೋದ್ರದ್ದೇ. ನುತ ಅಂದರೆ ನಮಸ್ಕರಿಸಲ್ಪಟ್ಟವ ಅಂತ. ನಮಸ್ಕರಿಸುವುದು ಅನ್ನೋದಕ್ಕೆ 2 ಮುಖ ಇದೆ. ಒಂದು ನಮಸ್ಕರಿಸುವುದು ಅಂದರೆ ನಾವು ತಲೆಬಾಗುವುದು, ಮಣಿಯುವುದು, ದೈಹಿಕವಾದ ನಮಸ್ಕಾರ, ಫಿಸಿಕಲ್. ಮತ್ತೊಂದು ಬಾಯಿಯಲ್ಲಿ ಸ್ತೋತ್ರ ಮಾಡುವುದು. ನಮನ ಅಂದರೆ ಬಾಯಿಯಲ್ಲಿ ಹೇಳುವುದು ನಮನ, ಮನಸ್ಸಿನಲ್ಲಿ ಆ ಹಿರಿಮೆಯನ್ನು ಅನುಸಂಧಾನ ಮಾಡುವುದು ಮಾನಸ. ಅದರಿಂದ ಅದನ್ನು ಶಬ್ದ ಮೂಲಕ ವ್ಯಕ್ತಗೊಳಿಸುವಂಥದ್ದು. ನಮಸ್ಕರಿಸುತ್ತಾನೆ ಅಂದರೆ 2 ಅರ್ಥ. ಒಂದು, ನಮಸ್ಕರಿಸುತ್ತಾನೆ ಅಂದರೆ ಬಾಯಿಯಲ್ಲಿ ಅವರ ಹಿರಿಮೆಯನ್ನು ಹೇಳುತ್ತಾನೆ, ಸ್ತೋತ್ರ ಮಾಡುತ್ತಾನೆ ಅಂತಲೂ ಅರ್ಥ. ನಮಸ್ಕರಿಸುವುದು ಅನ್ನೋದಕ್ಕೆ ಈ ಅರ್ಥ ಪ್ರಸಿದ್ಧ ಇಲ್ಲ, ಬಹಳ ಜನಕ್ಕೆ ಗೊತ್ತಿಲ್ಲ. ಸ್ತೋತ್ರ ಮಾಡುವುದು. ಮತ್ತೊಂದು ದೈಹಿಕವಾಗಿ ನಮಸ್ಕರಿಸುವುದು ಅಂದರೆ ಪೊಡಮುಡುವುದು, ಮಣಿಯುವುದು, ತಲೆಬಾಗುವುದು. ಬ್ರಹ್ಮಾದಿಗಳು ನಿನ್ನನ್ನು ಸ್ತೋತ್ರ ಮಾಡ್ತಾರೆ, ನಿನಗೆ ತಲೆಬಾಗ್ತಾರೆ. ಆದರೆ ಲಕ್ಷ್ಮೀದೇವಿಯಂತೆ ನಿರಂತರ ನಿನ್ನ ಜೊತೆಗಿರುವುದು ಅವರಿಗೆ ಸಾಧ್ಯವಾಗುವುದಿಲ್ಲ. ಹಾಗೆ ಬ್ರಹ್ಮ, ವಾಣಿ, ಸಮೀರ, ವಾಣಿ, ಫಣೀಂದ್ರ, ವೀಂದ್ರ, ಭವ, ಇಂದ್ರ, ಮುಖ ವಿನುತ. ಸಮಸ್ತ ದೇವತೆಗಳಿಂದ ಅದರ ನಂತರ ಕಿಮುತ ಉಳಿದವರು. ಆಮೇಲೆ ಅದರಿಂದ ಅರ್ಥಾತ್ ಸಿದ್ಧವಾಯಿತು. ಬ್ರಹ್ಮಾದಿ ದೇವತೆಗಳಿಂದ ವಿನುತ, ಋಷಿ ಗಂಧರ್ವರಿಂದ ವಿನುತ, ಪಿತೃಗಳಿಂದ ವಿನುತ, ಮನುಷ್ಯರಿಂದ ವಿನುತ, ಸರ್ವರಿಂದ ನಮಸ್ಕೃತನಾದವ. ಅದನ್ನೇ ನೋಡಿ ಅಲ್ಲಿ ಹೇಳ್ತಾರೆ ಭಾರತದಲ್ಲಿ. ನಾರಾಯಣಂ ನಮಸ್ಕಾರ ಮಾಡ್ತಾ, ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ. ಸಕಲ ಲೋಕ ನಮಸ್ಕೃತ. ಅದನ್ನೇ ಬ್ರಹ್ಮ, ಸಮೀರ, ವಾಣಿ, ಫಣೀಂದ್ರ, ವೀಂದ್ರ, ಭವ, ಇಂದ್ರ, ಮುಖ ವಿನುತ. ಅಲ್ಲಿ ಬರೇ ನುತ ಅಂದರೆ ನಮಸ್ಕರಿಸೋದು, ವಿನುತ ಅಂದರು. ನಾವೆಲ್ಲ ನಮಸ್ಕಾರ ಮಾಡ್ತೇವೆ, ನಮಗೆ ತಲೆ ಬಗ್ಗೋದಿಲ್ಲ. ನಾವು ಸ್ತೋತ್ರ ಮಾಡ್ತೇವೆ, ನಮಗೆ ಶಬ್ದವೇ ಸಿಕ್ಕೋದಿಲ್ಲ, ವಿಷಯವೇ ಹೊಳೆಯೋದಿಲ್ಲ. ಅವರು ವಿ ಅಂದರೆ ಅದು ವಿಶಿಷ್ಟವಾದ ಸ್ತೋತ್ರ. ನಾವು ಮಾಡುವ ಸ್ತೋತ್ರ ಅಲ್ಲ, ಯಾಕಂದರೆ ತಿಳಿದು ಮಾಡುವ, ಭಕ್ತಿಯಿಂದ, ಜ್ಞಾನ, ಭಕ್ತಿ, ವೈರಾಗ್ಯಗಳಿಂದ ಮಾಡುವಂಥ ಸ್ತೋತ್ರ. ಅದು ವಿಶಿಷ್ಟವಾದ ನತಿ, ಅದನ್ನು ವಿನುತ. ಹೇಗೆ ಸ್ತೋತ್ರ ಮಾಡ್ತಾರೆ? ಈಗೆಲ್ಲ ಲಕ್ಷ್ಮೀದೇವಿಯೂ ಭಗವಂತನ ನಿತ್ಯ ಪೂಜೆ ಮಾಡ್ತಾಳೆ, ಬ್ರಹ್ಮದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ, ನಾವು ಏನು ಅಂತ ಸ್ತೋತ್ರ ಮಾಡ್ತಾರೆ? ಭಗವಂತನನ್ನು ಮುಖ್ಯವಾಗಿ ಏನು ಅನುಸಂಧಾನ ಮಾಡ್ತಾರೆ? ಆ ಅನುಸಂಧಾನದ ಒಂದು ಕ್ರೀಮ್, ಸಾರ ಹೇಳಿ. ನೀವು ಹರಿಕಥಾಮ ಸಾರ ಹೇಳಿಕೊಂಡು ನೀವು ಸಾರ ಹೇಳ್ರಿ, ಏನು ಉಪಾಸನೆ, ಭಗವಂತರು ಏನು ಅಂತ ಅನುಸಂಧಾನ ಮಾಡಬೇಕು, ಸ್ತೋತ್ರ ಮಾಡಬೇಕು. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ. ಇದೇ ಅನುಸಂಧಾನ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ನೋಡಿ ಇಲ್ಲಿಯೂ ಬಂತು ಮತ್ತೆ ನೀರಜ ಭವ, ಕಮಲದಲ್ಲಿ ಹುಟ್ಟಿದವ ಅಂತ. ನೀರಜ ಭವ ಅಂದರೆ ಬ್ರಹ್ಮದೇವರು, ಕಮಲ ಅಂದರೆ ಬ್ರಹ್ಮಾಂಡ. ಅದು ಯಾಕೆ ಕಮಲ? ಅದು ಈ ಪ್ರಳಯ ಜಲ ಅನ್ನುವಂಥ ಸಮುದ್ರದಲ್ಲಿ ಮೂಡಿ ಬಂದದ್ದು ಭಗವಂತನ ನಾಭಿಯಲ್ಲಿ. ಆದ್ದರಿಂದ ಅದನ್ನು ಕಮಲ ಅಂದರು. ಲಕ್ಷ್ಮಿಯ ಕಮಲ, ಲಕ್ಷ್ಮಿಯ ಕೈ ಅನ್ನೋದೇ ಒಂದು ಕಮಲ, ಭಗವಂತನ ಕಾಲು ಅನ್ನೋದೇ ಒಂದು ಕಮಲ. ಇಂಥ ಲಕ್ಷ್ಮೀನಾರಾಯಣರು ಪ್ರಳಯ ಕಾಲದಲ್ಲಿ ಇದ್ದಾಗ, ಸೃಷ್ಟಿ ಉನ್ಮುಖವಾದಾಗ ಅವನ ನಾಭಿಯಿಂದ ಇನ್ನೊಂದು ಕಮಲ, 3ನೇ ಕಮಲ ಹುಟ್ಟಿ ಬಂತು, ಅದು ಬ್ರಹ್ಮಾಂಡ. ಇದೆಲ್ಲ ಕಮಲಗಳೇ ಆದವು. ನೀರಜ ಭವಾನ್, ನೀರಜ ಅಂದರೆ ಕಮಲ, ಕಮಲದಲ್ಲಿ ಹುಟ್ಟಿದವ ಅಂದರೆ ಕಮಲಜ, ಕಮಲ ಸಂಭವ ಬ್ರಹ್ಮ, ಅವನ ಅಂಡ ಅಂದರೆ ಬ್ರಹ್ಮಾಂಡ. ನೀರಜ ಭವಾಂಡ ಅಂದರೆ ಬ್ರಹ್ಮಾಂಡ. ಇದರ ಉದಯ ಸ್ಥಿತಿ ಕಾರಣನೇ. ಮೇಲೆ ನೋಟಕ್ಕೆ ಹೊಡೆದರೆ ಉದಯ ಅಂದರೆ ಹುಟ್ಟುವುದು, ಸ್ಥಿತಿ ಅಂದರೆ ಪಾಲಿಸುವುದು, ಎರಡೇ ಅಲ್ಲ. ಇದರಲ್ಲಿ ಎಲ್ಲವನ್ನು ಹೇಳಿದ್ದಾರೆ. ಭಗವಂತ ಈ ಪ್ರಪಂಚಕ್ಕೆ ಸಂಬಂಧಪಟ್ಟು 8 ಕ್ರಿಯೆಗಳನ್ನು ಮಾಡ್ತಾನೆ. ಸೃಷ್ಟಿ ಸ್ಥಿತಿಶ್ಚ ಸಂಹಾರ, ನಿಯತಿ ಜ್ಞಾನಂ ಆವೃತ್ತಿ ಬಂಧ ಮೋಕ್ಷೋಚ ಪುರುಷಾತ್ ಯಸ್ಮಾತ್ ಸ ಹರಿರೇಖರಾಟ. ಉದಯ ಅಂದರೆ ಆವಿರ್ಭವಿಸುವುದು, ಹುಟ್ಟುವುದು. ಅದಕ್ಕೆ ಕಾರಣನಾದ ಮೊದಲು ಈ ಬ್ರಹ್ಮಾಂಡದ ಹುಟ್ಟಿಗೆ ನೀನು ಕಾರಣನಾದೆ. ಬ್ರಹ್ಮಾಂಡದೊಳಗಿರತಕ್ಕಂಥ ಚೇತನಾತ್ಮಕವಾದ ಪ್ರಪಂಚದ ಉದಯ. ಉದಯ ಅಂದರೆ ಬರುವಿಕೆ, ಮೂಡಿ ಬರುವುದು ಅಂದರೆ ಹುಟ್ಟುವುದು, ಆವಿರ್ಭಾವ. ಹುಟ್ಟಿಗೆ ಕಾರಣನಾದೆ.
ಹುಟ್ಟಿದ್ದು ಸಾಯೋ ತನಕ ಇರುವುದಕ್ಕೆ ಸ್ಥಿತಿಗೆ ಕಾರಣನಾದೆ. ಆಮೇಲೆ ಆಮೇಲೆ ಇಲ್ಲಿಂದ ಉದಯ, ಉತ್ ಅಯ ಅಂದರೆ ಗಮನ, ಇಲ್ಲಿಂದ ಹೊರಟು ಹೋಗೋದು, ಅದು ಉದಯ, ಅದಕ್ಕೆ ಕಾರಣನಾದೆ. ಉತ್ ಅಯ ಅಂದರೆ ಉದ್ಗಮನ, ಉದ್ಗಮನ ಅಂದರೆ ಹೊರಟು ಹೋಗೋದು. ನೀವು ಮೊದಲು ಇಲ್ಲಿಗೆ ಉದಯ ಆಗಲಿಕ್ಕೆ ಕಾರಣನಾದೆ, ಇಲ್ಲಿಂದ ಉದಯ ಆಗಲಿಕ್ಕೆ, ಇಲ್ಲಿಗೆ ಉದಯ ಆಗೋದು, ಇಲ್ಲಿಂದ ಉದಯ ಆಗೋದು, ಇಲ್ಲಿಂದ ಉದಯ ಇಲ್ಲಿಂದ ಹೊರಟು ಹೋಗೋದು ಅಂತ ಅರ್ಥ. ಅಯಗತವು ಉತ್ ಅಯ ಅಂದರೆ ಉದ್ಗಮನ, ಇಲ್ಲಿಂದ ಹೊರಟು ಹೋಗಲಿಕ್ಕೆ ಕಾರಣನಾದೆ. ಆಮೇಲೆ ಸೃಷ್ಟಿ ಸ್ಥಿತಿ ಸಂಹಾರ ಆಯಿತು. ಯಾವುದು ಎಲ್ಲಿ ಇರಬೇಕು ಅದನ್ನು ಅಲ್ಲಿ ಇರುವಂತೆ ಮಾಡ್ತಕ್ಕಂಥ ನಿಯಮನವೂ ಸ್ಥಿತಿ ಶಬ್ದವಾಚ್ಯ. ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನಗಳಿಗೆ ಕಾರಣವಾದೆ. ಚರಾಚರಕ್ಕೆ, ಚೇತನಾಚೇತನಕ್ಕೆ. ಚೇತನಕ್ಕೆ ಇನ್ನೂ 4 ಕೊಟ್ಟು, ಏನು? ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಇದು ಚೇತನಕ್ಕೆ ಮಾತ್ರ, ಜಡಕ್ಕೆ ಇಲ್ಲ. ಉದಯ ಅಂದರೆ ಉತ್ಕರ್ಷವನ್ನು ಹೊಂದುವುದು. ಉತ್ ಅಯ, ಉತ್ಕರ್ಷ ಹೊಂದು ಯಾವುದರಿಂದ ನಾವು ಉತ್ಕರ್ಷವನ್ನು, ಉತ್ ಅಯ ಅಂದರೆ ಗತಿ, ಗತಿಯಿಂದ ಜ್ಞಾನ, ಉತ್ಕೃಷ್ಟವಾದ ಜ್ಞಾನಕ್ಕೆ ಕಾರಣನಾದಿ. ಆಮೇಲೆ ಜ್ಞಾನ ಅಜ್ಞಾನ ಸ್ಥಿತಿ. ಜ್ಞಾನದಿಂದ ಮೇಲಕ್ಕೆ ಹೋಗ್ತೇವೆ, ಅಜ್ಞಾನದಿಂದ ಇದ್ದಲ್ಲೇ ಇರ್ತೇವೆ, ಮೇಲಕ್ಕೆ ಹೋಗೋದಿಲ್ಲ. ಯಾವುದು ಇದ್ದಲ್ಲೇ ನಮ್ಮನ್ನು ಮತ್ತೆ ಈ ಸಂಸಾರದಲ್ಲೇ ಇರಗೊಳಿಸುತ್ತೋ ಅಂಥ ಸ್ಥಿತಿ ಕಾರಣವಾದ ಅಜ್ಞಾನಕ್ಕೆ ಕಾರಣನಾದಿ. ಆಮೇಲೆ ಆ ಅಜ್ಞಾನದಿಂದ ಸಂಸಾರದಲ್ಲಿ ಸ್ಥಿತಿಗೆ ಕಾರಣನಾದಿ, ಜ್ಞಾನದಿಂದ ಸಂಸಾರದಿಂದ ಉದಯ, ಮೇಲಕ್ಕೆ ಹೋಗೋದಕ್ಕೆ ಕಾರಣನಾದಿ. ಹೀಗೆ ಜ್ಞಾನ ಮೋಕ್ಷ, ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ, ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಈ 8 ಉದಯ ಸ್ಥಿತಿಯನ್ನು 2 ಶಬ್ದಗಳು ಹೇಳ್ತಾರೆ. ಹೀಗೆ ಅವನು ಏನು ಉಪಾಸನೆ ಮಾಡಬೇಕು? ಇಡೀ ಚೇತನಾತ್ಮಕವಾದ ಪ್ರಪಂಚಕ್ಕೆ, ಬ್ರಹ್ಮಾದಿಗಳಿಂದ ಹಿಡಿದು ಸಮಸ್ತ ಜೀವಜಾತಕ್ಕೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನು ಕೊಡತಕ್ಕಮ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ಅದರಲ್ಲಿ ವಿಶೇಷವಾಗಿ ಅನುಸಂಧಾನ ಮಾಡಬೇಕಾದ್ದೇನು? ಹೌದು, ಜಗತ್ತು ಹುಟ್ಟಿ ಕಾರಣ ಅದ, ನನ್ನನ್ನು ಹುಟ್ಟಿಸಿದವ ನೀನು, ನನ್ನನ್ನು ಇರುಗೊಟ್ಟವ ನೀನು, ನನ್ನನ್ನು ಸಾಯಿಸುವ ನೀನು, ಇದೆಲ್ಲ ಆಯಿತು. ಮುಖ್ಯವಾದ ಉಪಾಸನೆ ಏನು? ನಮಗೆ ಏನು ಮುಖ್ಯ ಬೇಕೋ ಅದನ್ನು ಮುಖ್ಯವಾದ ಪಾಯಿಂಟ್ ಅದು ಏನು ಅಂದರೆ, ನಮಗೆ ಇದರಿಂದ ಆಚೆಗೆ ಆ ಸತ್ಯದ ಸಾಕ್ಷಾತ್ಕಾರ ಆಗಬೇಕು, ನಿರ್ದುಃಖ ಆನಂದ ಅನುಭವ ರೂಪವಾದ ಮೋಕ್ಷ ಬೇಕು. ಅದನ್ನು ಮುಖ್ಯವಾದ ಉಪಾಸನೆ ಮಾಡು. ಕೈವಲ್ಯ ಕಾರಣ ಅಂದರು, ಅದು ಮುಖ್ಯ. ಕೈವಲ್ಯ ಅಂದರೆ ಜ್ಞಾನ, ಕೇವಲ ಜ್ಞಾನಾನಂದಮಯವಾದ ಸ್ಥಿತಿ ಅಂದರೆ ಮೋಕ್ಷ. ಕೇವಲ ಅದು, ಯಾಕಂದರೆ ಅಜ್ಞಾನ ಸೇರಿದ ಜ್ಞಾನ ಅಲ್ಲ, ಕೇವಲ ಜ್ಞಾನ, ಕೇವಲ ಆನಂದ, ಅದನ್ನು ಕೈವಲ್ಯ ಅಂತಾರೆ. ಕೇವಲ ಜ್ಞಾನಾನಂದಮಯವಾದ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುವವನು ನೀನು ಅಂದರೆ ಮೋಕ್ಷಪ್ರದ. ಅದು ವಿಶೇಷವಾಗಿ ಹೇಳಿದರು. ಹಿಂದೆ 8 ಸಮಷ್ಟಿಯಾಗಿ ಹೇಳಿದರೆ ಅದರಲ್ಲಿ ವಿಶೇಷವಾದಂಥದ್ದು ಏನು ಅಂದರೆ, ನಾವು ತಮ್ಮ ಯಥಾ ಉಪಾಸತೆ ತದೇವ ಭವತಿ ಅಲ್ವೇ. ನಾವು ಭಗವಂತನನ್ನು ಹೇಗೆ ಉಪಾಸನೆ ಮಾಡಿದೆವೋ ಅದನ್ನು ಪಡಿತೇವೆ. ನೀನು ಮೋಕ್ಷಪ್ರದ ಅಂತ ಉಪಾಸನೆ ಮಾಡಿದ್ರೆ ಅವನು ಮೋಕ್ಷ ಕೊಡ್ತಾರೆ. ಹಾಗಾಗಿ ಮುಖ್ಯವಾದಂಥದ್ದು ಸೃಷ್ಟಿಯಾದ್ಯಷ್ಟವಿಧ ಕ್ರಿಯೆಗಳನ್ನು ಮಾಡ್ತಾ ನಮಗೆ ಮೋಕ್ಷವನ್ನು ಕೊಡತಕ್ಕವನೇ ಕೈವಲ್ಯದಾಯಕ ನಾರಸಿಂಹನೇ ನಮಿಪೇ. ಮೋಕ್ಷ ಕೊಡೋದಕ್ಕೋಸ್ಕರ ನೀನು ನಾರಸಿಂಹನಾದೆ. ನರಸಿಂಹ ರೂಪ ಉಂಟಲ್ಲ, ಅದು ನಮ್ಮ ಎಲ್ಲಿ ತನಕ ಅಂದರೆ ಅಥೇದಂ ಭಸ್ಮಾಂತಂ ಶರೀರಂ ವಾಯುರಂಜನಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಅಂತ ಹೇಳ್ತಾರೆ. ಕಳೆದ ಬಾರಿ ಈ ಉಪನಿಷತ್ತನ್ನು ನಾನು ಇಲ್ಲಿ ಪ್ರವಚನ ಮಾಡಿದ್ದೆ. ವಾಯುದೇವರ ಅಂದರೆ ಅವರು ಬ್ರಹ್ಮ ಪದವಿಗೆ ಹೋದ ಮೇಲೆ ವಾಯುದೇವರ ಭೌತಿಕ ಶರೀರ ಕೂಡ, ನಮ್ಮದೆಲ್ಲ ವಾಯುದೇವರು ಅಮೃತ, ನಾಶ ಇಲ್ಲದವರು ಅಂತ, ಒಂದು ಕಲ್ಪಸ್ಥಾಯಿಯಾದವರು. ಅಂಥ ನಾಶವಿಲ್ಲದ ಸಾವಿಲ್ಲದ ವಾಯುದೇವರ ಅಂದರೆ ಬ್ರಹ್ಮದೇವರ ಭೌತಿಕ ಶರೀರ ಕೂಡ, ನಿಮ್ಮ ಬಿಡಿ, ಅಂಥ ಬ್ರಹ್ಮದೇವರ ಭೌತಿಕ ಶರೀರ ಕೂಡ ಮೋಕ್ಷಕ್ಕೆ ಹೋಗುವಾಗ ನರಸಿಂಹಾಗ್ನಿಯಿಂದ ಭಸ್ಮಾಂತವಾಗಿ ಹೋಗುತ್ತೆ ಅಂತೇಳಿ. ನರಸಿಂಹಾಗ್ನಿಯಲ್ಲಿ ನಾಶವಾಗಿ ಸುಟ್ಟು ಅವರು ಮೋಕ್ಷಕ್ಕೆ ಹೋಗಬೇಕು. ಭೌತಿಕ ಶರೀರ ಸಹಿತವಾಗಿ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗುವ ಹಾಗಿಲ್ಲ, ಅದು ಅಪ್ರಾಕೃತವಾದಂಥ ಸ್ಥಿತಿ. ಆದ್ದರಿಂದ ಇಲ್ಲಿ ನಾರಸಿಂಹ ಅಂತಂದರೆ ಅದು ಬ್ರಹ್ಮಾದಿ ದೇವತೆಗಳ ಭೌತಿಕ ಶರೀರವನ್ನು ನಾಶ ಮಾಡಿ ಅಪ್ರಾಕೃತ ಸ್ಥಿತಿಯನ್ನು ಮುಟ್ಟಿಸುವಂಥದ್ದು ಮೋಕ್ಷಪ್ರದ ರೂಪ ಅದು. ಅದಕ್ಕೆ ಕೈವಲ್ಯದಾಯಕ ನಾರಸಿಂಹನೇ ಎಂದರು. ಅಷ್ಟೇ ಅಲ್ಲ, ನಾರಸಿಂಹ, ನಾರ ಅಂದರೆ ಏನು ಗೊತ್ತೋ? ನರರಲ್ಲಿ ತುಂಬಿರುವುದು ನಾರ. ನಮ್ಮಲ್ಲಿ ತುಂಬಿರುವುದು ಯಾವುದು ನಮಗೆ ಗೊತ್ತಿಲ್ಲದೆ ಇದ್ದರೂ ಕೆಲವರಿಗಾರು ಗೊತ್ತಿದೆ, ತುಂಬಿರೋದು ಅಜ್ಞಾನ ಅಂತ. ಕೆಲವರಿಗೆ ಜ್ಞಾನವೇ ತುಂಬಿದೆ ಅನ್ನೋ ಭ್ರಮೆ ಇದೆ. ಅದು ನಮ್ಮಲ್ಲಿ ತುಂಬಿರೋದು ಜ್ಞಾನ ಅಲ್ಲ, ಅಜ್ಞಾನ. ಅದನ್ನ ನರರಲ್ಲಿ ತುಂಬಿರುವುದು ನಾರ, ಅಜ್ಞಾನ. ಅಜ್ಞಾನವನ್ನು ಹಿಂಸೆ ನಾಶ ಮಾಡುವ ಹಿನಸ್ತಿ ಅಥವಾ ಸಿಂಹತಿ, ಅದು ಒಂದು ಧಾತು ಇದೆ. ಶಿಹಿ ಹಿಂಸಾಯಾಮ್, ಅಜ್ಞಾನವನ್ನು ನಾಶಪಡಿಸಿ ಕೈವಲ್ಯ ಕೇವಲ ಜ್ಞಾನಾನಂದ ಸ್ಥಿತಿಯನ್ನು ಕೊಡತಕ್ಕವ. ಆದ್ದರಿಂದ ನಾರಸಿಂಹ. ನಾರ ಅಂದರೆ ಅಜ್ಞಾನ, ಅದನ್ನು ಹಿಂಸೆ ಮಾಡಿ ನಾಶ ಮಾಡುವವನು ನಾರಸಿಂಹ. ನಮ್ಮಲ್ಲಿರತಕ್ಕ ಅಜ್ಞಾನವನ್ನು ಪರಿಹರಿಸುವವನೇ, ನಮಗೆ ಕೇವಲ ಜ್ಞಾನಾನಂದಮಯವಾದ ಸ್ಥಿತಿಯನ್ನು ಕೊಡ್ತಕ್ಕವನೇ. ನಮಿಪೇ, ನಿನ್ನನ್ನು ನಮಿಪೇ. ನಮಿಪೇ ಅಂತ ಹೇಳಿ ಈ ಸ್ತೋತ್ರವೇ ನಮನ, ಈ ಪದ್ಯವೇ ನಮನ. ಯಾಕೆಂದರೆ ಸ್ತೋತ್ರವೇ, ನಾನು ಹೇಳಿದೆ ಸ್ತೋತ್ರ ಮಾಡ್ತೇನೆ, ನಿನ್ನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ ನಾನು. ಮತ್ತು ಅದರ ಜೊತೆಗೆ ದೈಹಿಕವಾಗಿ ಉದ್ದಂಡ ನಮಸ್ಕಾರ ಮಾಡ್ತಾ ಇದ್ದೇನೆ. ಯಾಕೆ? ಕರುಣಿಪುದು ಯಮಗೆ ಮಂಗಳವ.
ನಮಗೆ ಮಂಗಳವನ್ನು ಕೊಡಬೇಕು ನೀನು. ಏನು ಮಂಗಳ? ಮಂಗಳ ಅಂದರೆ ಹರಿಕಥಾಮೃತಸಾರ ಮಂಗಳವೋ ಅಥವಾ ಏನು ಮಂಗಳ? ಅದು ಈ ಪ್ರಾರಂಭದಲ್ಲೇ ಮಂಗಳ ಕೊಟ್ಟರೆ ಗತಿ. ಮಂಗಳ ಅಂತಂದರೆ ನಿಜವಾಗಿ ಮಂಗಳ ಶಬ್ದದ ಅರ್ಥ ಏನು ಅದನ್ನು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗ್ತದೆ. ಏನು ಅಂದರೆ ಮಂಗಳ ಅಂತಂದರೆ ಶುಭ, ಒಳ್ಳೆಯದು, ಒಳ್ಳೆಯದಾದ್ದು, ಗುಡ್, ಏನೇನೋ ಮಾಡ್ತಾರೆ. ಮಂಗಳ ಅನ್ನೋ ಶಬ್ದದ ಎಟಿಮೊಲಾಜಿಕಲ್ ಮೀನಿಂಗ್ ಏನು, ಅದರ ಎಟಿಮಾಲಜಿ ಏನು? ಅದು ಎರಡು ಶಬ್ದಗಳು ಸೇರಿ ಆದ್ದು. ಅದರ ಮೊದಲನೇ ಶಬ್ದ ಮಂಗ, ಲಾ ಅಂದರೆ ಬೆತ್ತಂಶ, ಎರಡು ಶಬ್ದ ಸೇರಿ ಮಂಗಲ ಆಗಿದೆ. ಇನ್ನು ವ್ಯಾಕರಣದವರ ಪ್ರಕಾರ ಮಗಿ ಧಾತುವಿಗೆ ಅಲಚು ಪ್ರತ್ಯಯ ಅಂತ ಹೇಳ್ತಾರೆ. ಆದರೆ ವಸ್ತುತಃ ಅಲಚು ಪ್ರತ್ಯಯ ಬಿಟ್ಟರೆ ಅದು ಎರಡು ಶಬ್ದಗಳು. ಮಂಗ ಅಂದರೆ ಏನು ಗೊತ್ತೋ ಸಂಸ್ಕೃತದಲ್ಲಿ? ಅದರ ಮೂಲ ಧಾತು ಮಗಿ ಅಂತ. ಮಗಿ ಅನ್ನೋ ಧಾತುವಿನಿಂದ ಮಂಗ ಅನ್ನೋ ಶಬ್ದ ನಿಷ್ಪನ್ನಾಗಿದೆ. ಮಗಿಗತವು ಅಂತ. ನಾವು ಕನ್ನಡದಲ್ಲಿಯೂ ಮಂಗ ಅಂತ ಹೇಳೋದು ಅದೇ ಅರ್ಥ. ಮಗಿಗತವು ಮೇಲಕ್ಕೇರುವುದು ಅಂತ ಅರ್ಥ. ಅದನ್ನು ಮಂಗ ಅಂದರೆ ಮೇಲಕ್ಕೇರುವ ಪ್ರಾಣಿ ಅಂತ ಅರ್ಥ. ಅದನ್ನು ಮರ ಹತ್ತುವುದರಿಂದ ಮಂಗ. ಸಂಸ್ಕೃತದಲ್ಲಿ ಮಂಗ ಅಂದರೆ ಮೇಲಕ್ಕೇರುವುದು, ಮೇಲಕ್ಕೇರುವ ಪ್ರಾಣಿ ಆಗಬಹುದು, ಮೇಲಕ್ಕೇರುವಿಕೆ. ಅದನ್ನು ಮಂಗ ಅಂದರೆ ಊರ್ಧ್ವಗತಿ, ಮೇಲಕ್ಕೆ ಏರುವುದು, ಇಲವೇಶನ್, ಎತ್ತರಕ್ಕೆ ಏರುವುದು. ಲಾ ಅಂದರೆ ಕೊಡುವಂಥದ್ದು, ಲಾತಿ, ಲಾ ದಾನೆ. ಯಾವುದು ನಮಗೆ ಎತ್ತರಕ್ಕೆ ಏರುವಂಥ ಅವಕಾಶವನ್ನು, ಸ್ಥಿತಿಯನ್ನು, ಅರ್ಹತೆಯನ್ನು ಕೊಡುತ್ತದೋ ಅದು ಮಂಗಲ. ಅದನ್ನು ಯಾವುದು ಮಂಗಳ? ಯಾವುದು ನಮ್ಮನ್ನು ಎತ್ತರಕ್ಕೆ ಏರಿಸುತ್ತೋ ಅದು ಮಂಗಳ, ಯಾವುದು ನಮ್ಮನ್ನು ಕೆಳಗೆ ತಳ್ಳುತ್ತೋ ಅದು ಮಂಗಳ ಅಷ್ಟೇ. ಇನ್ನೊಂದೇನು, ಮಗಿ ಗತವು ಅಂತಂದೆ. ಗಮನ ಅಂದರೆ ಎತ್ತರಕ್ಕೇರುವುದು ಅಂತ ಒಂದರ್ಥ. ಎತ್ತರದ ಗತಿ ಅನ್ನುವುದಕ್ಕೆ ಟು ಗೋ ಈಸ್ ಟು ನೋ. ಸಂಸ್ಕೃತದಲ್ಲಿ ಗತಿ ಅಂದರೆ ಜ್ಞಾನ ಅಂದರೆ ಒಂದೇ. ಆದ್ದರಿಂದ ಎತ್ತರದ ಅರಿವು ಕೂಡ ಮಂಗ. ಅದನ್ನು ಕೊಡುವಂಥದ್ದು, ಶ್ರೇಷ್ಠವಾದ ಜ್ಞಾನವನ್ನು ಕೊಡುವ, ಅದರ ಮೂಲಕ ನಮ್ಮನ್ನು ಎತ್ತರಕ್ಕೆ ಏರಿಸುವಂಥ ಎಲ್ಲವೂ ಮಂಗಳ. ಯಾವುದು ನಮ್ಮಲ್ಲಿ ಜ್ಞಾನವನ್ನು ತಡೆದು ಅಜ್ಞಾನವನ್ನು ಕೊಡುತ್ತೆ, ಯಾವುದು ನಮ್ಮನ್ನು ಕೆಳಕ್ಕೆ ತಳ್ಳುತ್ತೆ, ಅದೆಲ್ಲ ಅಮಂಗಳ. ನೋಡಿ, ಈ ಮಂಗಳ ಅಂದರೆ ಏನು, ಅಮಂಗಳ ಅಂದರೆ ಆ ಶಬ್ದ ತಿಳ್ಕೊಂಡು ಎಷ್ಟು ಸ್ವಚ್ಛವಾಗಿ ಹೋಯಿತು. ಯಾವುದು ನಮ್ಮನ್ನು ಎತ್ತರಕ್ಕೆ ಏರಿಸುತ್ತೆ ಅದೆಲ್ಲವೂ ಮಂಗಳ. ಮಂಗ ಅಂದರೆ ಎತ್ತರಕ್ಕೆ ಏರುವುದು, ಆ ಸ್ಥಿತಿಯನ್ನು ಕೊಡುವಂಥದ್ದು ಮಂಗಲ. ಮಂಗಂ ಲಾತೀತಿ ಮಂಗಲಂ. ಅಥವಾ ಎತ್ತರದ ಅರಿವು, ಎತ್ತರಕ್ಕೇರುವಿಕೆ, ಎತ್ತರದ ಉನ್ನತದ ಅರಿವು, ಅದನ್ನು ಕೊಡುವಂಥದ್ದು ಮಂಗಲ. ಯಾವುದರಿಂದ ನಮಗೆ ಎತ್ತರದ ಅರಿವು, ಅರಿವಿನ ಮೂಲಕ ನಾವು ಎತ್ತರಕ್ಕೇರುವುದು ಸಾಧ್ಯವಾಗ್ತದೆ, ಯಾವುದು ನಮ್ಮನ್ನು ಅರಿವಿನಿಂದ ಎತ್ತರಕ್ಕೆ ಏರಿಸುತ್ತೆ ಅದು ಮಂಗಲ. ನಮ್ಮನ್ನು ಅಧಪಾತಕ್ಕೆ ಯಾವುದು ತಳ್ಳುತ್ತೆ ಅದು ಅಮಂಗಳ. ಅಷ್ಟೇ ಅಲ್ವಾ? ಲೋಕದಲ್ಲಿ ಅದು ನಾವು ಒಳ್ಳೆಯದು ಕೆಟ್ಟದ್ದೊಂದು ಏನು, ಯಾವುದರಿಂದ ನಮಗೆ ನಾವು ಎತ್ತರಕ್ಕೆ ಹೋದೆವು ಅಂತ ತಿಳ್ಕೊಳ್ತೇವೆ ಅದು ಮಂಗಲ. ಈಗ ಒಬ್ಬನಿಗೆ ತುಂಬ ದುಡ್ಡು ಸಿಕ್ತು, ಖುಷಿ ಆಗ್ತದೆ. ಇವತ್ತು ಶುಭ ದಿನಯ್ಯ, ಯಾಕೆ ಇವತ್ತು 1,000 ರೂಪಾಯಿ ಸಿಕ್ತು, ಲಾಟ್ರಿ ನಂಬರ್ ಎದ್ದಿತ್ತು. ಅದರಿಂದ ಒಳ್ಳೆಯದೋ ಕೆಟ್ಟದ್ದು ಅವನು ಒಳ್ಳೆಯದು ಅಂತ ತಿಳ್ಕೊಂಡಿದ್ದಾನೆ, ಅವನು ಶುಭ ಅನ್ನೋದು. ಅದರಿಂದ ನಮಗೆ ಯಾವುದು ನಮ್ಮನ್ನು ನಾನು ಆರ್ಥಿಕವಾಗಿ ಎತ್ತರಕ್ಕೆ ಹೋದೆ ಮಂಗಲ. 1,000 ರೂಪಾಯಿ ಲಾಸ್ ಆಯಿತು, ಅಯ್ಯೋ ಇವತ್ತು ಬಹಳ ಕೆಟ್ಟ ದಿನ ಅಮಂಗಳ, ಯಾಕೆ 1,000 ರೂಪಾಯಿ ಹೋಯಿತು. ಅವನ ದೃಷ್ಟಿಯಲ್ಲಿ ಅವನು 1,000 ರೂಪಾಯಿ ಎಷ್ಟು ಕೆಳಕ್ಕೆ ಹೋದ, ಇಲ್ಲ 1,000 ರೂಪಾಯಿ ಎಷ್ಟು ಎತ್ತರಕ್ಕೆ ಹೋದ. ಅವನು 1,000 ರೂಪಾಯಿ ಏಣಿ ಹತ್ತುವವನು, ಇವರು ಜ್ಞಾನದ ಏಣಿ ಹತ್ತುವವರು. ಆದ್ದರಿಂದ ಜ್ಞಾನದ ಏಣಿಯಲ್ಲಿ ಎಷ್ಟು ಎತ್ತರಕ್ಕೆ ಹೋಗ್ತೇವೆ ಅದು ಮಂಗಲ. ಅಂದರೆ ಯಾವುದು ಯಾವುದು ಮಂಗಲ, ಯಾವುದು ಅಮಂಗಲ ಅನ್ನೋದು ನಾವು ಮೌಲ್ಯವನ್ನು ಯಾವುದಕ್ಕೆ ನಾವು ಹೆಚ್ಚು ಬೆಲೆ ಕೊಡ್ತೇವೆ ಅನ್ನೋದು ಹೊಂದಿಕೊಂಡಿದೆ. ಯಾರ್ಯಾರಿಗೆ ಯಾವುದು ಮೌಲ್ಯವೋ ಅವರವರಿಗೆ ಅದೊಂದು ಮಂಗಳ ಆಗ್ಬಿಡುತ್ತೆ. ಇವರಿಗೆ ದೊಡ್ಡ ಮೌಲ್ಯ ಸಂಪತ್ತು ಅಂದರೆ ಜ್ಞಾನವೇ, ಬೇರೆ ಯಾವುದೂ ಇಲ್ಲ. ಅದರಿಂದ ಜ್ಞಾನದಿಂದ ಎತ್ತರಕ್ಕೇರಿಸುವಂಥದ್ದೆಲ್ಲ ಮಂಗಳ, ಅಜ್ಞಾನಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥದ್ದೆಲ್ಲ ಅಮಂಗಳ. ಹಾಗಾಗಿ ಒಟ್ಟಿಗೆ ಏನಾಯಿತು, ಭಗವಂತನೆಡೆಗೆ ನಮ್ಮನ್ನು ಕೊಂಡೊಯ್ಯುವಂಥದ್ದೆಲ್ಲ ಮಂಗಳ, ಭಗವಂತನನ್ನು ಮರೆಯುವಂತೆ ನಮ್ಮನ್ನು ಮಾಡುವಂಥದ್ದೆಲ್ಲ ಅಮಂಗಳ. ಯಾಕೆ? ಭಗವಂತ ಪವಿತ್ರಾಣಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ, ಅವನು ಪರಮ ಮಂಗಲ. ಅವನ ಹತ್ರ ಹೋಗುವಂಥದ್ದೆಲ್ಲ ಮಂಗಳ. ಅವನಿಗೆ ಬೆನ್ನು ಹಾಕಿ ಸಾಗುವಂಥಲ್ಲೇ 16, 18ರ ಕಡೆಗೆ ತಿರುಗುವುದು ಮಂಗಲ, 16, 15ರ ಕಡೆಗೆ ನೋಡ್ತಾ ಇರುವುದು ಮಂಗಲ. ನಮಗೆ ಈ 15ರ ಬೇಲಿಯಿಂದ ಆಚೆಗೆ 18ರ ಕಡೆಗೆ ತಿರುಗುವಂತೆ ಮಾಡು ನಮ್ಮನ್ನು, ಅದೇ ಕರುಣಿಪುದೆ ಮಗೆ ಮಂಗಳವ. ಹೀಗೆ ಮಂಗಲಾಚರಣೆಯಲ್ಲಿ ಭಗವಂತನ ಅನುಸಂಧಾನ ಹೇಗಿರಬೇಕು, ಭಗವಂತನ ಜತೆಗೆ ಅವನು ಪರಿವಾರದ ಏವತು, ಯಾವಾಗಲೂ ಭಗವಂತನ ಶ್ರೇಯಃಪತ್ಯೇ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ. ಜಯತೀರ್ಥರು ಮಂಗಲಾಚರಣೆ ಮಾಡುವಾಗ ಶ್ರೇಯಃಪತ್ಯೇ ಅಂತಂದರು. ಹಾಗೆ ನಾರಾಯಣನ ಜೊತೆಗೆ ಲಕ್ಷ್ಮಿಯನ್ನು ನಾರಾಯಣರನ್ನು, ಯಾಕೆಂದರೆ ಅವರು 17, 18, 16 ಬರೀ 18 ಹೇಳುವಾಗಿಲ್ಲ, ಬರೀ 17, 18 ಒಟ್ಟಿಗೆ ಅನುಸಂಧಾನ ಮಾಡಬೇಕು. ಬಂಧವನ್ನು ಕೊಡ್ತಕ್ಕವಳನ್ನು ಬರೀ ಲಕ್ಷ್ಮೀನ ಉಪಾಸನೆ ಮಾಡಿದರೆ ಬಂಧವನ್ನೇ ಕೊಟ್ಟು ಬಿಡ್ತಾಳೆ ಅವಳು. ಆದ್ದರಿಂದ ಲಕ್ಷ್ಮೀಪತಿಯೇ ಅಂದಾಗ ಲಕ್ಷ್ಮೀ ಬದಲು ಪತಿಯೂ ಬಂದ, ನೀವು ಬಂಧ ಕೊಟ್ಟವಳಿಂದ ನನ್ನ ಬಿಡುಗಡೆ ಕೊಡಿಸಪ್ಪ ಅಂತ ಹೇಳಿಬಿಟ್ಟು ಅವರಿಬ್ಬರು ಅದನ್ನು ಒಟ್ಟಿಗೆ ಲಕ್ಷ್ಮಿಯಿಂದ ಪೂಜಿತನಾದ ನಾರಾಯಣ, ಬ್ರಹ್ಮಾದಿ ದೇವತೆಗಳಿಂದ ವಂದಿತನಾದ ಸ್ತುತನಾದ ನಾರಾಯಣ ನಮಗೆ
ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣನಾದ ನಾರಾಯಣ, ವಿಶೇಷತಃ ಸಾತ್ವಿಕ ಜೀವರಿಗೆ ಮೋಕ್ಷಪ್ರದನಾದ ನಾರಾಯಣ ಅವನು ನಮಗೆ ಮಂಗಳವ ಕರುಣಿಸುವುದು. ನಮ್ಮ ಬದುಕಿನಲ್ಲಿ ಮಂಗಳವನ್ನು ಕೊಡಲಿ, ನಮ್ಮನ್ನು ಜ್ಞಾನದ ದಾರಿಯಲ್ಲಿ ಸಾಗಿಸಲಿ, ನಮ್ಮನ್ನು ಭಗವಂತನ ಕಡೆಗೆ ಮುಖ ಮಾಡುವಂತೆ ಮಾಡಲಿ ಅಷ್ಟೇ. ಈ 16 ಈ ಕಡೆಯೇ ಮುಖ ಮಾಡಿಕೊಂಡಿದೆ, ಇದು ಅಮಂಗಳ. ಆ ಕಡೆ 18ರ ಕಡೆಗೆ ಮುಖ ಮಾಡುವಂತೆ ಮಾಡಿ ನಮ್ಮ ಮಂಗಳದ ದಾರಿಯಲ್ಲಿ ಸಾಗಿಸಲಿ, ಎತ್ತರಕ್ಕೆ ಏರುವ ದಾರಿಯಲ್ಲಿ ನಮ್ಮನ್ನು ಕೊಂಡೊಯ್ಯಲಿ. ಇದು 1ರಿಂದ 18ರ ತನಕ ಮೆಟ್ಲು. 16ನೇ ಮೆಟ್ಲಲ್ಲಿರುವವ 15ರ ತನಕ ಬರುವುದೊಂದು ಇಳಿಯುವುದಲ್ವ, ಅದು ಇಳಿಯೋದು ಅಮಂಗಲ. 17, 18 ಅಂದರೆ ಏರೋದು. 16, 18ರ ಕಡೆಗೆ ಹೋಗುವುದು ಏರುವುದು, 15ರ ಕಡೆಗೆ ಬರುವುದು ಇಳಿಯೋದು. ಈ ಇಳಿಯೋದು ಅಮಂಗಲ, ಏರೋದು ಮಂಗಲ ಅಷ್ಟೇ. ಎತ್ತರಕ್ಕೆ ಏರುವ ಕ್ರಿಯೆ ನಮ್ಮನ್ನು ಊರ್ಧ್ವಮುಖ ಗಮನ, ಉದ್ಗಮನ, ಮಗಿಗತವು, ಜ್ಞಾನದ ಏರಿಗೆ ನಮ್ಮನ್ನು ಏರುವಂಥ ಶುಭ ನಮ್ಮ ಬದುಕಿನುದ್ದಕ್ಕೂ ಜ್ಞಾನದ ಮಂಗಳ ತುಂಬಲಿ. ಅಜ್ಞಾನವೇ ಅಮಂಗಳ, ಜ್ಞಾನವೇ ಮಂಗಳ. ಹೀಗೆ ಮಂಗಲಾಚರಣೆಯಿಂದ ಪ್ರಥಮ ಪದ್ಯದ ಮೂಲಕ ನಾರಾಯಣ ಸ್ತುತಿಯನ್ನು ಮಾಡಿ ಮಂಗಲಾಚರಣೆಯನ್ನು ಮುಕ್ತಾಯ ಮಾಡ್ತಾರೆ. ಇನ್ನು ಮುಂದಿನ ಮಂತ್ರದಲ್ಲಿ ಲಕ್ಷ್ಮೀ ಸ್ತುತಿ, ಆಮೇಲೆ ಬ್ರಹ್ಮಸ್ತುತಿ, ವಾಯುದೇವರ ಸ್ತುತಿ, ಸರಸ್ವತಿ ಭಾರತೀಯರ ಸ್ತುತಿ, ಹೀಗೆ ಇದು ಮುಂದುವರಿಯುತ್ತೆ. ಇವತ್ತು ಈ ಒಂದು ಪದ್ಯದ ಅನುಸಂಧಾನದ ಜೊತೆಗೆ ಇವತ್ತಿನ ಈ ಪ್ರಾರಂಭವನ್ನು ಅಲ್ಪಾರಂಭ ಕ್ಷೇಮಕರ ಅಂತ ಈ ಒಂದು ಪದ್ಯದ ಜೊತೆಗೆ ಮುಗಿಸೋಣ. ನಾಳೆ ಲಕ್ಷ್ಮೀದೇವಿಯನ್ನು ಹೇಗೆ ಸ್ತುತಿಸಬೇಕು, ವೇದಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯನ್ನು ಹೇಗೆ ಸ್ತುತಿಸಬೇಕು, ಆಮೇಲೆ ಬ್ರಹ್ಮವಾಯುಗಳು ಅವರು ಜೀವಾಭಿಮಾನಿಗಳು, ಗುರುಗಳಲ್ಲಿ ಗುರುಗಳು, ಅವರಿಗಿಂತ ಮೇಲೆ ಗುರುಗಳಾಗಿರ್ತಕ್ಕವರು ಇಲ್ಲೇ ಇಲ್ಲ ಯಾರೂ ಜಗತ್ತಿನಲ್ಲಿ, ಮತ್ತು ಭಗವಂತ ಗುರು, ಹೀಗೆ ಗುರುಸ್ತುತಿ ಹೇಗೆ ಮಾಡಬೇಕು, ಅಲ್ಲಿಂದ ಸರಸ್ವತಿ ಭಾರತೀಯರು ವೇದಮಾನಿನಿಯರಾಗಿರ್ತಕ್ಕಂಥ ವಾಗ್ದೇವತೆಗಳ ಸ್ತುತಿ ಹೇಗೆ ಮಾಡಬೇಕು, ಅದರ ನಂತರ ನಮಗೆ ಈ ಎಲ್ಲ ಶಾಸ್ತ್ರಗಳನ್ನು ಒದಗಿಸಿದಂಥ ವೇದವ್ಯಾಸರು, ಆಮೇಲೆ ಆ ಶಾಸ್ತ್ರಗಳ ಸರಿಯಾದ ಅರ್ಥ ತಿಳಿಸಿಕೊಟ್ಟಂಥ ಜಗದ್ಗುರುಗಳಾದಂಥ ವಾಯು ಅವತಾರರಾಗಿರ್ತಕ್ಕಂಥ ಆಚಾರ್ಯರ ಸ್ತೋತ್ರ ಹೇಗೆ ಮಾಡಬೇಕು, ಅದರ ನಂತರ ಗುರು ಪರಂಪರೆಯ ಸ್ತೋತ್ರ ಹೇಗೆ ಮಾಡಬೇಕು ಅನ್ನೋದನ್ನು ಈ ಸಂಧಿಯಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಆ ಮುಂದಿನ ಶ್ಲೋಕಗಳನ್ನು ಯಥಾವಕಾಶ ನಾಳೆ ನಾಡಿದ್ದು ಆಚೆ ನಾಡಿದ್ದು ಅನ್ನೋ ದಿನ ಸಂಜೆ ಹೊತ್ತು ಮತ್ತು 6 ಗಂಟೆಯಿಂದಲೋ 6:15ರಿಂದಲೋ 6:15ರಿಂದಲೋ ಯಾವಾಗ ನಮ್ಮ ಸಮಯ ಎಲ್ಲರೂ ಸೇರಿದರೋ ಆವಾಗ, ಅಂದರೆ ತದೇವ ಲಗ್ನಂ ಸುಧರನ್ ತದೇವ ಅಂತ. ಗಂಟೆ ಯಾವಾಗ ಅಂದರೆ ಎಲ್ಲ ಬಂದು ಸೇರಿದಾಗ ಶುರು ಮಾಡೋದು. ಅದು ಗಂಟೆ ಏನು, ಯಾಕಂದ್ರೆ ನಾನು ಇಲ್ಲೇ ಇರೋನು, ಇಲ್ಲ ಬರಬೇಕು ಉಪನ್ಯಾಸಕರು ಅಂತೇನಿಲ್ಲ, ನಾನು ಇಲ್ಲೇ ಇರ್ತೀನಿ. ನೀವು ಯಾವಾಗ ಬಂದರೆ ಅವಾಗ ಶುರು. ನೀವು 6ಕ್ಕೆ ಬಂದರೆ 6ಕ್ಕೆ, 6:15ಕ್ಕೆ ಬಂದರೆ 6:15ಕ್ಕೆ, 6:15 ಬಂದರೆ 6:15ಗೆ, ಯಾವಾಗ ಬಂದರೆ ಎಲ್ಲಿ ತನಕ ಬೇಕು ಅಂದರೆ ಅಷ್ಟು ಹೊತ್ತು. ಆ ಪ್ರಾರಂಭಕ್ಕೂ ನಿರ್ಬಂಧ ಇಲ್ಲ, ಮುಕ್ತಾಯಕ್ಕೂ ನಿರ್ಬಂಧ ಇಲ್ಲ, ನಾವು ನೀವು ಸ್ವತಂತ್ರ ವಿಷಯದಲ್ಲಿ. ಹಾಗಾಗಿ ಯಥಾವಕಾಶ ಆದಷ್ಟು ಮುಂದಿನ ಭಾಗಗಳನ್ನು ನೋಡೋಣ. ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೆಲ್ಲ ನನ್ನ ಅಭಿನಂದನೆಗಳು ಮತ್ತು ನಮಸ್ಕಾರ.